ಶ್ರೀ ಗುರುಭ್ಯೋ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿ ದೂರಂ ಸದ್ಭಿರ್ವೈರಾಗ್ಯಭಕ್ತಿ ಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ನಮಸ್ಕರಿಸಿ, ಭೀಮನಕಟ್ಟೆಯ ಮಠದ ಪರಂಪರೆ ಬಹಳ ಪ್ರಾಚೀನವಾದ ಪರಂಪರೆ. ಭೀಮ, ಹನುಮ, ಮಧ್ವರ ಸನ್ನಿಧಾನ ಇರುವಂಥ ಪರಂಪರೆ. ಹನುಮನ ಬಗ್ಗೆ ಸನ್ನಿಧಾನದಲ್ಲಿ 4 ಮಾತುಗಳನ್ನು ಮುಂದುವರಿಸಿ ಹೇಳ್ತಾ ಇದ್ದೇನೆ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನುಷ್ಯನ ಬದುಕಿನಲ್ಲಿ ಇದಿಷ್ಟು ಇಲ್ಲ ಅಂತಾದರೆ ಅವನ ಬದುಕಿಗೆ ಅರ್ಥನೇ ಇಲ್ಲ ಅಂತ ಆಗ್ತದೆ. ಯಾರಿಗೆ ಬುದ್ಧಿ ಇಲ್ಲ ಅವನ ಬದುಕನ್ನು ಏನು ಕಟ್ಕೊಳ್ಳಿಕ್ಕೆ ಸಾಧ್ಯ? ಯಾರಲ್ಲಿ ಬಲ ಇಲ್ಲ ಅವನು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಬಲ ಇಲ್ಲ ಅಂದರೆ ಬದುಕಿನಲ್ಲಿ ಏನು ಸಾರ ಇಲ್ಲ. ಕೀರ್ತಿ ಇಲ್ಲ, ಕೀರ್ತಿನೇ ಇಲ್ಲ ಅಂದರೆ ಬದುಕಲಾರ. ತಕ್ಕಮಟ್ಟಿಗಾದರೂ ಕೀರ್ತಿ ಬೇಕಲ್ಲ. ದಿಗಂತ ವಿಶ್ರಾಂತ ಕೀರ್ತಿ ಇಲ್ಲದೆ ಇದ್ರೂ ಒಂದಿಷ್ಟು ಕೀರ್ತಿ ಆದರೂ ಬೇಕು ಜೀವನದಲ್ಲಿ, ಸ್ವಲ್ಪ ಆದರೂ ಕೀರ್ತಿ ಬೇಕು. ಹಾಗಾಗಿ ಅವನ ಬದುಕಿಗೆ ಬೇಕಾದದ್ದು ಧೈರ್ಯಂ. ನಿನ್ನೆ ಧೈರ್ಯದ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದೇನೆ. ಧೈರ್ಯ ಇಲ್ಲ ಅಂದರೆ ಮನುಷ್ಯ ಬದುಕು ಕಟ್ಕೊಳ್ಳಾರ. ಧೈರ್ಯದಿಂದ ಎಲ್ಲವನ್ನೂ ಇಟ್ಟುಕೊಳ್ಬೇಕು. ಅಜಾಡ್ಯಂ ವಾಕ್ಪಟುತ್ವಂಚ ಅಂತ ಮುಂದೆ ಹೇಳ್ತಾರೆ. ಧೈರ್ಯ ಅಂದರೆ ಮನುಷ್ಯನಿಗೆ ಇನ್ನೊಂದು ಅರ್ಥದಲ್ಲಿ ಆತ್ಮನಿರ್ಭರತೆ ಅಂತ ಅರ್ಥ. ತಾನು ತನ್ನ ಕಾಲ ಮೇಲೆ ನಿಂತು ತಾನು ಸಂಪಾದಿಸಿದ್ರಲ್ಲೇ ತಾನು ಬದುಕು ಕಟ್ಕೊಳ್ಳೋದು. ಇನ್ನೊಬ್ಬರ ಕಾಲ ಮೇಲೆ ನಿಲ್ಲೋದು, ಇನ್ನೊಬ್ಬರು ಹೊಟ್ಟೆ ಒಡೆಯೋದು ಅಂಥವು ಮಾಡಬಾರ್ದು. ಸ್ವಬಾಹು ಸಂಪಾದಿತ ರಾಜ್ಯ ಕಾಮಾಹ ಅಂತ ಒಂದು ಮಾತು ಬರ್ತದೆ. ಪಾಂಡವರ ಬಗ್ಗೆ ಶ್ರೀಕೃಷ್ಣ ಹೇಳುವಂಥ ಮಾತು. ಸಾತ್ಯಕಿ, ನೀನೇನೋ ಅಂತ ಇದ್ದಿ, ನಾವೆಲ್ಲ ಯಾದವರು ಸೇರಿಕೊಂಡು ದುರ್ಯೋಧನಾದಿಗಳ ಜೊತೆಗೆ ಹೋರಾಟ ಮಾಡಿ ಯುದ್ಧ ಮಾಡಿ ಬೇಕಾದಂತೆ ಅವರನ್ನು ಸೋಲಿಸಿ ಪಾಂಡವರಿಗೆಲ್ಲ ರಾಜ್ಯ ತಂದು ಕೊಟ್ಬಿಡೋಣ ಅಂತ. ಅದೇನು ದೊಡ್ಡಿಸ್ತಿಕೆ ಅಲ್ಲ ಅನ್ನಂತೆ ಕೃಷ್ಣ. ಅದೇನು ದೊಡ್ಡಿಸ್ತಿಕೆ ಅಲ್ಲ. ಅದು ಮಾಡೋದು ಬಹಳ ಕಷ್ಟದ ಕೆಲಸ ಏನಲ್ಲ. ಬಲರಾಮ ಇದ್ದಾನೆ, ನಾನಿದ್ದೇನೆ, ಮಾಡಿಬಿಡ್ತೇವೆ. ಆದರೆ ಪಾಂಡವರಿಗೆ ಅಂಥ ರಾಜ್ಯ ಸಂಪಾದನೆ ಅಪೇಕ್ಷೆ ಇಲ್ಲ ಅಂತಂದ್ರಂತ. ಪಾಂಡವರಿಗೆ ಅದು ಅಪೇಕ್ಷೆ ಯಾಕಿಲ್ಲ? ಸ್ವಬಾಹು ಸಂಪಾದಿತ ರಾಜ್ಯ ಕಾಮಾಹ. ತಮ್ಮ ಬಾಹುಬಲದಿಂದ ತಾವು ಸಂಪಾದಿಸಿದಂಥ ರಾಜ್ಯದಲ್ಲಿ ತಾವಿರಬೇಕು ಅಂತ ಅಪೇಕ್ಷಿಸ್ತಾರೆ ಹೊರತು ಅವರು ಇನ್ನೊಬ್ರು ಸಹಾಯ ಮಾಡಿ ತಂದು ಕೊಟ್ಟದ್ರಿಂದ ಬದುಕೋರು ಅವರಲ್ಲ ಅಂತಂತಾನೆ. ಇದು ಮನುಷ್ಯನಲ್ಲಿರಬೇಕಾದಂಥ ಧೈರ್ಯ ಅಂದರೆ. ಹನುಮಂತ ತನ್ನ ಇಡೀ ಜೀವನದಲ್ಲಿ ಮತ್ತೊಬ್ಬರನ್ನು ಆಶ್ರಯಿಸಿ ಬದುಕಿದ್ದು ಅಂತಿಲ್ಲ. ನಾವು ಮತ್ತೊಬ್ಬರನ್ನು ಅವಲಂಬಿಸಿ ಆಶ್ರಯಿಸಿ ಬದುಕ್ತೇವೆ ಅಂದರೆ ಅದು ಬದುಕೇ ಅಲ್ಲ ಅಂತಂತಾನೆ. ಹೇಳುವಾಗ ಒಂದು ಮಾತು ಬರ್ತದೆ, ಒಬ್ಬ ಹೇಳಿದ ಮಾತು, ಜೀವನದಲ್ಲಿ 2 ಯಾವತ್ತೂ ಕೂಡ ಮರೀದೇ ನೆನಪಿಟ್ಟುಕೊಳ್ಬೇಕಂತ.
ಆಯಾಸ ಇಲ್ಲದೆ ಮರಣ ಬರಬೇಕು, ದೈನ್ಯ ಇಲ್ಲದೇನೆ ಜೀವನ ಆಗಬೇಕು. ಆಯಾಸ ಇಲ್ಲದೆ ಮರಣ. ಬಳಲಿ ಬಳಲಿ ಬೆಂಡಾಗಿ ಪರಾಧೀನಾಗಿ ಅವ್ರ ಹತ್ರ ಚೀ ಅನ್ನಿಸ್ಕೊಂಡು ಇವ್ರ ಹತ್ರ ಚೀ ಅನ್ನಿಸ್ಕೊಂಡು ಛೇ 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 ಅಂಥ ಮರಣ ಬರಬಾರ್ದು. ಅಂಥ ಮರಣಕ್ಕೆ ನಾವು ಅವಕಾಶ ಕೊಡಬಾರ್ದು. ಆ ಇನ್ನೊಬ್ಬರನ್ನ ಕೈ ಚಾಚಿ ಚಾಚಿ ಅಪ್ಪ ಅಣ್ಣ ನೀ ಕೊಡು ಅಂತ ಹೋಗಿ ಅಂಥ ದೈನ್ಯ ಬರಬಾರ್ದು. ಇದನ್ನೇ ಹೇಳಿತು, ವಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಉಪವಾಸ ಬೇಕಂದ್ರೆ ಇರ್ತೇನೆ, ಇನ್ನೊಬ್ಬರಿಗೆ ಅಧೀನ ಆಗಲ್ಲ, ಇನ್ನೊಬ್ಬರಿಗೆ ಕೈ ಚಾಚಲ್ಲ. ದಾಸರು ಇದನ್ನೇ ನಮ್ಮ ಜೀವನದೊಳಗೆ ದಾಸ್ಯ ಅಂತನ್ನೋದರಲ್ಲಿ ಅಳವಡಿಸ್ಕೊಂಡ್ರು. ಎಂಥ ಶ್ರೀಮಂತನೇ ಆಗಲಿ ನಾನು ಅವನನ್ನು ಹಾಡಲ್ಲ, ನಾನು ಅವನನ್ನು ಹೊಗಳಲ್ಲ, ಬಿಡಿಗಾಸಿಗಾಗಿ ನಾನು ಅವನಿಗೆ ಡೊಗ್ಗಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ಹೀಗಲ್ಲ. ಮತ್ತೇನ್ ನನಗೆ ಅಂತ ಒಬ್ಬನಿದ್ದಾನೆ, ಬೇಡಿದರೆ ಒಡೆಯನ, ಪಾಡಿದರೆ ಒಡೆಯನ. ಅದು ಇನ್ಯಾರ್ದೋ ಒಡೆಯನ ಅಲ್ಲ, ನನ್ನ ಒಡೆಯನ. ಬೇಡಿದರೆ ಎನ್ನೊಡೆಯನ ಪಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಪಾಡಿದರೆ ಎನ್ನೊಡೆಯನ ಪಾಡುವೆ. ಇದು ಇವತ್ತು ಬರಬೇಕಾದಂತಹ ಧೈರ್ಯ ಅಂತ ಅರ್ಥ. ಇವತ್ತು ಸ್ತ್ರೀಯರಲ್ಲಿಯೂ ಬರಬೇಕಾದ ಧೈರ್ಯ ಇದೆ, ಪುರುಷರಲ್ಲಿ ಬರಬೇಕಾದಂಥ ಧೈರ್ಯ ಅಂದ್ರೆ ಇದೆ. ಆಂಜನೇಯ ಅಂದು ಜಗತ್ತಿಗೆ ತೋರಿಸಿದಂಥ ಧೈರ್ಯವೂ ಇದೆ ಅಂತ ಅರ್ಥ. ಯಾರನ್ನೂ ಬೇಡಲಿಲ್ಲ, ಯಾರನ್ನೂ ಬಯಸಲಿಲ್ಲ, ಯಾರನ್ನೂ ಅವಲಂಬಿಸಲಿಲ್ಲ. ಯಾವ ಕೆಲಸ ಮಾಡಬೇಕಾದ್ರೂ ತಾನಾಯ್ತು, ತನ್ನ ಕೆಲಸ ಆಯ್ತು, ತನ್ನ ಶಕ್ತಿ ಆಯ್ತು, ತನ್ನ ಬಾಹುಬಲ ಆಯ್ತು, ತನ್ನ ಮನಸ್ಥಿತಿ ಆಯ್ತು, ತನ್ನ ಸಂಕಲ್ಪ ಆಯ್ತು. ಇನ್ನೊಬ್ಬನ್ನ ಅಂತ ಅವಲಂಬಿಸೋದಿಲ್ಲಂತ. ಇದು ಧೈರ್ಯ ಅಂತ ಕರೆಸ್ಕೊಳ್ತದೆ. ನಿರ್ಭಯತ್ವಂ ಅರೋಗತ. ನಿರ್ಭಯತ್ವ ಅಂದ್ರೆ ಅರ್ಥ ಏನು? ನಿರ್ಭಯದಿಂದಿರೋದು ಅಂತ. ನಿನ್ನೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಪ್ರಾರಂಭ ಮಾಡಿದ್ದೆ. ಆಂಜನೇಯನ ನಿರ್ಭಯತೆಗೆ ಉದಾಹರಣೆ ಯಾವುದು? ಆಂಜನೇಯ ಭಯ ಪಡ್ತದ್ದು ಯಾವುದರಲ್ಲಿ? ಒಂದು ಮಾತು ಹೇಳ್ತಾರೆ, ರಾಮಾರ್ಚನೇಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಅವನು ಭಯ ಪಡ್ತಿದ್ದು ಎಲ್ಲಿ? ಅವನ ನಿರ್ಭಯತೆಗೆ ಎಲ್ಲಿ ಅಂತ ಇದು ಉದಾಹರಣೆ. ರಾಮಾರ್ಚನೇಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣಾ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್ ಅಂತಾರೆ. 100 ಯೋಜನ ಬೆಟ್ಟ ಅಂತೆ ಸಂಜೀವಿನಿ ಪರ್ವತ. 100 ಯೋಜನ ಇದೆ. ಅದನ್ನು ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತರು. ಅದು ರಾಮಾಯಣದಲ್ಲೇ ಇರೋದು. 100 ಯೋಜನದ ಬೆಟ್ಟ. ಅದನ್ನು ಎತ್ತಿದ. ಅದನ್ನು ಎತ್ತಿ ಕ್ಷಣದಲ್ಲೇ ತತ್ಕ್ಷಣೇ ತ್ವಾಂ ಹಿ ಲೋಕಃ ತಂದ ಮತ್ತೆ ವಾಪಸ್ ತಗೊಂಡೋಗಿ ಹಾಕಿದ. ಅದು ನಿನ್ನೆ ಕಥೆ ಕೇಳಿದ್ವಿ. ಅಲ್ಲೇನು ಭಯ ಇಲ್ಲ, ನಿರ್ಭಯನಾಗಿ ತಂದ, ಇಟ್ಟ, ಬೇಡ ಅನಿಸಿದ ಕೂಡಲೇ ಎಸೆದು ಬಿಟ್ಟ. ಆದರೆ ಭಯ ಪಡ್ತಿದ್ದ ಅಂತ ಹೇಳ್ತದೆ. ಯಾವುದರಲ್ಲಿ ಭಯ ಪಡ್ತಿದ್ದ ಆಂಜನೇಯ? ಭಗವಂತನ ಪೂಜೆಗೆ ಹೂ ತರುವಾಗ ಭಾರಿ ಭಯ ಪಡ್ತಿದ್ದಂತೆ. ಇಲ್ಲಿ ಭಯ ಇದೆ, ಅಲ್ಲಿ ಭಯ ಇಲ್ಲ. 100 ಯೋಜನದ ಬೆಟ್ಟ 1000 ಯೋಜನದಿಂದ ತರುವಾಗ ಭಯ ಇಲ್ಲ, ಭಾರಿ ಆಯಾಸ ಇಲ್ಲ, ವಿಶ್ರಾಂತಿ ಪಡೆಯೋದು ಅಂತಿಲ್ಲ. ದೇವರಿಗೆ ಪೂಜೆಗೆ ಹೂ ತರುವಾಗ ಮಾತ್ರ ಭಾರೀ ಪ್ರಯಾಸ ಇದೆ ಅಂತ. ಕಾರಣ ಏನು? ದಿನಾ ಭಗವಂತನಿಗೆ ಪೂಜೆಗೆ ಹೂ ತರಬೇಕು ಅಂದ್ರೆ ಹೀಗೇ ತರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಹೇಗೆ ತರಬೇಕು? ನಮ್ಮ ಮುಖದಿಂದ ಬರೋ ಉಸಿರು ಅದಕ್ಕೆ ತಾಗಬಾರ್ದಂತ. ದಿನಾ ನಮ್ಮ ಮುಖದಿಂದ ಬರೋ ಉಸಿರು ಅದಕ್ಕೆ ತಾಗಬಾರ್ದು. ಬಟ್ಟೆಯಲ್ಲಿ ತರಬಾರ್ದು, ಬಟ್ಟೆಯಲ್ಲಿ ಹೂ ತರಬಾರ್ದು ಅಂತಿದೆ. ನೆಲದ ಮೇಲೆ ಬಿದ್ದದ್ದನ್ನು ಆರಿಸಬಾರ್ದು. ಕೆಲವು ಹೂಗಳಿಗೆ ಮಾತ್ರ ನೆಲದ ಮೇಲೆ ಬಿದ್ದೇ ಬೀಳ್ತಾವೆ, ಅನಿವಾರ್ಯ. ಪಾರಿಜಾತ ಕೆಲವು ಇದ್ದಾವೆ, ಅವುಗಳನ್ನು ಬಿಟ್ಟು ಹೂಗಳನ್ನು ಬಟ್ಟೆಯಲ್ಲಿ ತರಬಾರ್ದು. ಪಟಾಹೃತಾನಿ ಯಾನಿ ಸ್ಯುಹು ಭೂಮೋ ಪತಿತಾನಿ ಚ. ಭೂಮಿಯಲ್ಲಿ ಬಿದ್ದದ್ದು ತರಬಾರ್ದು, ಬಟ್ಟೆಯಲ್ಲಿ ಹಾಕಿ ತರಬಾರ್ದು. ಏರಂಡಾರ್ಕಜ ಪತ್ರೇಶು, ಎಕ್ಕಿ ಎಲೆಯಲ್ಲಿ ಏರಂಡ ಪತ್ರದಲ್ಲಿ ತರಬಾರ್ದು. ಹೂ ಸಿಗುತ್ತದೆ ನನಗೆ ಕೈಯಲ್ಲಿ ಏನಿಲ್ಲಲ್ಲ ಅಂತ ಹಾಗೆ ತಂದು ಬಿಡಬಾರ್ದು. ಕೈಯಲ್ಲಿ ತರಬಾರ್ದಂತು. ಇಂಥ ವಿಚಿತ್ರ.
ಕೈಯಲ್ಲಿ ಹೂದು ಹೀಗೆ ತಂದು ದೇವರಿಗೆ ಏರಿಸೋ ಹಾಗಿಲ್ಲ, ಭೂಮಿಯಲ್ಲಿ ಬಿದ್ದದ್ದು ಏರಿಸೋ ಹಾಗಿಲ್ಲ. ಹೀಗೆ ನಿಯಮಗಳನ್ನು ಹೇಳುವಾಗ ಪ್ರಮುಖವಾದ ಒಂದು ನಿಯಮ ಹೇಳ್ತಾರೆ. ಏನದು ಅಂದ್ರೆ, ನಮ್ಮ ಮುಖದ ಗಾಳಿ ಅದಕ್ಕೆ ಬಡಿಬಾರ್ದಂತೆ. ನೀರು ತರುವಾಗಲೂ ಅಷ್ಟೇ, ದೇವರ ಪೂಜೆಗೆ ನೀರು ತರ್ತೇವೆ, ದಿನ ಸ್ನಾನ ಮಾಡಿದ ಮೇಲೆ ನಮ್ಮ ಉಗುರು ಒಳಗೆ ತಾಗಬಾರ್ದು. ಪಾಣಿಜೈರ್ ಅಪ್ರವಿಷ್ಟೈಹಿ ಅಂತಾರೆ ಮಹಾನುಭಾವರು. ಪಾಣಿಜೈರ್ ಅಪ್ರವಿಷ್ಟೈಹಿ ಅಂತಾರೆ. ನಮ್ಮ ಉಗುರು ನೀರಿನೊಳಗೆ ತಾಗಿರಬಾರ್ದು. ನಮಗೇನೋ ನೀರು ತರೋ ಅಭ್ಯಾಸ, ಒಟ್ಟು ಏನೋ ಒಂದು ನೀರು ಹೀಗೆ ತಂದು ಬಿಡ್ತೇವೆ ನೇರವಾಗಿ. ಬೆರಳೆಲ್ಲ ನೀರಿನೊಳಗೆ ಅದ್ದುಕೊಂಡು ದೇವರಿಗೆ ಅಭಿಷೇಕ ಮಾಡಬಾರ್ದು ಅಂತಿದೆ. ಬೆರಳಿನೊಳಗೆ ಉಗುರಿನೊಳಗೆ ಕಸ ಇರ್ತದೆ, ಎಷ್ಟು ತೊಳೆದ್ರೂ ಇರ್ತದೆ, ಅದು ದೇವರ ಅಭಿಷೇಕಕ್ಕೆ ತೀರ್ಥಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹಾಗೇನೆ ಉಸಿರು ತಾಗಬಾರ್ದು. ಯತಿಗಳಿಗೆಲ್ಲ ಈ ಹಿಂದೆ ಕರಸೇವೆ ಅಂತ ಮಾಡ್ಲಿಕ್ಕೆ ಇರ್ತಾರಲ್ಲ, ಮಾಣಿ ಅವರೆಲ್ಲ ಇರ್ತಾರೆ, ಅವರಿಗೆ ಅಷ್ಟು ನಿಯಮ ಇರ್ತದಂತೆ. ನೀರು ತರುವಾಗ ಹೀಗೇ ತರಬೇಕು ಅಂತ. ಹಾಗಾಗಿ ನೀರು ತರಬೇಕಾದ್ರೆ ಬಲಗಡೆನೇ ಹಿಡಿಬೇಕು, ಮುಖದ ಗಾಳಿ ಒಳಗೆ ಬೀಳಬಾರ್ದು, ನೆರಳು ಬೀಳಬಾರ್ದು, ವಸ್ತ್ರದಿಂದ ಶೋಧಿಸಿರ್ಬೇಕು. ವಸ್ತ್ರೇಣ ಶುದ್ಧತಿ, ನೀರು ವಸ್ತ್ರದಿಂದ ಶುದ್ಧ ಆಗ್ತದೆ ಅಂತ ನಿಯಮಗಳನ್ನು ಹೇಳ್ತದೆ. ಈ ನಿಯಮಗಳಲ್ಲಿ ಮುಖದ ಗಾಳಿ ಹೂವಿಗೆ ತಾಗಬಾರ್ದು ಅಂತ ನಿಯಮ ಇದೆ, ದೇವರಿಗೆ ಪೂಜಿಸುವಂತ ಹೂವು. ಈತ ಆಂಜನೇಯ ಗಾಳಿನೇ ಆದ್ದರಿಂದ ಇವನು ಗಾಳಿ ತಾಗದೇ ಇರೋ ಹೂ ಯಾವುದಿದೆ ಅಂತ ಪ್ರಶ್ನೆ. ಅದಕ್ಕೆ ನಾರಾಯಣ ಪಂಡಿತರಂತಾರೆ, ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ತನ್ನ ಮುಖದ ಗಾಳಿ ದೇವರ ಪೂಜೆಗೆ ದಿನನಿತ್ಯ ಅರ್ಚನೆ ಮಾಡಲಿಕ್ಕೆ ಬೇಕಲ್ಲ ಹೂಗಳು, ಎಲ್ಲಿ ಬಡಿದು ಬಿಡ್ತದೋ ಅಂತ ಭಾರೀ ಪ್ರಯಾಸ ಪಟ್ಟು ಭಯಪಟ್ಟು ಭಕ್ತಿಯ ಭಾರದಿಂದ ಅಲ್ಲಿ ಭಯಪಟ್ಟು ತರ್ತಿದ್ನಂತೆ. ಆದ್ರೆ ಸಂಜೀವನಿ ಪರ್ವತ ತಗೊಂಡು ಬಾ ಅಂದ್ರೆ ಹಾರಿಬಿಟ್ನಂತೆ ನೇರವಾಗಿ. ಹಾರಿದ್ನೇನೋ ಎತ್ತಿದ್ನೇನೋ ಕಿತ್ತಿದ್ನೇನೋ ತನ್ನನ್ನು. ಇದೇ ವ್ಯತ್ಯಾಸ. ಇದು ನಮ್ಮ ಜೀವನದಲ್ಲಿ ನಿರ್ಭಯತ್ವದ ಪಾಠ. ಧರ್ಮ, ದೈವ ಇವುಗಳ ಬಗ್ಗೆ ನಿನಗೆ ಭಯ ಇರಲಿ. ಎಲ್ಲಿ ಅಧರ್ಮ ನಡೀತದೋ, ಎಲ್ಲಿ ಧರ್ಮದಿಂದ ಚ್ಯುತನಾಗ್ತೇನೋ ಅಲ್ಲಿ ಭಯ ಇರಲಿ. ಎಲ್ಲಿ ದೇವರಿಗೆ ವಿರುದ್ಧವಾಗಿ ಬಿಡ್ತದೋ, ದೇವರ ಮನಸ್ಸಿಗೆ ವಿರುದ್ಧ ಆಗ್ತದೋ ಇಲ್ಲಿ ಭಯ ಇರಲಿ. ಆದರೆ ನೀನು ಸ್ವಧರ್ಮ ಮಾಡ್ತಾ ಇರುವಾಗ ಭಯ ಪಡೋ ಕಾರಣ ಇಲ್ಲ. ಅಲ್ವೇ ಅರ್ಜುನನಿಗೆ ಕೃಷ್ಣ ಹೇಳಿದ ಮಾತು ಕೂಡ ಇದೆ. ಧರ್ಮ ಯುದ್ಧ ಮಾಡುವಾಗ ಯಾಕೆ ನಿನ್ನ ದೇಹ ನಡುಗುತ್ತಾ ಇದೆ ಅಂತ ಕೃಷ್ಣ ಕೇಳಿದ್ದಂತೆ. ಧರ್ಮ ಮಾಡುವಾಗ ಭಯ ಇಲ್ಲ. ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಧರ್ಮ ಮಾಡುವವನಿಗೆ ಭಯ ಇರಬಾರ್ದು, ಅವನಿಗೆ ಯಾವಾಗಲೂ ಧೈರ್ಯ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕಂತ. ಇದು ಆಂಜನೇಯನಲ್ಲಿ ಕಾಣ್ತೇವೆ. ಹಾರ್ಬೇಕಾ, ಹಾರ್ತೇನೆ ಅಂತ ಹೊರಟ. ಸಮುದ್ರ ಹಾರುವಾಗ ಹಾರ್ತೇನೆ ಅಂತ ಹೊರಟ. ಸಂಪಾತಿ ಹೇಳ್ತದೆ, ನೋಡು ಆಂಜನೇಯ, ಹಾರ್ಲಿಕ್ಕೆ ಹೋಗ್ತಾ ಇದ್ದಿ, ಮಧ್ಯದಲ್ಲಿ ಬೇರೆ ಬೇರೆ ವಿಘ್ನ ಬರ್ಲಿಕ್ಕಿದೆ, ಅಂತಿಂಥ ವಿಘ್ನ ಅಲ್ಲ. ದೇವತೆಗಳು ವರ ಕೊಟ್ಟು ಕೆಲವರನ್ನು ಕಳಿಸ್ತಾರೆ. ರಾವಣನೇ ಕೆಲವರನ್ನ ಲಂಕೆ ರಕ್ಷಣೆ ಮಾಡ್ಲಿಕ್ಕೆ ಅಂತ ನಿಲ್ಲಿಸಿದಾನೆ. ಬ್ರಹ್ಮದೇವರ ವರ ಪಟ್ಟುಕೊಂಡು ಬಂದ ರಾಕ್ಷಸಿಯರು ನಿಂತಿದ್ದಾರೆ. ಇಂಥ ಎಲ್ಲ ಸಮಸ್ಯೆ ಬರ್ತಾವೆ. ಹಾರಿದ ಮೇಲೆ ಒಳಗೆ ಹೋಗುವಾಗಲೂ ಕೂಡ ರಾವಣ ಕೆಲವರನ್ನು ನಿಲ್ಲಿಸಿದಾನೆ, ಲಂಕಿಣಿಯನ್ನ. ಅವೆಲ್ಲ ಇದೆ, ನೋಡಿ ಹೋಗ್ಬೇಕಾಗ್ತದೆ, ವಿಚಾರ ಮಾಡು ಅನ್ನಂತ. ಅದರದ್ದೇನು ಸಂಬಂಧ ಇಲ್ಲ ನನಗೆ ಅನ್ನಂತ. ಅಲ್ಲಿ ನಿರ್ಭಯತೆ. ಅವ್ರು ಯಾರು ಬೇಕು, ಬ್ರಹ್ಮನ ವರದವನಾದ್ರೂ ಬರ್ಲಿ, ರುದ್ರನ ವರನವನಾದ್ರೂ ಬರ್ಲಿ, ಅವ್ಯಾವುದು ನನಗೇನು ಸಂಬಂಧ ಇಲ್ಲ ಅಂತಂತಾನೆ. ಯಾಕೆಂದ್ರೆ ಅಷ್ಟು ನಿರ್ಭಯತೆ. ಒಬ್ಬಂಟಿಗನಾಗಿ ಹೋಗೋದ್ರಲ್ಲಿ, ಕೆಲಸ ಸಾಧಿಸ್ಕೊಂಡು ಬರೋದ್ರಲ್ಲಿ, ರಾಕ್ಷಸರ ಮಧ್ಯದಲ್ಲೇ ಇದ್ದು ಒಬ್ಬಂಟಿಗನಾಗಿ ಯುದ್ಧ ಮಾಡೋದ್ರಲ್ಲಿ, ಅವರನ್ನು ಎದುರಿಸೋದ್ರಲ್ಲಿ ಎಲ್ಲೂ ಭಯ ಇಲ್ಲ. ಇದು ನಮಗೆ ಬೇಕು ಜೀವನದಲ್ಲಿ. ನಾವು ಬದುಕು ಕಟ್ಟಿಕೊಳ್ಬೇಕಾದ್ರೆ ಬಹಳ ಶತ್ರುಗಳು ಪೀಡೆ ಬರ್ತದೆ ನಮಗೆ ಜೀವನದಲ್ಲಿ. ಆಂಜನೇಯ ಫೇಸ್ ಮಾಡಿ ತೋರಿಸಿದ. ಮೊದಲು ಮೈನಾಕ ಬಂದ, ಭಯ ಪಡ್ಲಿಲ್ಲ. ಆಮೇಲೆ ದೇವಮಾತೆ ನಾಗಮಾತೆ ಬಂದ್ಲು, ಭಯ ಪಡ್ಲಿಲ್ಲ. ಸಿಂಹಿಕೆ ಬಂದ್ಲು, ಭಯ ಪಡ್ಲಿಲ್ಲ. ಲಂಕಿಣಿ ಬಂದ್ಲು, ಭಯ ಪಡ್ಲಿಲ್ಲ. ಬರ್ಲಿ ಅಂತಂದ. ಅಕ್ಷಯ್ ಕುಮಾರ್ ಬಂದ, ಭಯ ಪಡ್ಲಿಲ್ಲ. ಇಂದ್ರಜಿತ್ ಬಂದ, ಭಯ ಪಡ್ಲಿಲ್ಲ. ಮನುಷ್ಯ ಸಮಸ್ಯೆಗೆ ಒಳಗಾದಾಗ ಭಯಪಟ್ಟ ಅಂದ್ರೆ ಅರ್ಧ ಭಯದಿಂದಲೇ ಸತ್ತೋಗ್ತಾನೆ. ಮೊನ್ನೆ ಒಂದು ರೋಗ ಬಂತಲ್ಲ, ಕರೋನಾದಿಂದ ಸತ್ತದ್ದು ಕಡಿಮೆ ಅಂತೆ.
ಭಯದಿಂದ ಸತ್ತದ ಸಂಖ್ಯೆ ಜಾಸ್ತಿ ಅಂತ. ಏನ್ ಹಣೆ ಬಾರ ನೋಡಿದ್ರೆ ಎಲ್ಲರೂ ಎಜುಕೇಟೆಡ್ ಮತ್ತು ನಮ್ಮಲ್ಲಿ ಬಹಳ ಶಿಕ್ಷಣ ಪಡೆದಿದ್ದೇವೆ, ಕಾನ್ವೆಂಟ್ನಲ್ಲಿ ಓದಿ ಓದಿ ಎಷ್ಟು ಶಿಕ್ಷಣ ಪಡೆದಿದ್ದೇವೆ, ಭಯ ಹೇಗೆ ಗೆಲ್ಲೋದು ಪಡೆದಿಲ್ಲ. ಇದೇ ದುರಂತ ನಮ್ದೆಲ್ಲ. ಒಬ್ಬ ಬೇರೆ ದೇಶದ ವಿಜ್ಞಾನಿ ಒಂದು ಸಂಶೋಧನೆ ಆಗ್ಬೇಕಾಗಿತ್ತು. ಹಾವಿನ ವಿಷ ಮನುಷ್ಯನಿಗೆ ಕಚ್ಚಿತು ಅಂದ್ರೆ ಸಾವು, ಮರಣವೇ ಸರಿ. ಹಾವಿನ ವಿಷ ಎಷ್ಟು ಬೇಗ ಮನುಷ್ಯನನ್ನ ಸಾವಿಗೀಡು ಮಾಡ್ತದೋ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಭಯ ಮನುಷ್ಯನನ್ನು ಸಾವಿಗೀಡು ಮಾಡ್ತದಂತ ಒಂದು ಸಂಶೋಧನೆ ನಡೀತದೆ. ಅದ್ರ ಬಗ್ಗೆ ಹೆಚ್ಚು ವಿಸ್ತಾರ ಬೇಕು, ಸುಮ್ಮನೆ ಒಂದು ಮಾಹಿತಿ ಕೊಡ್ತೀನಿ. ಒಬ್ಬ ವ್ಯಕ್ತಿಯ ಮುಂದೆ ಒಬ್ಬ ಹಾವು ತಗೊಂಡು ಬಂದಂತೆ. ಆ ಹಾವನ್ನ ಗ್ಲಾಸ್ ಡಬ್ಬಿ, ಈ ಲ್ಯಾಬ್ ಇತ್ಯಾದಿಗಳಲ್ಲೆಲ್ಲ ಆ ವಿಷಯದ ಬಗ್ಗೆ ಸಂಶೋಧನೆ ಮಾಡುವ ಒಂದು ಪ್ರಸಂಗ. ಒಂದು ಕರಿ ನಾಗರ ಹಾವನ್ನ ಒಂದು ಗ್ಲಾಸ್ ಡಬ್ಬಿಯಲ್ಲಿ ಹಾಕಿಟ್ಟದ್ದು ತೆಗೆದ, ಗ್ಲಾಸಿನಿಂದ ತೆಗೆದು ಅವನು ಜೈಲಿನಲ್ಲಿ ಖೈದಿಯಾಗಿದ್ದ. ಖೈದಿ ಆದವನಿಗೆ ಇವನು ಟೆಸ್ಟ್ ಮಾಡಬೇಕು ಅಂತ ಆ ಹಾವನ್ನ ತಗೊಂಡು ಬಂದು ಮುಂದೆ ಅದು ಹೀಗೆ ಹೆಳೆ ಎತ್ತಿ ಹೀಗೆ ಮಾಡೋ ಹಾಗೆ ಮಾಡಿದ್ದಾನೆ, ಸತ್ತೋಗಿಬಿಟ್ಟಿದ್ದಾನೆ. ಸರಿ, ಇಂಥ ಎಲ್ಲ ಕಡೆ ಸುದ್ದಿ ಆದದ್ದೇನು ಅಂದ್ರೆ ಹಾವು ಹೀಗಂದಿದೆ, ಅವನು ಸತ್ತೋಗಿದ್ದಾನೆ ಅಂತ ಎಲ್ಲ ಕಡೆ ಸುದ್ದಿ ಮಾಡಿದ್ದಾರೆ. ಸಂಶೋಧನೆ ಆಯ್ತು. ಯಾಕಂದ್ರೆ ಆತ ಸ್ವತಃ ಹಾವನ್ನು ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಇಡಬೇಕೋ ಗೊತ್ತಿತ್ತವನಿಗೆ, ಅಷ್ಟು ದೂರದಲ್ಲಿದ್ದೇ ಮಾಡಿದಾನ ಅವನು ಟೆಸ್ಟ್. ಸುದ್ದಿ ಆದದ್ದು ಹೀಗೆ. ಇವನೊಳಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಮಾಡಿಸಿದ್ರು. ಅವನೊಳಗೆ ವಿಷ ಮೈ ತುಂಬ ಏರಿದೆ, ಹಾಗಾಗಿ ಸತ್ತೋಗಿದ್ದಾನೆ ಅಂದಮೇಲೆ ಹಾವು ಕಚ್ಚಿದ್ದಕ್ಕೆ ವಿಷ ಏರಿದೆ ಅಂತ. ಮುಂದೆ ಸಂಶೋಧನೆ ಮುಂದುವರಿತು. ಇದೆಲ್ಲ ದಾಖಲಾದದ್ದು ಇವೆಲ್ಲ ವಿಷಯಗಳು. ಸಂಶೋಧನೆ ಮುಂದುವರೆದ್ರೆ ವಿಷ ಹಾವಿನಿಂದ ಬಂದದ್ರಿಂದ ಆದದ್ದಲ್ಲಂತೆ. ಹಾವನ್ನು ನೋಡಿ ಭಯಪಟ್ಟಾಗ ಒಂದು ವಿಷ ಹುಟ್ಟುಕೊಳ್ತದಂತೆ ದೇಹದೊಳಗೆ. ನೋಡಿ, 2 ಥರ ವಿಷ ಇದೆ ಅಂತೆ. ಹಾವಿನ ಬಾಯಲ್ಲಿರುವ ವಿಷ ಒಂದು, ಮನುಷ್ಯನ ದೇಹದಲ್ಲಿ ಭಯ ಜಾಸ್ತಿ ಆದಾಗ ಹುಟ್ಟುಕೊಳ್ಳುವ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಅದಕ್ಕೆ. ಆ ಕೆಮಿಕಲ್ ಹೆಸರೆಲ್ಲ ಬೇರೆ ಬೇರೆ ಇದೆ, ಇರಲಿ. ಅದರಿಂದ ಆತ ಸತ್ತೋದ್ನಂತೆ. ಭಯ ಮನುಷ್ಯನನ್ನ ಹೇಗೆ ಪ್ರಾಣ ತೆಗೀತದೆ ಅಂತನ್ಲಿಕ್ಕೆ ಈ ಸಂಶೋಧನೆ. ಮೇಲ್ನೋಟಕ್ಕೆ ಹಾವು ಕೊಂದಿದೆ ಅಂತ, ಹಾವಿನ ವಿಷದಿಂದಲೂ ಅಲ್ಲ, ಹಾವಿನಿಂದಲೂ ಅಲ್ಲ, ಹಾವಿನ ಭಯಕ್ಕೆ ದೇಹದಲ್ಲೇ ಉತ್ಪತ್ತಿಯಾದ ವಿಷ ಮನುಷ್ಯನನ್ನು ಪ್ರಾಣ ತೆಗೆದುಬಿಡ್ತದಂತೆ. ಇದನ್ನು ಅರ್ಥೈಸ್ಕೊಳ್ಬೇಕು ನಾವು. ಮನುಷ್ಯ ಭಯ ಪಡೋದ್ರಿಂದ ಏನೆಲ್ಲ ಅನಾಹುತಗಳಾಗ್ತವೆ. ಹಾಗಾಗಿ ಭಯ ಪಡಬಾರ್ದು ಅಂತಂದ್ರೆ ಅಭಯ ದೇವತೆಯಾದ ಪ್ರಾಣನನ್ನ ನಂಬಬೇಕು. ಪ್ರಭಮ ಭಯನಭೋ ಭೇದಿ ಬಭ್ರೇ ಬಭೂವೇ. ಆ ಭಕಾರ ಪ್ರಾಸದ ಶ್ಲೋಕ ಯಾಕೆ ಮಾಡ್ತಾರೆ? ಏನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವ ದುರ್ಭೃತಾಶಾನ್ ಭ್ರಾಂತಿರ್ ಭೇದಾವಭಾಸಸ್ತ್ವಿತಿ ಭಯಮಭಯಭೋ ಭೇದಿ. ನೋಡಿ, ಆ ಮಾತಿನಲ್ಲಿ ಅಷ್ಟು ಅರ್ಥ ಇದೆ. ಆ ಮಾತಿನಲ್ಲಿ ಆ ಭಕಾರ ಪ್ರಾಸದ ಶ್ಲೋಕಗಳು ಕೆಲವು ಕಡೆ ಘನ, ಕೆಲವು ಕಡೆ ಟ. ಅದು ತ್ರಿವಿಕ್ರಮ ಪಂಡಿತರಿಗೆ ಒಂದು ರೀತಿ ಒಂದು ವಿಚಿತ್ರವಾದ ಸ್ವಭಾವ ಏನಂದ್ರೆ, ಯಾವ್ಯಾವ ಅಕ್ಷರಗಳನ್ನ ಅವ್ರ ಅಕ್ಷರಾಭಿಮಾನಿಗಳನ್ನು ಒಲಿಸ್ಕೊಂಡಿದ್ರು ತ್ರಿವಿಕ್ರಮ ಪಂಡಿತರು, ಅದಕ್ಕೆ ಅಂಥ ಶ್ಲೋಕ ಮಾಡ್ತಾರೆ. ಆದ್ರೆ ಟಕಾರ ಪ್ರಾಸ, ಘನಕಾರ ಪ್ರಾಸ, ಭಕಾರ ಪ್ರಾಸದ ಶ್ಲೋಕ ಮಾಡ್ತಾರೆ. ಘನಕಾರ ಪ್ರಾಸ ಶ್ಲೋಕ ಜಘ್ನೇ ನಿಘ್ನೇನ ವಿಘ್ನೋ ಬಹುಲ ಬಲಬಕ ಧ್ವಂಸನಾದ್ಯೇನ ಶೋಚತ್ ಅಂತ ಘನ 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 ಬರೋ ಹಾಗೆ ಮಾಡ್ತಾರೆ. ಹಾಗೆ ಈ ಶ್ಲೋಕನು ಹಾಗೆ. ರಾವಣನಿಗೆ ಆಂಜನೇಯ ಒಂದು ಏಟ್ ಹಾಕಿದ್ನಂತೆ. ಏಟ್ ಹೇಗಿತ್ತು, ರಾವಣನ ಸ್ಥಿತಿ ಏನಾಯ್ತು, ಇವನು ಎಂಥ ಅದ್ಭುತವಾದ ಏಟ್ ಹಾಕಿದ, ಆ ಕೈ ಹೇಗಿತ್ತು, ಮುಷ್ಟಿ ಹೇಗೆ ಮಾಡಿದ್ದ, ಇಷ್ಟು ಹೇಳಬೇಕಾಗಿದೆ. ಇದು ನಿಮಗೆ ಸರಳ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದ್ರೆ ಇಷ್ಟೇ. ಒಂದು ಏಟ್ ಹಾಕಿದ, ಅದು ಮುಷ್ಟಿಯ ಏಟು. ಇನ್ನೊಂದ್ಸಲಿ ಸೀತೆ ಅಂತ ಕನಸಿನಲ್ಲೂ ರಾವಣ ಅಂದಿರಬಾರ್ದು, ಹಂಗಿತ್ತಂತ ಏಟದು. ಕನಸಿನಲ್ಲೂ ರಾವಣನಿಗೆ ಸೀತೆ ಅಂತ ಅನಿಸಿರಬಾರ್ದು. ಅಪ್ಪ ಮಗ ಇಬ್ರು ವರ್ಣನೆ ಮಾಡ್ತಾರೆ. ತ್ರಿವಿಕ್ರಮರು ಪಂಡಿತರು ವರ್ಣನೆ ಮಾಡ್ತಾರೆ, ನಾರಾಯಣ ಪಂಡಿತರು ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ. ಆ ಅಪ್ಪನ ಭಾಷೆ ಸ್ವಲ್ಪ ಕಠಿಣ, ಮಗನ ಭಾಷೆ ಬಹಳ ಮೃದುವಾಗಿದೆ ಅಷ್ಟೆ. ಎರಡನ್ನೂ ಹೇಳ್ತೇನೆ. ಆಂಜನೇಯನ ಒಂದು ಗುದ್ದು ಹಾಗಿತ್ತು. ಮಗ ಹೇಳ್ತಾನೆ, ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರ್ಯೋತ್ತರಮೇಶ ಕೋದಾತ್.
ಒಂದು ಮುಷ್ಟಿಯ ಏಟ್ ಹಾಕಿದರೆ ಸೀತೆಯನ್ನ ಕನಸಿನಲ್ಲೂ ಕಾಣಬಾರದು. ಸಂತರ್ಜನ ಅಗ್ರ್ಯೋತ್ತರಂ, ಸೀತೆಯನ್ನು ಸೆಳೆದು ತಂದದ್ದಕ್ಕೆ ಒಂದು ಉತ್ತರ ರೂಪವಾಗಿ ಆಂಜನೇಯ ಆ ರಾವಣನಿಗೆ ಏಟ್ ಹಾಕಿದ ಅಂತ ಹೇಳ್ತಾರೆ. ಇದು ಮಗ ಹೇಳಿದ ಮಾತು, ಅಂದ್ರೆ ನಾರಾಯಣ ಪಂಡಿತರು ಹೇಳಿರುವ ಮಾತು. ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಹೆಂಗಿತ್ತು ಏಟದು, ಆ ಏಟ್ ಹೇಗಿತ್ತು ಅನ್ಲಿಕ್ಕೆ ಈ ಶ್ಲೋಕ ಬಂತಂತ. ಆ ಏಟ್ನಲ್ಲಿ ಅವ್ರು ಏನಾಜೌ ರಾವಣಾರಿ ಪ್ರಿಯ ನಟನ ಪಟುರ್ ಮುಷ್ಟಿರಿಷ್ಟಂ ಪ್ರದೇಷ್ಟುಂ ಕಿಮ್ನೇಷ್ಟೇ ಮೇಸತೇಷ್ಟಾಪದ ಕಟಕ ತಟಿತ್ ಕೋಟಿಭಾಮೃಷ್ಟ ಕಾಷ್ಟ. ಏನಿದ್ರ ಅರ್ಥ ನೋಡಿ, ಗಮನಿಸ್ರಿ. ರಾವಣ ಯುದ್ಧಕ್ಕೆ ಬರುವಾಗ ಯಜೆ ತುಂಬ ಬಂಗಾರದ ಕವಚ ಹಾಕೊಂಡು ಬಂದಿದ್ದಂತೆ. ನೋಡ್ಲಿಕ್ಕೆ ದೂರದಿಂದ ಮೇರು ಪರ್ವತ ಕಂಡ ಕಾಣಿಸ್ತಿತ್ತಂತ ಅವನಿಗೆ. ಅದೇ ಹಂಗಿತ್ತ, ಅದು ಮೇರು ಪರ್ವತ ಇದ್ದಂಗೆ ಇದ್ದ ಅವ. ರಾವಣ ಅಂದ್ರೆ ಏನು ಸಾಮಾನ್ಯ ಏನು, ಅವನು ಮೇರು ಪರ್ವತ ಇದ್ದಂಗೆ ಇದ್ದ. ಅಕ್ರಾಳ ವಿಕ್ರಾಳ ದೇಹ, 10 ತಲೆಗಳು ಬೇರೆ, ಬಂಗಾರದ ಕವಚ ಬೇರೆ ಹಾಕೊಂಡ್ ಬಂದಿದ್ದಾನೆ. ಯತೆ ಉಬ್ಬಿಸ್ಕೊಂಡು ಬಂದಿದ್ದ. ಆಂಜನೇಯ ಒಂದು ಏಟ್ ಹಾಕಿದ್ನಂತ. ಏಟ್ ಹಾಕಿದ್ರೆ ಪ್ರಕಟ ತಟ ತಟಾಕಾತಿ ಶಂಕೋ ಜನೋಭೂತ್. ತಟಾಕಾತಿ ಶಂಕ, ತಟಾಕ ಅಂದ್ರೆ ಕೆರೆ. ರಾವಣನ ಎದೆಗೆ ಗುದ್ದಿ ಹೊರಗೆ ತೆಗೆದ್ರೆ ಕೆರೆ ಆದಾಗಿತ್ತಂತೆ ರಾವಣನ ಎದೆ. ರಕ್ತ ಕಾಂತಿ ಕೆರೆ ಅಂದ್ರೆ ಗೊತ್ತಲ್ಲ, ಒಂದು ದೊಡ್ಡ ಕೆರೆ. ಇಲ್ಲೆಲ್ಲ ಕೆರೆ ಯಾವ್ದಂತಾರೆ, ಇಲ್ಲಿ ಯಾವ್ದೋ ಇದೆಲ್ಲ ಗಾರ್ಡನ್ ಮಾಡಿದಾರೆ ಈ ಕೆರೆ ಮುಚ್ಚಿ ಎಲ್ಲ. ಈಗೆಲ್ಲ ಕೆರೆ ಅಂತ ಉದಾಹರಣೆ ಕೊಟ್ರೆ ಅರ್ಥ ಆಗಲ್ಲ, ಮುಂದೆ ಭಾರಿ ಕಠಿಣ. ಅದು ಒಳಗೊಂದು ಏಟ್ ಹೀಗೆ ಹೊರಗೆ ತೆಗೆದ ಅಂದ್ರೆ ದೊಡ್ಡ ತಟಾಕ ಕಂಡ ಕಾಣಿಸ್ಬೇಕಂತ. ರಕ್ತ ವಾಂತಿ ಮಾಡಿದ ರಾವಣ, ರಕ್ತ ಕಾರಿ ತಲೆ ತಿರುಗಿ ಬಿದ್ದಂತೆ ಒಂದ್ಸಲಿ. ಇಂಥ ಏಟ್ ಹಾಕಿದ ಆ ನಿನ್ನ ಬಂಗಾರದ ಕಡಗದ ಆ ಮುಷ್ಟಿ ನನ್ನ ಇಷ್ಟವನ್ನ ಕೊಡದೆ ಇರ್ತದ ಅಂತ ತ್ರಿವಿಕ್ರಮ ಪಂಡಿತರು ಕೇಳಿದ್ದಾರೆ. ಪ್ರಕಟ ತಟ ತಟ ಕಾತಿ ಶಂಕೋ ಜನೋಭೂತ್ ಏನಾಜೌ ರಾವಣಾರಿ ಪ್ರಿಯ ನಟನ ಪಟು. ಪ್ರಿಯ ನಟನ ಪಟು ಮುಷ್ಟಿರಿಷ್ಟಂ ಪ್ರದೇಷ್ಟುಂ ಕಿಮ್ನೇಷ್ಟೇ ಮೇಸತೇಷ್ಟಾಪದ. ಸಂಸ್ಕೃತದಲ್ಲಿ ಅಷ್ಟಾಪದ ಅಂದ್ರೆ ಬಂಗಾರ ಅಂತ ಅರ್ಥ. ಅಷ್ಟಾಪದ ಕಟಕ ತಟಿತ್ ಕೋಟಿಭಾ. ಒಂದು ಸಲಿ ಆಂಜನೇಯ ಹೀಗೆ ಕೈ ತಿರುಗಿಸಿದರೆ ಆಕಾಶದಲ್ಲಿ ಮಿಂಚು ಬಂದ ಹಾಗೆ ಕೈಯಲ್ಲಿ ಮಿಂಚು ಬರ್ತದಂತ. ಅಂಥ ಕಡಗ ಹಾಕೊಂಡಿದ್ದಾನಂತ ಆಂಜನೇಯ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ. ಯಾಕೆ ಹೇಳಿದೆ ಈ ಪ್ರಸಂಗವನ್ನ ಅಂದ್ರೆ, ರಾವಣನಂಥ ಬ್ರಹ್ಮವರದಿಂದ ಅವಧ್ಯನಾದವ, 10 ತಲೆ ಇರುವವ, ಮೇರು ಬೆಟ್ಟದಂತಿರುವವ ಎದುರುಗಡೆಗೆ ಬಂದರೂ ಕೂಡ ಮುಷ್ಟಿಯ ಏಟ್ ಹಾಕ್ಲಿಕ್ಕೆ ಹಿಂದೇಟ್ ಹಾಕ್ತಿರ್ಲಿಲ್ಲಂತ. ನಮ್ಮ ಜೀವನದಲ್ಲಿ ಭಯ ಪಟ್ರೆ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಬರಲ್ಲ, ಯಾರಿಗೂ ಏಟ್ ಹಾಕ್ಲಿಕ್ಕೆ ಆಗಲ್ಲ. ನಾವು ಬದುಕಲ್ಲ, ಅವರು ಕೂಡ ನಮ್ಮನ್ನು ಬಿಡಲ್ಲ ಪೀಡಿಸೋದನ್ನ. ನಿರ್ಭಯತೆಗೆ ಇದೆಲ್ಲ ಉದಾಹರಣೆ. ಅಂಥ ನಿರ್ಭಯತೆಯನ್ನು ಮೆರೆದವನು ಆಂಜನೇಯ ಅಂತಾರೆ. ಅದಕ್ಕೆ ಇಂಥ ಆಂಜನೇಯನ ಕಥೆಗಳನ್ನ ಯಾರು ಕೇಳ್ತಾರೆ ಅವರಿಗೆ ಸ್ಫೂರ್ತಿ ಬರ್ತದೆ. ಶತ್ರುಗಳಿಗೆ ಹೇಗೆ ಉತ್ತರ ಕೊಡಬೇಕು, ಶತ್ರುಗಳ ಮುಂದೆ ಎಷ್ಟು ಧೈರ್ಯದಿಂದ ನಿಲ್ಲಬೇಕು, ನಿರ್ಭಯರಾಗಿ ಅವರನ್ನು ಹೇಗೆ ಎದುರಿಸಬೇಕು, ಇದೆಲ್ಲ ಆಂಜನೇಯನಿಂದ ಬರ್ತದೆ. ಅಭಯ ಅಂತ ಅದಕ್ಕೆ ಪದೇ ಪದೇ ತ್ರಿವಿಕ್ರಮ ಪಂಡಿತರು ಆಂಜನೇಯನನ್ನ ಅಭಯ ನೀನು, ಅಭಯಪ್ರದ ನೀನು ಅಂತ ಕೊಂಡಾಡ್ತಾರೆ. ನಿರ್ಭಯತ್ವಂ ಅಂತಂತಾರೆ. ಅರೋಗತ, ಅರೋಗತ ಅಂದ್ರೆ ಅರ್ಥ ಏನು? ರೋಗ ಮನುಷ್ಯನಿಗೆ ಬರೋದು ಯಾವುದರಿಂದ? ಚರಕ ಸಂಹಿತೆ ಅಂತ ಆಯುರ್ವೇದದ ಒಂದು ಗ್ರಂಥ. ಚರಕ ಸಂಹಿತೆ ಇವತ್ತು ಪ್ರಸಿದ್ಧ. ಅದರಲ್ಲಿ ಕೆಲವು ಅಧ್ಯಾಯಗಳಿದ್ದಾವೆ. ರೋಗ ನಿದಾನ ಅಧ್ಯಾಯ ಅಂತ. ರೋಗ ನಿದಾನ ಅಂದ್ರೆ ಕಾರಣ ಅಂತ ಅರ್ಥ. ರೋಗೋತ್ಪತ್ತಿ ಯಾವ್ಯಾವುದರಿಂದ ಆಗ್ತದೆ? ಶರೀರಕ್ಕೆ ಸಂಬಂಧಪಟ್ಟ ರೋಗಗಳು ಬೇರೆ ಇವೆ, ಶಾರೀರಿಕ ರೋಗಗಳು ಬೇರೆ, ಆತ್ಮನ ಮನಸ್ಸಿಗೆ ಬರುವಂತಹ ರೋಗಗಳು ಬೇರೆ. ಶಾರೀರಿಕ ರೋಗಗಳಿಗೆಲ್ಲ ವ್ಯಾಧಿ ಅಂತ ಕರೀತಾರೆ, ಮನಸ್ಸಿಗೆ ಸಂಬಂಧಪಟ್ಟ ರೋಗಗಳಿಗೆಲ್ಲ ಆಧಿ ಅಂತ ಕರೀತಾರೆ. ಅವುಗಳ ನಿದಾನ ಯಾವುದು ಅಂತ ಹುಡುಕ್ತಾರೆ. ಪ್ರಮುಖ ನಿದಾನಗಳೆಲ್ಲ ಆ ಶಾರೀರಿಕ ರೋಗಗಳಿಗೆ ಅಜೀರ್ಣ ಪ್ರಭವಾಹ ರೋಗಾಹ ಅಂತ ಕೆಲವು ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಪಡಿಸ್ತಾರೆ ಗ್ರಂಥದಲ್ಲಿ. ಮನುಷ್ಯ ಅಜೀರ್ಣತೆಗೆ ಒಳಗಾದ ಅಂದ್ರೆ ಎಲ್ಲ ಥರದ ರೋಗ ಶುರು ಆಗ್ತಾವಂತ. ಅಜೀರ್ಣ ಪ್ರಭವ ರೋಗಾಹ. ಆಯುರ್ವೇದದವರು ಇದನ್ನು ಗಟ್ಟಿ ಹಿಡ್ಕೊಳ್ತಾರೆ ಯಾವಾಗಲೂ ಕೂಡ. ಅಜೀರ್ಣ ಅಂದ್ರೆ ಮನುಷ್ಯ ತಿನ್ನೋ ಆಹಾರಗಳು ಜೀರ್ಣಕ್ಕೆ ಶಕ್ತಿ ಕಡಿಮೆ ಆದಾಗ
ಅಥವಾ ಇದ್ದ ಶಕ್ತಿಯ ಮೇಲೆ ಇನ್ಯಾವುದೋ ಪ್ರಭಾವ ಬೀರಿದ್ರಿಂದ ಅವನಿಗಾಗೋ ಅಜೀರ್ಣವೇ ಎಲ್ಲ ರೋಗಗಳನ್ನು ಹುಟ್ಟಿಸ್ತದಂತೆ. ಇದು ವ್ಯಾಧಿಗೆ ಸಂಬಂಧಪಟ್ಟದ್ದು. ಆಂಜನೇಯನ ಚರಿತ್ರೆ ಕೇಳುವಾಗ ಎಷ್ಟು ವಿಷಯ ಬರ್ತದೆ ನೋಡ್ರಿ. ಅದಕ್ಕೆ ಆಂಜನೇಯ ಅನ್ನೋದು ಸಾಧಾರಣ ಅಲ್ಲ ಆತ. ಅವನು ಸ್ಮರಣೆ ಮಾಡುವಾಗ ಸಂಜೀವಿನಿ ಪರ್ವತ ತರಲಿಲ್ವೇ ಅಂದ್ರೆ ರೋಗದ ಪರಿಹಾರ ಅಂತ ಅರ್ಥ. ಸಂಜೀವಿನಿ ಪರ್ವತ ಅಂದ್ರೆ ಅರ್ಥ ಏನ್ ಮತ್ತೆ? ಸಂಜೀವಿನಿ ತರ್ಲಿಕ್ಕೆ ಏನ್ ಹೇಳಿರ್ಲಿಲ್ಲ ಭಗವಂತ. ಸಂಜೀವಿನಿ ಪರ್ವತ ತಗೊಂಡ್ ಬಾ ಅಂತ ಹೇಳಿರ್ಲಿಲ್ಲ ಆಂಜನೇಯನಿಗೆ. ಔಷಧಿ ತಗೊಂಡ್ ಬಾ ಅಂದಿದ್ದ. ಕಥೆ ನಡೆದಿದ್ದ ಹಾಗೆ, ಹೇಳೋದು ಬೇರೆ ತರ ಬೇರೆಯವರೆಲ್ಲ. ಔಷಧಿ ತಗೊಂಡ್ ಬಾ ಅಂದ. ಜಾಂಬವಂತನಿಗೆ ವಿವರಣೆ ಕೊಡ್ಲಿಕ್ಕೆ ಹೇಳಿದ್ದ. ಜಾಂಬವಂತ ವಿವರಣೆ ಕೊಟ್ಟನಂತೆ. 4 ಥರದ ಗಿಡಮೂಲಿಕೆಗಳಿದ್ದಾವೆ ಗಂಧಮಾದನದ ತುದಿಯಲ್ಲಿ, ಅದನ್ನು ತಗೊಂಡ್ ಬಾ. ಕಪಿಗಳಿಗೆಲ್ಲ ಯುದ್ಧ ಮಾಡಿ ಮಾಡಿ ಇಂಜ್ಯೂರ್ಡ್ ಆಗಿದ್ದಾರೆ, ಸೊ ಅವರನ್ನೆಲ್ಲ ಸರಿಪಡಿಸೋಣ ಅಂತ ಹೇಳಿದ್ದು 4 ಔಷಧಿಗಳನ್ನ. ವಿಶಲ್ಯಕರಣಿ, ಸಂಧಾನಕರಣಿ, ಸವರ್ಣಕರಣಿ. ಇದು ನೋಡಿ ಔಷಧಿಗಳ ಪರಿಚಯ ಮಾಡಿಸಿದ್ದಾರೆ ರಾಮಾಯಣದೊಳಗೆ. ವಿಶಲ್ಯಕರಣಿ, ಸಂಧಾನಕರಣಿ, ಸವರ್ಣಕರಣಿ, ಇನ್ನೊಂದು ಹೇಳ್ತಾರೆ, ಅದು ನನಗೆ ನೆನಪಿಲ್ಲ. ಅಂತೂ ಆ 4 ಥರದ ಔಷಧಿಗಳನ್ನು ತಗೊಂಡು, ಅದು ಬಳ್ಳಿಗಳಿತ್ತಂತೆ. ವಿಶಲ್ಯಕರಣಿ ಅಂತಂದ್ರೆ ಗಾಯವನ್ನ ಮಾಯಿಸ್ಲಿಕ್ಕಿರುವಂತಹದ್ದು ವಿಶಲ್ಯಕರಣಿ. ಸಂಧಾನಕರಣಿ ಅಂದ್ರೆ ಮೂಳೆಗಳು ಮುರಿದು ಹೋಗಿದ್ರೆ ಅದನ್ನು ಪುನಃ ಜೋಡಿಸ್ಲಿಕ್ಕಿರುವಂತಹ ಔಷಧಿಯ ಹೆಸರು ಏನಂತಾರೆ? ಸಂಧಾನಕರಣಿ. ಸವರ್ಣಕರಣಿ ಅಂದ್ರೆ ಗಾಯ ಆದದ್ರ ಮೇಲೆ ಆ ಬಳ್ಳಿಯ ರಸ ಹಚ್ಚಿದ್ರೆ ಶರೀರದ ಬಣ್ಣ, ಗಾಯದ ಬಣ್ಣ ಮಾದ್ಮೇಲೂ ಕೂಡ ಶರೀರದ ಬಣ್ಣಕ್ಕೆ ಹೋಗ್ಬೇಕಂತ, ಶರೀರದ ಬಣ್ಣದಂತೆ ಆಗ್ಬೇಕು. ಅದಕ್ಕೆ ಸವರ್ಣಕರಣಿ. ಕೊನೆಗಿದ್ದದ 4ನೇದು ನೆನಪಾಯ್ತು ನೋಡ್ರಿ, ಮತ್ತೆ ವಾಯುದೇವರು ನೆನಪಿಸಿದ್ರು. ಅದು ಮೃತ ಸಂಜೀವಿನಿ ಅಂತಿದೆ. ಮೃತ ಸಂಜೀವಿನಿ ಅಂದ್ರೆ ಸತ್ತವನನ್ನ ಬದುಕಿಸೋದಂತ. ಇದನ್ನು ನೆನಪಿಟ್ಕೊಳ್ಬೇಕು. ಇದನ್ನು ನಾವು ಸುಮ್ನೆ ಸಂಜೀವರಾಯ ಅಂತ ಅನ್ನೋ ಹಾಗಿಲ್ಲ. ವಿಶಲ್ಯಕರಣಿ, ಸಂಧಾನಕರಣಿ, ಸವರ್ಣಕರಣಿ, ಮೃತ ಸಂಜೀವಿನಿ ಅಂತ ಅರ್ಥ. ಮೃತ ಸಂಜೀವಿನಿ ಅಂದ್ರೆ ಎಂಥ ವ್ಯಕ್ತಿ ಸತ್ತೋಗಿದ್ರು ಆ ಔಷಧಿಯನ್ನ ಚೆನ್ನಾಗಿ ತಿಕ್ಕಿ ಅವನ ದೇಹದ ಮೇಲೆ, ಎದೆ ಮೇಲೆ, ಪರ್ಟಿಕ್ಯುಲರ್ ಆಗಿ ಎದೆ ಮೇಲೆ ಹಾಕಿದ್ರೆ ಮತ್ತೆ ಪ್ರಾಣ ಬರ್ತದಂತೆ. ಅದು ಮೃತ ಸಂಜೀವಿನಿ ಅಂತ. ಇದು 4 ಔಷಧಿಗಳ ಬಳ್ಳಿ ಬೆಳೆದಿರೋದು ಗಂಧಮಾದನದ ತುದಿಯಲ್ಲಿ. ಅದನ್ನು ತಗೊಂಡು ಬಾ ಅಂತ ಹೇಳಿದ್ದಂತೆ. ಆಂಜನೇಯ ಆಕಾಶದಲ್ಲಿ ಹಾರಿ ಬಂದ. ಆ ಸಂಜೀವಿನಿ ಪರ್ವತದ ಮೇಲ್ಭಾಗಕ್ಕೆ ಬಂದಾಗ ತಗೊಳ್ಳಿಕ್ಕೆ ಹೋಗ್ತಾನೆ, ಎಲ್ಲ ಒಳಗೆ ಹೋಗ್ಬಿಟ್ವಂತೆ. ಆಂಜನೇಯ ಬಂದಾಗ ಒಳಗೆ ಹೋದ್ರೆ ಏನ್ ಮಾಡ್ಬೇಕು ಆಂಜನೇಯ? ಅರೆ ಇವನು ಯಾರೋ ಬೆಂದಿದ್ದಾನೆ, ಪರ ವ್ಯಕ್ತಿ, ನಮ್ಮನ್ನ ಎಲ್ಲಿ ತಗೊಂಡು ಹೋಗ್ಬಿಡ್ತಾನೋ ಅಂತ. ಔಷಧಿಗಳಿಗೂ ಅಷ್ಟು ಬುದ್ಧಿವಂತಿಕೆ ಇದೆ. ಹಾಗಾಗಿ ಒಳಗೆ ಹೋದ್ವಂತೆ. ಅದಕ್ಕೆ ಆಂಜನೇಯ ಅಂದ, ನಾನು ಬಂದಾಗಲೇ ನೀವೆಲ್ಲ ಒಳಗೆ ಹೋಗ್ತೀರಾ, ತಾಳು ಮಾಡ್ತೀನಿ ನಿಮ್ಮನ್ನ ಅಂತ ಹೇಳಿ ಔಷಧಿ ಬಳ್ಳಿ ಒಂದೊಂದೇ ಕಿತ್ತುತ್ತಾ ಕೂತ್ರೆ ಸಮಯನೂ ಹೆಚ್ಚಾಗ್ತದೆ, ಬೇಡವೇ ಬೇಡ ಅಂತ ಬೇಟ ಎತ್ತಿದ್ಬಿಟ್ನಂತೆ. ಬೇಡವೇ ಬೇಡ, ಸಮಯ ಯಾರು ವ್ಯರ್ಥ ಮಾಡ್ತಾರೆ? ಒಂದೊಂದನ್ನೇ ಬೆಟ್ಟನೆ ಎತ್ತಿಬಿಟ್ಟ. ಬೆಟ್ಟನೆ ಎತ್ತಿ ತಂದ ಮೇಲೆ ಆದ್ರೂ ಔಷಧಿಗಳ ಬಳ್ಳಿ ತೆಗಿಬೇಕಲ್ಲ. ಅವು ಪಾಪ ಅವು ಎತ್ತಿದ ಮೇಲೆ ಅವಕ್ಕೆ ಅಂದಾಜಾಯ್ತು, ನಮ್ಮನ್ನು ಎತ್ತಿದವನು ಆಂಜನೇಯ ಅಂತ. ಆಮೇಲೆ ಅಂದಾಜ ಅದು ಹೊರಗೆ ಬಂದು, ಆವಾಗಲೂ ನಿಮ್ಮನ್ನು ಕಿತ್ತಲ್ಲ ಅನ್ನಂತ ಆಂಜನೇಯ. ಆವಾಗಲೂ ಕಿತ್ತಲಿಲ್ಲ. ಮತ್ತೇನ್ ಮಾಡಿದ? ತನ್ನ ಮುಖದಿಂದ ಗಾಳಿ ಬೀಸಿದ್ರೆ ಬೆಟ್ಟದ ಮೇಲೆ ಹಾದು ಬಂದ ಗಾಳಿ ಕಪಿಗಳ ಮೇಲೆ ಬಿದ್ದದ್ದಕ್ಕೆ ಕಪಿಗಳು ಎದ್ದು ಬಂದ್ರಂತೆ. ಇದು ನಡೆದದ್ದು ರಾಮಾಯಣದೊಳಗೆ. ಔಷಧಿ ಉಪಚಾರ ಮಾಡಿದಂಗಲ್ಲ. ಈ ಫಸ್ಟ್ ಏಡ್ ಕಿಟ್ ಅಂತ ಇಟ್ಕೊಂಡಿರ್ತಾರಲ್ಲ, ಆ ಪ್ರಾಥಮಿಕ ಚಿಕಿತ್ಸೆಯ ಒಂದು ಕಿಟ್ ಇಟ್ಟುಕೊಂಡು ಬಸ್ನಲ್ಲಿ ಪ್ರಯಾಣ ಮಾಡ್ತಿರ್ತಾರ, ಆ ಥರ ಮಾಡಿದ್ದಲ್ಲ ಆಂಜನೇಯ. ಈ ಥರ ಎಬ್ಬಿಸಿದ ಕಪಿಗಳನ್ನ ಅಂತಿದೆ. ಈ ಚರಿತ್ರೆಯನ್ನು ಕೇಳಿದ್ರಾದರೂ ಅರೋಗತಕ್ಕೆ ಉದಾಹರಣೆ ಅಂತ ಅರ್ಥ. ಕಪಿಗಳಿಗೆ ಸ್ವಲ್ಪವೂ ರೋಗ ಇಲ್ಲದಂತೆ, ಕಪಿಗಳಿಗೆ 2 ಬಾರಿ ನಾಗಪಾಶದಿಂದ ಬಂಧನ ಆಯಿತು. 2 ಬಾರಿ ಆದಾಗಲೂ ಎಷ್ಟೆಷ್ಟು ಕೈ ಮುರಿದು ಹೋಗಿದೆ, ಕಾಲು ಮುರಿದು ಹೋಗಿದೆ, ದೇಹದಲ್ಲಿ ಬಾಣಗಳು ಚುಚ್ಚಿದಾವೆ, ರಾಕ್ಷಸರು ಹೊಡೆದ್ರಿಂದ ಬೆಟ್ಟಾಗಿದೆ, ಮೂಳೆ ಮುರಿದು ಹೋಗಿದಾವೆ. ಆಂಜನೇಯ ತಂದಂಥ ಸಂಜೀವಿನಿ ಬೆಟ್ಟದ ಪ್ರಭಾವ ಎಲ್ಲ ಕಪಿಗಳಲ್ಲಿ ರೋಗವಾಸಿ ಮಾಡಿಬಿಡ್ತಂತೆ. ಮತ್ತೆ ಅವರ ಮೂಳೆಗಳೆಲ್ಲ ಕೂಡ್ಕೊಂಡು, ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಸುಪ್ತಾಹ ಪುನಃ ಉತ್ತಸ್ತುಸ್ತತ್ರ ಅಂತಾರೆ. ಮಲಗಿದ ಕಪಿಗಳು ಎದ್ದೋಡಿ ಬಂದು, ಅಷ್ಟೇ ಹೊರತು ಗಾಯದಿಂದ ಅಲ್ಲ, ಗಾಯಗಳು ಮಾಧೋಗಿದ್ದು ಸಂಜೀವಿನಿ ಪರ್ವತದ ಪ್ರಭಾವದಿಂದ ಅಂತ ಹೇಳ್ತಾರೆ. ಇದಲ್ವೇ ಅರೋಗತ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವ ರೋಗದ ನಿಧಾನಗಳನ್ನ ತಿಳಿದ್ರೆ
ವಿಸ್ತಾರವಾಗಿ ಬಹಳ ಹೇಳ್ತಾರೆ. ನಾವು ಒಂದು ರೀತಿ ಗಾಬರಿ ಆಗಿಬಿಡ್ತೀವಿ, ಎಷ್ಟು ರೋಗ ನಿಧಾನಪ ಅಂತ. ಆಂಜನೇಯನ ಇಂಥ ಕಥೆ ಕೇಳಿದ್ರೆ, ಆಂಜನೇಯ ಮಾಡಿದಂಥ ಸಂಜೀವನಗೊಳಿಸಿದ ಕಪಿಗಳನ್ನು ಎಚ್ಚರಗೊಳಿಸಿದ ಕಥೆ ಕೇಳಿದ್ರೆ ಅವರೆಲ್ಲ ನಿರೋಗರಾಗ್ತಾರೆ, ಅರೋಗರಾಗ್ತಾರೆ ಅಂತ ಅಭಿಪ್ರಾಯವನ್ನ ವ್ಯಾಖ್ಯಾನ ಮಾಡುತ್ತದೆ. ನಿರ್ಭಯತ್ವಂ ಅರೋಗತಾ, ಆಂಜನೇಯನಿಗಂತೂ ರೋಗ ಬರಲಿಕ್ಕೇ ಇಲ್ಲ, ಇನ್ನು ಉಳಿದವರಿಗೂ ಕೂಡ ರೋಗ ಬರದೇ ಇರೋ ಹಾಗೆ ಮಾಡ್ತಾನೆ ಸ್ಮರಣೆಯಿಂದ. ಇದು ಸಂಜೀವಿನಿ ಪರ್ವತ ತಂತ್ರದ ಕಥೆ ಮಹಿಮೆ ಅಂತ ತಿಳಿಬಹುದು. ಇನ್ನು ಅಜೀರ್ಣ ಪ್ರಭಾವ ರೋಗದ ಬಗ್ಗೆ ಒಂದು ಮಾತು ಹೇಳಿದೆ. ಸ್ವತಃ ಆಂಜನೇಯನಿಗೆ ರೋಗ ಇಲ್ವಂತ, ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ರೋಗನೂ ಬರಲ್ಲಂತ ಆಂಜನೇಯನಿಗೆ, ರೋಗನೇ ಇಲ್ಲ ಅವನಿಗೆ. ರೋಗ ಇಲ್ಲ ಅಂತಂದ್ರೆ ಅರ್ಥ ಹೇಗೆ ಮಾಡ್ಕೊಳ್ಬೇಕು? ತಿನ್ನೋದೇ ಇಲ್ಲ ಅಂತ ರೋಗ ಇಲ್ವೋ, ಅಥವಾ ತಿಂದ್ರೂ ರೋಗ ಇಲ್ವೋ ಅಂತ ಪ್ರಶ್ನೆ. ಆವಾಗಲೇ ಹೇಳಿದ್ನೆಲ್ಲ, ತಿರ್ತಾರೆ, ಆಮೇಲೆ ಅಜೀರ್ಣ ಆಗ್ತದೆ, ಆಮೇಲೆ ರೋಗ ಬರ್ತದೆ. ಅಂದಮೇಲೆ ರೋಗಕ್ಕೆ ನಿಧಾನ ಯಾವುದು ಅಂತ ಯೋಚನೆ ಮಾಡಿದ್ವಿ. ಆಂಜನೇಯ ತಿನ್ನೋದೇ ಇಲ್ಲ ಅಂತ ರೋಗ ಇಲ್ವೋ, ಹೇಗೆ? ಚೆನ್ನಾಗಿ ತಗೊಳ್ತಾನಂತೆ. ನಾವು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ತಗೊಳ್ತಾರಂತೆ ವಾಯುದೇವರು. ಆದ್ರೆ ಇಷ್ಟೇ, ಎಷ್ಟು ತಗೊಂಡ್ರು ಜೀರ್ಣ ಆಗ್ತದಂತೆ. ಅದಕ್ಕೆ ಅಜೀರ್ಣವೇ ಆಗಲ್ಲ, ಅದಕ್ಕೆ ರೋಗವೇ ಇಲ್ಲ. ಅದರ ಮೇಲೆ ಮತ್ತೆ ಪ್ರಶ್ನೆ, ಅಜೀರ್ಣ ಆಗದೆ ಇರೋದಕ್ಕೆ ಏನ್ ಕಾರಣ? ಅದಕ್ಕೆ ಹಿರಿಯರು ಹೇಳ್ತಾರೆ, ಆಂಜನೇಯನ ಹೊಟ್ಟೆಯಲ್ಲಿ ಅವನ ನನ್ನ ಹೆಬ್ಬೆರಳು ತೋರಿಸಿದ ಕೂಡಲೇ ನನ್ನ ಹೆಬ್ಬೆರಳು ಅಂತ ಕನ್ಫ್ಯೂಸ್ ಆಗ್ಬೇಡ್ರ. ಮತ್ತೆ ಅವನ ಹೆಬ್ಬೆರಳು ಬೇರೆ ಇದೆ, ಅದು 32 ಲಕ್ಷಣ ಭರಿತವಾದಂತಹ ದೇಹ. ಆ ಹೆಬ್ಬೆರಳಿನಷ್ಟು ಪರಿಮಿತಿಯಲ್ಲಿ ಅವರ ಜಠರಾಗ್ನಿ ಇದೆ ಅಂತ. ಜಠರಾಗ್ನಿ ಅಂದ್ರೆ ಜೀರ್ಣಕ ಶಕ್ತಿಗೆ ಇನ್ನೊಂದು ಹೆಸರು, ಅದನ್ನೇ ವೃಕ ಅಂತ ಕರೆದದ್ದು ಇದೆ ಮಹಾಭಾರತದಲ್ಲಿ. ಅವರ ಜೀರ್ಣಕ ಶಕ್ತಿ ಎಷ್ಟು ಅಂದ್ರೆ ಇಡೀ ಪ್ರಪಂಚವನ್ನೇ ನುಂಗಿದ್ರೂ ಜೀರ್ಣ ಮಾಡ್ಕೋತಾರಂತೆ. ಅಂಥ ಜೀರ್ಣಕ ಶಕ್ತಿ ಆಂಜನೇಯನಲ್ಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಇನ್ನೂ ಒಂದು ವಿಷಯ ಹೇಳ್ತಾರೆ, ಅವರ ಹಸಿವನ್ನು ತಡ್ಕೊಳ್ಳೋ ಶಕ್ತಿ ಎಷ್ಟಿದೆ ಅಂದ್ರೆ ಆಶ್ಚರ್ಯ ಆಗ್ತದೆ. ಎಷ್ಟು ದಿನ ಉಪವಾಸ ಇದ್ರೂ ಹಾಗೆ ಇರ್ತಾರಂತವ್ರು, ಅದು ಇದೆ. ಮತ್ತೆ ಉಪವಾಸಕ್ಕೂ ಸರಿ, ಆಹಾರ ತಗೊಳ್ಳಿಕ್ಕೂ ಸರಿ. ಇದು ಆಂಜನೇಯ. ಯಾವತ್ತೂ ಭೋಗದ ಜೀವನ ನಡೆಸಲಿಲ್ಲ, ಯಾವತ್ತೂ ಭೋಗದ ಜೀವನ ನಡೆಸಲಿಲ್ಲ ಅವರು. ಅಂಥೇಳಿ ತಿನ್ಲಿಲ್ಲ ಅಂತ ಅರ್ಥ ಅಲ್ಲ. ಎಷ್ಟು ತಿನ್ನಬೇಕು ಅನ್ನೋದು ಗೊತ್ತಿದೆ, ರೋಗ ಹೇಗೆ ಬರಬಾರ್ದು ಅನ್ನೋದು ಗೊತ್ತಿದೆ, ಬರೆಸ್ಕೊಳ್ಳದೆ ಇರೋ ಹಂಗೆ ಯಾವ ತಡಿಬೇಕು ಗೊತ್ತಿದೆ. ಇಂಥ ಶಕ್ತಿಯುತನಾದ ಆಂಜನೇಯನನ್ನ ಸ್ಮರಣೆ ಮಾಡೋದೇ ಒಂದು ವಿಶೇಷ ಭಾಗ್ಯ ಅಂತ ಭಾವಿಸ್ಬೇಕಂತ. ಅವರ ಶಕ್ತಿನೇ ಹಾಗೆ. ಅಪಕ್ಷಪಾತಿ ಪುರುಷ ಸ್ತ್ರೀಲೋಕ್ಯಾಂ ಅಭೋಗ ಭೋಕ್ತಾ ಪತಗಾಧಿರಾಜಂ ವಿಶ್ವಂಭರಂ ಬಿಭ್ರದ ಸೌಜಿಗಾಯ ತ್ವರಾ ಪರಾಕ್ರಾಂತಿಷು ಚಿತ್ರಮೇತತ್. ಇದಂ ಚಿತ್ರಂ ಅಂತಾರೆ ನಾರಾಯಣ ಪಂಡಿತರು. ಲೋಕದಲ್ಲಿ ಇದು ನನಗೆ ಆಶ್ಚರ್ಯ ಅನಿಸ್ತದೆ ಅಂತಾರೆ ನಾರಾಯಣ ಪಂಡಿತರು. ಯಾವ್ದು ಆಶ್ಚರ್ಯ? ರಾಮ ವಿಷ್ಣು, ವಿಷ್ಣುನನ್ನು ಹೊರುವ ವಾಹನ ಯಾರು? ಗರುಡ. ಗರುಡ ಸಾಧಾರಣ ಆಹಾರ ತಿಂದು ವಿಷ್ಣುನನ್ನು ಹೊರಲಿಕ್ಕಾಗಲ್ಲ. ಹಾಗಾಗಿ ಗರುಡನಿಗೆ 100 ಹಾವುಗಳ ಆಹಾರ ಬೇಕಾಗ್ತವಂತೆ. ಇದು ತಿಳ್ಕೊಳ್ಳಿಕ್ಕೆ ಹೇಳಿದ್ದು. ಗರುಡನ ವ್ಯಕ್ತಿತ್ವವನ್ನು ಹೀಗೆ ಅಂತ ನಾವು ನೀವು ಮಾತನಾಡೋದಲ್ಲ. ಮಹಾಭಾರತದ ಇತಿಹಾಸ ಹಾಗೆ ಹೇಳ್ತದೆ. ಏನು ಆಹಾರ ತಿಂತಾನೆ ಗರುಡ, ಹಾಗಾಗಿ ಅವನಿಗಷ್ಟು ಶಕ್ತಿ ಬರಲಿಕ್ಕೆ ಹಾವುಗಳೆಲ್ಲ ಆಹಾರ ಆಗ್ಬೇಕಂತೆ. ದೊಡ್ಡ ಕಥೆನೇ ಇದೆ, ಕೇಳಿರ್ಬೇಕು ಅದ್ರ ಬಗ್ಗೆ ನಾವು ಮಹಾಭಾರತದಲ್ಲಿ. ಹಾವೆಲ್ಲ ಗರುಡನಿಗೆ ಆಹಾರ ಆಗ್ತಾರೆ. ಚೆನ್ನಾಗಿ ತಗೊಳ್ತಾನೆ. ಯಾಕೆ? ವಿಷ್ಣು ನನ್ನ ಹೆಗಲ ಮೇಲೆ ಹೊರಬೇಕಲ್ಲ. ಮೇಲಾಗಿ ರೆಕ್ಕೆ ಬೇರೆ ಇದೆ ಅವನಿಗೆ. ರೆಕ್ಕೆ ಬಹಳ ದೊಡ್ಡ ರೆಕ್ಕೆ. ಒಂದು ಬಾರಿ ರೆಕ್ಕೆ ಹೀಗೆ ಬೀಸಿದರೆ ಸಾಮವೇದ ಕೇಳಿಸ್ಬೇಕಂತೆ ದೇವರಿಗೆ. ಈಗೆಲ್ಲ ವಾಹನದಲ್ಲಿ ಹೋಗುವಾಗ ಸಿನಿಮಾ ಹಾಡು ಹಾಕೊಂಡು ಹೋಗಲ್ವೇ? ಹಂಗೆ ದೇವರು ಗಗನಚರ ವಾಹನ, ಗಗನಚರ ವಾಹನ ಅಂತಾರೆ. ಅದಕ್ಕೆ ಭಗವಂತ ಜಗನ್ನಾಥದಾಸರು ಹೇಳುವಾಗ ಗಗನಚರ ಗರುಡ ವಾಹನನಾದ ಶ್ರೀಹರಿ ಸಾಮಗಾನಗಳ ಕೇಳುತ್ತಾ ಅಂತಾರೆ. ಒಂದು ಬಾರಿ, ಅದಕ್ಕೆ ಗರುಡ ವಾಹನ ತಿರುಪತಿಯಲ್ಲಿ ಬಹಳ ವಿಶೇಷ, ಯಾವತ್ತೂ ಅಷ್ಟೇ. ಒಂದು ಬಾರಿ ಹೀಗೆ ರೆಕ್ಕೆ ಬೀಸಿದರೆ ಸಾಮಗಾನ ದೇವರಿಗೆ ಕೇಳಿಸ್ತದಂತೆ. ರೆಕ್ಕೆಯ ಪ್ರಭಾವ, ರೆಕ್ಕೆಯ ಬಲ. ಸ್ವತಃ ಹಾವುಗಳನ್ನು ತಿಂತಾನಾದ್ರಿಂದ ಆಹಾರದಲ್ಲಿ ಹಾವಿನ ಪ್ರಭಾವ ಅಂದ್ರೆ ಆಹಾರದ ಪ್ರಭಾವ. ಇಷ್ಟೆಲ್ಲ ಇಟ್ಟುಕೊಂಡು ಮಹಾವಿಷ್ಣುನನ್ನ ಹೆಗಲ ಮೇಲೆ ಹೊರತಾನಂತೆ.
ಕಿಷ್ಕಿಂಧೆಗೆ ರಾಮ ಬಂದಿದ್ದ. ರಾಮನನ್ನ ಹೊತ್ತು ಸುಗ್ರೀವನ ಬಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆಂಜನೇಯ ಆ ಸಮಯದಲ್ಲಿ ರಾಮ ಲಕ್ಷ್ಮಣರು ಇಬ್ಬರನ್ನು ಹೊತ್ತಂತ. ಗರುಡ ಇಬ್ಬರನ್ನು ಹೊರೋದು ಅಂತಿಲ್ಲ, ಒಬ್ಬನ್ನೇ ಹೊರತಾನೀತ. ನೋಡಿ, ರೆಕ್ಕೆಗಳಿಲ್ಲ, ಭೋಗ ನಡೆಸಲ್ಲ, ಬ್ರಹ್ಮಚಾರಿ. ಯಾವತ್ತೂ ಭೋಗದ ಜೀವನ ನಡೆಸಿದವನಲ್ಲ. ರೆಕ್ಕೆಯ ಬಲ ಇಲ್ಲ, ಭೋಗದ ಬಲ ಇಲ್ಲ. ಆದರೂ ರಾಮನನ್ನ ಲಕ್ಷ್ಮಣನನ್ನ ಹೆಗಲ ಮೇಲೆ ಹೊತ್ತು ಹೊರಟ. ನಾರಾಯಣ ಪಂಡಿತರಂತಾರೆ, ಗರುಡನನ್ನ ಮೀರಿಸಿದ ಆಂಜನೇಯ. ಅಪಕ್ಷಪಾತಿ ಪುರುಷ ಸ್ತ್ರೀಲೋಕ್ಯಾಂ ಅಭೋಗ ಭೋಕ್ತ ಪತಗಾಧಿರಾಜಂ. ಅಭೋಗ ಭೋಕ್ತ ಎರಡರ್ಥ. ಬ್ರಹ್ಮಚರ್ಯ ವ್ರತದಲ್ಲಿರೋರು ಭೋಗದ ಜೀವನ ನಡೆಸಬಾರ್ದು, ಬ್ರಹ್ಮಚಾರಿ ಇಂತಿಂಥವುಗಳನ್ನು ಮಾಡಬಾರ್ದು ಅಂತಿದೆ. ಸರ್ವಥಾ ಮಾಡಬಾರ್ದು ಅದನ್ನು ಬ್ರಹ್ಮಚಾರಿ ಆದವನು. ಅದು ಶಾಸ್ತ್ರಗಳೇ ಹೇಳ್ತಾರೆ. ಈತ ಬ್ರಹ್ಮಚರ್ಯ ಪಾಲನೆ ಮಾಡ್ತಾನೆ, ಭೋಗದ ಜೀವನವನ್ನು ಬಿಟ್ಟಿದ್ದಾನೆ, ರೆಕ್ಕೆಗಳ ಬಲ ಇಲ್ಲ, ವೇಗವಾಗಿ ಆಂಜನೇಯ ರಾಮನನ್ನ ಹೊತ್ತು ಹೋಗ್ತಾನೆ. ನನಗನಿಸ್ತದೆ ಗರುಡನ್ ವಾಹನನಾಗಿ ರಾಮ ಹೋಗೋದಕ್ಕಿಂತ ಆಂಜನೇಯನನ್ನ ವಾಹನ ಮಾಡಿಕೊಂಡು ವರದೋ ವಾಯುವಾಹನ ಅಂತ ಅನಿಸಿದ್ನಲ್ಲ, ಇದು ನಿಜವಾಗಲೂ ಚಿತ್ರಂ, ಆಶ್ಚರ್ಯ ಅಂತ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಈ ಮಾತಿನಲ್ಲಿ ಇರುವ ಮರ್ಮ ಎರಡು. ಒಂದು, ಭೋಗ ಆಂಜನೇಯ ವರ್ಜಿಸಿದ್ದ ಅಂತ ಒಂದು. ಮೇಲಾಗಿ ಅದರಿಂದಲೇ ಆತನಿಗೆ ರೋಗಗಳು ಬಂದಿರಲಿಲ್ಲ ಅಂತ ಇನ್ನೊಂದು. ಅದನ್ನು ಅಭೋಗ ಭೋಕ್ತ ಅನ್ನೋದ್ರಿಂದ ನಮಗೆ ಸ್ಪಷ್ಟಪಡಿಸಿ ಹೇಳ್ತಾರೆ. ಮನುಷ್ಯನಿಗೆ ರೋಗ ಯಾವುದರಿಂದ ಬರ್ತಾ ಇದೆ ಇವತ್ತು ಹೆಚ್ಚು? ಭೋಗೇನ ರೋಗಂ. ಒಬ್ಬ ಸುಭಾಷಿತಕಾರ ಹೇಳ್ತಾನಲ್ವ, ಭೋಗದಿಂದ ರೋಗ ಬರ್ತದೆ, ಯೋಗದಿಂದ ಯಾವತ್ತೂ ರೋಗ ಬರಲ್ಲ. ಅದಕ್ಕೆ ಇವತ್ತು ಇಡೀ ಪ್ರಪಂಚ ಎಲ್ಲ ಯೋಗವನ್ನು ಅಳವಡಿಸ್ಲಿಕ್ಕೆ ಶುರು ಮಾಡಿಕೊಂಡು, ತುಂಬಾ ತಡ ಮಾಡಿದ್ವಿ, ಪರವಾಗಿಲ್ಲ, ಅಂತೂ ಅಳವಡಿಸ್ಕೊಂಡ್ವಲ್ಲ. ಇನ್ನೂ ತಡ ಆಗಿದ್ರೆ ಇನ್ನೇನಾನ ಆಗ್ತಿತ್ತು ಏನೋ, ಅಂತೂ ಅಳವಡಿಸ್ಕೊಂಡ್ವಿ ಜೀವನದಲ್ಲಿ. ಭೋಗ ಯಾವತ್ತೂ ರೋಗನೇ ತಂದು ಕೊಡ್ತದೆ. ಯೋಗ ಯಾವತ್ತಿದ್ರೂ ಮನುಷ್ಯನಿಗೆ ರೋಗ ತಂದು ಕೊಡೋದಿಲ್ಲ, ಭಗವಂತನ ಯೋಗ ತಂದು ಕೊಡ್ತದೆ. ಇದೇ ವ್ಯತ್ಯಾಸ. ಆಂಜನೇಯ ಜಗತ್ತಿಗೆ ಎರಡೂ ಪಾಠ ಹೇಳ್ಕೊಡ್ತಾನೆ. ನೀವು ಭೋಗದಿಂದ ವರ್ಜಿತರಾಗ್ರಿ, ರೋಗ ಇಲ್ದಂತ ಆಗ್ತೀರಿ, ಭಗವಂತನ ಯೋಗವನ್ನ ಪಡಿತೀರಿ. ಈ ಎರಡು ಅಂಶವನ್ನ ಅಭೋಗ ಭೋಕ್ತ ಪತಗಾಧಿರಾಜಂ ಅಂತ ಆಂಜನೇಯನ ಬ್ರಹ್ಮಚರ್ಯ ಅನ್ನೋ ವ್ಯವಸ್ಥೆ, ಆ ಗುಣವನ್ನ ಇಲ್ಲಿ ಇವರು ವರ್ಣನೆ ಮಾಡಿದ್ರು. ತ್ರಿವಿಕ್ರಮ ಪಂಡಿತರು ಏನ್ ಮಾಡ್ತಾರೆ, ಬ್ರಹ್ಮಚರ್ಯಾದಿ ಧರ್ಮೈಹಿ ಅಂತ ಅವ್ರು ಹೇಳ್ತಾರೆ. ವಂದೇಹಂ ತಂ ಹನುಮಾನ್ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಳಿ ಖ್ಯಾತಸ್ತೆ ಅಗ್ರ್ಯೋವತಾರಃ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈಹಿ. ಈ ಶ್ಲೋಕದ ವ್ಯಾಖ್ಯಾನ ಅಭೋಗ ಭೋಕ್ತ ಪತಗಾದಿ ರಾಜಂ ಅನ್ನುವ ಶ್ಲೋಕ, ಅದು ವ್ಯಾಖ್ಯಾನ. ಇದೆಲ್ಲವನ್ನು ಅನುಸಂಧಾನ ಮಾಡಬೇಕು. ಬಹು ಬ್ರಹ್ಮಚರ್ಯಾದಿ ಧರ್ಮ ಅಂತ ಹೇಳ್ತಾರೆ. ಕಪಿಗಳಲ್ಲಿ ಹೆಚ್ಚು ನಿರ್ಬಂಧಗಳಿರಲ್ಲ. ಹಾಗಾಗಿ ಸುಗ್ರೀವ ನಿರ್ಬಂಧ ಇಲ್ಲದೆ ಇದ್ದದ್ದಕ್ಕೆ ತಾನು ವಾಲಿಯ ಪತ್ನಿ ಜೊತೆಗೂ ಇದ್ದ ಅಂತ ಹೇಳ್ತಾರೆ. ವಾಲಿಯ ಪತ್ನಿ ರೂಮೆ ಮೊದಲಾದವ್ರು ನೀವು ಕಥೆ ಕೇಳಿರ್ಬೋದು ರಾಮಾಯಣದೊಳಗೆ. ಕಪಿಗಳಿಗೆ ಅಂಥ ನಿಯಮ ಇಲ್ಲ ಅಂತ ಹೇಳಿದ್ದಕ್ಕೆ. ಆದ್ರೆ ಕಪಿಗಳ ಮಧ್ಯದಲ್ಲೇ ಹುಟ್ಟಿದಂಥ ಆಂಜನೇಯ ಯಾವತ್ತೂ ಒಬ್ಬ ಸ್ತ್ರೀಯನ್ನ ನೋಡ್ಲಿಲ್ಲಂತೆ, ಒಬ್ಬ ಸ್ತ್ರೀಯನ್ನ ಮನಸ ಬಯಸ್ಲಿಲ್ಲಂತೆ. ಸ್ತ್ರೀ ಭೋಗ ಬಿಟ್ಟ, ಆಹಾರದ ಭೋಗ ಬಿಟ್ಟ, ಐಶ್ವರ್ಯದ ಆಸೆ ಬಿಟ್ಟ. ಕಾಡಿನೊಳಗೆ ಸದಾ ಹಾರಾಮ ರಾಮೇತಿ ಸದೋಪಗಾಯನ್ ಪ್ರಾಭಂಜನಿ ಕಿಂ ಪುರುಷೇ ಕಿಲಾಸ್ತೆ ಅಂತಾರೆ. ರಾಮ ರಾಮ ರಾಮ. ಇದು ನೋಡಿ, ಭೋಗ ತ್ಯಜಿಸಿದ ಆಂಜನೇಯನ ಮಹಿಮೆ ಕೇಳುವಾಗ ಅವನ ಬ್ರಹ್ಮಚರ್ಯ ಸ್ಪಷ್ಟ ಅರ್ಥ ಆಗ್ತದೆ. ಅದಕ್ಕೆ ಬಹು ಬ್ರಹ್ಮಚರ್ಯಾದಿ ಧರ್ಮೈಹಿ. ದಾಸರು ಕೂಡ ಬಿಡ್ಲಿಲ್ಲ ಆಂಜನೇಯನನ್ನು ರೇಗಿಸೋದು, ದಾಸರು ಬಿಡ್ಲಿಲ್ಲ ಆಂಜನೇಯನಿಗೆ ರೇಗಿಸೋದು. ಏನು ಬ್ರಹ್ಮಚರ್ಯ ಮಾರಾಯ ನಿಂದು. ಸೀತೆಯನ್ನ ಕಂಡು ಬಂದಿ, ಅವಳು ಕೊಟ್ಟದ್ದನ್ನ ತಂದು ರಾಮನಿಗೆ ಒಪ್ಸಿದಿ, ರಾಮ ಕೊಟ್ಟದ್ದನ್ನು ತಗೊಂಡು ಸೀತೆಗೆ ಒಪ್ಸಿದಿ. ಯಾವ್ಯಾವ ಕಪಿಗಳು ಮಾಡ್ಲಿಲ್ಲಪ್ಪ ಇಂಥ ಕೆಲಸ. ಇಷ್ಟೆಲ್ಲ ಮಾಡಿದ್ಮೇಲೆ ರಾಮ ನಿಂಗೆ ಏನು ಬೇಕು ಅಂತ ಕೇಳಿದ್ನ ತಾನೆ ಅಯೋಧ್ಯ ಪಟ್ಟಣದಲ್ಲಿ.
ಏನ್ ಕೇಳ್ಬೇಕಾಯ್ತು? ಒಂದು ಮದುವೆ ಮಾಡಿಸು ಅಂತ ಕೇಳಬೇಕೋ ಬೇಡ? ರೇಗಿಸ್ತಾರೆ. ದಾಸರು ಮದುವೆ ಮಾಡೆಂದು ಕೇಳಬಾರದಿತ್ತೇನೋ ಸೇವಕತನದ ರುಚಿ ಏನರಿದೆಯೋ ಅಂತಂತಾರೆ. ಅದು ರೇಗಿಸಿದ್ದು ಅಂತ ಅನಿಸ್ತದೋ ಇಲ್ಲೋ? ಆ ಮಾತಲ್ಲಿ ಬಹಳ ಗಾಂಭೀರ್ಯ. ಇತ್ತೀಚೆಗೆ ದಾಸರ ಹಾಡು ಎಲ್ಲರ ಬಾಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾವ ಪಾಪ. ಹೌದು, ದಾಸರ ಪದಗಳು ಹಿಂದೆಲ್ಲ ನಮಗೆ ಹೇಳ್ತಿದ್ರು, ವೇದಗಳು ಹೆದರ್ತಿರ್ತಾವಂತ. ವೇದಗಳು ಹೆದರ್ತಾವೆ. ಯಾಕೆ ಅಂದ್ರೆ ಯಾರು ನಮ್ಮನ್ನು ಹೆಂಗ್ ಅರ್ಥೈಸ್ಬಿಡ್ತಾನೋ, ಹೆಂಗ್ ಹೇಳ್ಬಿಡ್ತಾನೋ, ಯದ್ವಾ ತದ್ವಾ ಹೇಳಿ ನಮ್ಮನ್ನು ಎಲ್ಲಿ ಹಾಳು ಮಾಡ್ತಾನೋ ಅಂತ ವೇದ ಹೆದರ್ತಾವೆ. ಮಾಮಯಂ ಪ್ರಚಲಿಷ್ಯತಿ ಬಿಭೇತ್ಯಲ್ಪಶ್ರುತಾತ್ ವೇದ. ಸರಿಯಾದ ಶಾಸ್ತ್ರ ಅಧ್ಯಯನ ಮಾಡದೆ, ಗುರುಗಳು ಅನುಗ್ರಹ ಪಡೆಯದೆ, ನಿರ್ಣಯಗಳನ್ನು ಹೇಳದೆ ಇರುವವನ ಬಾಯಲ್ಲಿ ವೇದಗಳು ಬರಲಿಕ್ಕೆ ಹೆದರ್ತಾವಂತ. ಇತ್ತೀಚಿನ ಕಾಲ ಸ್ವಲ್ಪ ವ್ಯತ್ಯಾಸ ಆಗಿದೆ. ಏನು ಅಂದ್ರೆ ಈಗ ದಾಸರ ಪದಗಳು ಹೆದರ್ಲಿಕ್ಕೆ ಶುರು ಮಾಡಿದಾವೆ. ಈಗ ಯದ್ವಾ ತದ್ವಾ ಬಾಯಲ್ಲಿ ಬರ್ತಾವಲ್ಲ, ಎಲ್ಲಿ ನಮ್ಮನ್ನು ನೀವು ಕೊಂಡು ಹಾಕ್ಬಿಡ್ತಾವೋ ಅಂತ. ಮಾಮಯಂ ಪ್ರಚಲಿಷ್ಯತಿ ಅಂತ. ನಿಜವಾಗ್ಲೂ ಅಲ್ಲಿ ರಸ ಇದೆ, ಹಾಸ್ಯ ಇದೆ, ಶೃಂಗಾರ ಇದೆ, ಒಂದೊಳ್ಳೆ ಭಕ್ತಿ ರಸ ಇದೆ, ದೇವತೆಗಳ ಜೊತೆಗೆ ಮಾತನಾಡುವ ಸೊಬಗಿದೆ. ಅದನ್ನು ಅರ್ಥೈಸ್ಕೊಂಡು ದಾಸರ ಪದಗಳನ್ನು ಯೋಚಿಸಿದ್ರೆ ಗೊತ್ತಾಗ್ತದೆ. ಮದುವೆಯ ಮಾಡೆಂದು ಕೇಳಬಾರದಿತ್ತೇನೋ ಅಂತ ದಾಸರು ಕೇಳ್ತಾರೆ ಹನುಮಂತನನ್ನು. ಯಾಕೆ ಅಂದ್ರೆ ಅದೇನಂಥ ಸೇವಕತನದ ರುಚಿ ಕಂಡ್ಯೋ ಏನೋ ಮಾರಾಯ. ಎಂದಾದ್ರೂ ಒಂದ್ ದಿವಸ ಬ್ಯಾಸರ ಬರಬೇಕೋ ಬೇಡ? ಸಾಕಾಗಿ ಹೋಗಿದೆ ರಾಮ, ನಿನ್ನ ಸರ್ಮಣೆ ಮಾಡಿ ಮಾಡಿ ನನಗೆ ನಿಂದಾಯ್ತು, ನಿಮ್ಮ ಮನೆಯವರು ಸೀತೆದಾಯ್ತು, ನನಗೆ ಬೇಡವೇ ಬೇಡ ನಿಮ್ಮಿಬ್ರು ಗಂಡ ಹೆಂಡತಿ ವಿಷಯ. ನಾನೇನೋ ನನ್ನ ಕಿಷ್ಕಿಂದೆ ಏನೋ, ನನಗೊಂದು ಮದುವೆ ಏನೋ, ಹೆಂಡತಿ ಏನೋ ಅಂತ ಹೋಗ್ಬೇಕೋ ಬೇಡೋ? ಹೋಗ್ಲಿಲ್ಲ ಅಂತಾರೆ. ಹೋಗ್ಲಿಲ್ಲ. ಒಂದರ್ಥ. ಒಳಗಿನ ವರ್ಮ ಏನು ಅಂದ್ರೆ ಬಹು ಬ್ರಹ್ಮಚರ್ಯಾದಿ ಧರ್ಮೈ. ಆ ಬ್ರಹ್ಮಚರ್ಯ ಕಾಪಾಡ್ಕೊಂಡ್ರು. 3 ಅವತಾರದಲ್ಲಿ 4 ಆಶ್ರಮ. ಅದನ್ನ ತ್ರಿವಿಕ್ರಮ ಪಂಡಿತರು ಎಕ್ಸ್ಪೋಸ್ ಮಾಡ್ತಾರೆ ವಾಯುದೇವರ ಮಹಿಮೆ ಹೇಳುವಾಗ. ಬ್ರಹ್ಮಚರ್ಯಾದಿ ಧರ್ಮೈಹಿ ಅಂತ ತ್ರಿವಿಕ್ರಮ ಪಂಡಿತರು ಆಂಜನೇಯನ ಮೊದಲನೇ ಅವತಾರ ಹೇಳಿದ್ರಲ್ಲ. ಮುಂದೆ ಅವರೇ ಹೇಳ್ತಾರೆ, ಇದೇ ಹನುಮ ಭೀಮನಾದಾಗ ಗಾರ್ಹಸ್ಥ್ಯದ ಅತ್ಯುತ್ತಮವಾದ ಗಾರ್ಹಸ್ಥ್ಯವನ್ನು ತೋರಿಸಿದ್ರಂತೆ. ಎಲ್ಲಿ ತೋರಿಸಿದ್ರು? ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಇದು ಗಾರ್ಹಸ್ಥ್ಯ. ಭೀಮನಾದಾಗ ಗೃಹಸ್ಥನಾದಂತೆ. ಒಬ್ಳು ಹೆಂಡತಿ ಸರಳವಾಗಿ ಅಲ್ಲಿ ಇಲ್ಲಿ ಸಿಗೋ ಹೂ ಕೇಳಿದ್ರೆ ನಾವ್ ಯಾರಾದ್ರೂ ತಂದು ಕೊಟ್ಟು ಬಿಡ್ತೇವೋ ತಾನೆ? ಭೀಮಸೇನಿಗೆ ದ್ರೌಪದಿ ಅಂತಿಂತ ಹೂ ಕೇಳಲಿಲ್ಲಂತೆ. ಆ ಗಂಧಮಾದನದ ಮೇಲೆ 5 ಬಣ್ಣದ ಹೂ ಬೀಳ್ತಿದೆಯಲ್ಲ, ಅದು ತಗೊಂಡು ಬಾ ಅಂದ್ಲಂತೆ. ನಾವ್ಯಾರಾದ್ರೂ ಆಗಿದ್ರೆ ಏನಂತಿದ್ವಿ ದ್ರೌಪದಿ? ಏನ್ ಹೂ ಕೇಳ್ತಿದ್ದಿ ನೀನು? ಅದೆಲ್ಲೋ ಕುಬೇರನ ಪಟ್ಟಣ, ಯಕ್ಷರಾಜ ಇರ್ತಾನಂತೆ, ಅಲ್ಲಿ ಬಿಡೋ ಹೂ ನಿನಗ್ ತಂದು ಕೊಡೋದೆ ಅಂತ. ಭೀಮ ಹಾಗನ್ಲಿಲ್ಲ. ದ್ರೌಪದಿ ನೀನು ಕೇಳೋದು ಹೆಚ್ಚೋ ನಾನು ತರೋದು ಹೆಚ್ಚೋ ಅಂದಂತೆ. ಈಗಲೇ ಹೋಗ್ತೇನೆ ಎಂದ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛ ಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ. ಹೋದ. ರಾಕ್ಷಸರು ಬಂದ್ರೆ ಹೆಂಡತಿಗೆ ಒಂದು ಹೂ ತರಲಿಕ್ಕೆ ಕೋಟಿ ರಾಕ್ಷಸರ ಜೊತೆ ಯುದ್ಧ ಮಾಡ್ಬೇಕಾಯ್ತಂತೆ. ಇದೆಂಥ ವಿಚಿತ್ರ ಕಥೆ. ನಾನು ತರಲೇಬೇಕು ಅಂದ. ದ್ರೌಪದಿ ಹೇಳಿದಾಳೆ ಹೂ ತಂದು ಕೊಡ್ಬೇಕು. ಅದಕ್ಕೆ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಏನ್ ಪ್ರೀತಿ ದ್ರೌಪದಿ ನಿನ್ನ ಮೇಲೆ ಭೀಮಸೇನಿಗೆ ಅಂದ್ರೆ ಇದು ಗಾರ್ಹಸ್ಥ್ಯವನ್ನು ತೋರಿಸ್ತದೆ. ಗೃಹಸ್ಥಾಶ್ರಮಿಯಾಗಿ ಹೇಗಿರಬೇಕು ತನ್ನ ಪತ್ನಿಯ ಜೊತೆಗೆ ಅಂತ ಜಗತ್ತಿಗೆ ತೋರಿಸಿದವನೇ ಭೀಮಸೇನ. ವನವಾಸದಲ್ಲಿ ವಾನಪ್ರಸ್ಥ ಅಂದ್ರೆ ಮಹಾಭಾರತದಲ್ಲಿ ವನವಾಸ ಪ್ರಸಂಗ, ಅದು ಸುಲಭವಾಗಿ ಅರ್ಥ ಆಗ್ತದೆ. ವನವಾಸದಲ್ಲಿ ಭೀಮ ಹೇಗೆ ರಕ್ಷಣೆ ಮಾಡಿದ ದ್ರೌಪದಿಯನ್ನ. ಅದು ಎರಡು ಆಯ್ತಲ್ಲ. ಇನ್ನು ಕೊನೆಗಿರೋ ಆಶ್ರಮ ಯಾವುದು? ಯತಿವರ ಮಹಿತಃ ಅಂತ. ಅದಕ್ಕೆ ತ್ರಿವಿಕ್ರಮ ಪಂಡಿತರು ಯತಿವರ ಮಹಿತಃ ಅಂತಾರೆ. ಹಾಗಾದ್ರೆ 4 ಆಶ್ರಮ ಆಯ್ತಾ? ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಕೊನೆಗಿರುವಂತಹ ಸನ್ಯಾಸಾಶ್ರಮ. ಅದಕ್ಕೆ ಯತಿವರ ಮಹಿತಃ. ಹೀಗೆ 4 ಆಶ್ರಮ ಧರ್ಮಗಳನ್ನ 3 ಅವತಾರಗಳಲ್ಲಿ ಪೂರ್ಣ ಮಾಡಿದ ಪೂರ್ಣ ಪ್ರಜ್ಞರೆ ನೀವು ಅಂತ ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿಯಲ್ಲಿ ಹೇಳಿದ. ಪೂರ್ಣ ಜ್ಞಾನೌಜಸೋಸ್ತೆ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಹೌದು, ವೈರಾಗ್ಯ, ಅವರಲ್ಲಿರುವಂತಹ ಬಲ, ಅವರ ಪೌರುಷ, ಆತ್ಮಸ್ಥೈರ್ಯ, ದೇವರಲ್ಲಿ ಮಾಡುವ ಭಕ್ತಿ, ಎಲ್ಲ ಗುಣಗಳು ಮನುಷ್ಯನಿಗೆ ಆದರ್ಶವೇ. ಎಲ್ಲ ಗುಣಗಳು ನಾವು ಆರಾಧನೆ ಮಾಡ್ಬೇಕು ಅವರಲ್ಲಿ.
ಹಾಗಾಗಿ ನಿರ್ಭಯತ್ವಂ ಅರೋಗತ ಅಂದ್ರೆ ಅರೋಗತ ಅನ್ನೋ ಶಬ್ದದ ವಿವರಣೆ ಕೊಡ್ಲಿಕ್ಕೆ ಇಷ್ಟೆಲ್ಲ ತಿಳಿಸ್ತಾ ಬಂದದ್ದು. ಭೋಗ ಬಿಡಬೇಕು, ಆಂಜನೇಯ ಭೋಗ ಬಿಟ್ಟಿದ್ದ. ಬ್ರಹ್ಮಚರ್ಯದಲ್ಲಿರ್ಬೇಕು, ರೋಗ ಬರಲ್ಲ, ಆಂಜನೇಯ ಬ್ರಹ್ಮಚರ್ಯ ಕಾಪಾಡಿದ, ಹಾಗಾಗಿ ರೋಗಿಯಾಗಿರ್ಲಿಲ್ಲ. ಹೀಗೆ ಆಂಜನೇಯ ಇದ್ದ ಅಂತ ನಾವು ಸ್ಮರಣೆ ಮಾಡಬೇಕು, ಅಂದ್ರೆ ನಮ್ಮಲ್ಲಿ ರೋಗ ಬರದೇ ಇರೋ ಹಾಗೆ ಮಾಡ್ತಾನೆ. ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಅಜಾಡ್ಯಂ. ಜಾಡ್ಯ ಅಂದ್ರೆ ಮನುಷ್ಯನಲ್ಲಿ ಕ್ರಿಯೆ ನಡೆಸಲಿಕ್ಕೆ ಆಲಸ್ಯ. ಏನು ಆಲಸ್ಯ ನಮಗೆಲ್ಲ! ಇನ್ನೂ ಏಕಾದಶಿ ಬಂದಿರೋದೇ ಇಲ್ಲ, ಬರೋ ಮೊದಲೇ ಯೋಚನೆ ಮಾಡ್ತಾ ಇರ್ತೀವಿ. ಏಕಾದಶಿ ಬಂದಿಲ್ಲ ನಿಜವಾಗ್ಲೂ, ಇನ್ನೂ ಮುನ್ನವೇ ಯೋಚನೆ, ಏಕಾದಶಿ ಬಂದೇ ಬಿಡ್ತಾ, ಇವಾಗ್ಲಿಂದಲೇ ಆಲಸ್ಯ ಶುರು. ಸೂರ್ಯೋದಯ ಆಗೋಗಿ ಎಷ್ಟೊತ್ತಾಗಿರ್ತದೆ, ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನೆ, ಆಮೇಲೆ ಮನುಷ್ಯ ಹೇಳ್ತಾನೆ. ಇದು ಆಲಸ್ಯ ಅಲ್ವೇ? ದಿನಾ ಪ್ರಾಯಶ್ಚಿತ್ತ ಅರ್ಘ್ಯ, ಏನೋ ಖುಷಿ ಪ್ರಾಯಶ್ಚಿತ್ತ ಅರ್ಘ್ಯ ಕೊಡೋದ್ರಲ್ಲಿ ನಮಗೆಲ್ಲ. ದಿನ ಪ್ರಾಯಶ್ಚಿತ್ತ ಅರ್ಘ್ಯ, ಸಾಯಂಕಾಲದಲ್ಲೂ ಪ್ರಾಯಶ್ಚಿತ್ತ, ಬೆಳಗ್ಗೆನೂ ಪ್ರಾಯಶ್ಚಿತ್ತ, ಮಧ್ಯಾಹ್ನ ಅಂತೂ ಅದು ಎಲ್ಲೋ ಡಿಲೀಟೇ ಆಗ್ಬಿಟ್ಟಿದೆ, ಅದು ಮೊಬೈಲ್ನಲ್ಲಿ ಇಲ್ಲೇ ಇಲ್ಲ ಲೆಕ್ಕಕ್ಕೆ. ಹೀಗೆ ನಮ್ಮನ್ನು ತೊಡಗಿಸ್ಕೊಂಡಿದ್ದೇವೆ. ಪೂಜೆಯಲ್ಲಿ ಆಲಸ್ಯ. ಈ ಆಲಸ್ಯ ಮನುಷ್ಯನಲ್ಲಿ ಎಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ. ಅದಕ್ಕೆ ಆಲಸ್ಯಂ ಹಿ ಮಹಾನ್ ರಿಪುಹು ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ನಮ್ಮೆಲ್ಲ ಹೊರಗಿನ ಶತ್ರುಗಳನ್ನ ಜಯಿಸ್ಬೋದಂತೆ. ಬಹಳ ದೊಡ್ಡ ಶತ್ರು ಅಂದ್ರೆ ನಮ್ಮ ಒಳಗಿರುವ ಆಲಸ್ಯ ಶತ್ರು ಅಂತ ಹೇಳ್ತಾನೆ. ಅವನಿಂದ ಎಚ್ಚರಿಕೆ ಇರಬೇಕಂತೆ. ನಾವು ಸದಾ ಕಾರ್ಯ ಚಟುವಟಿಕೆಯಿಂದ ಇರಬೇಕು. ಅದಕ್ಕೆ ಆಂಜನೇಯನನ್ನು ನೆನಪಿಸ್ಕೊಳ್ಬೇಕಂತೆ. ಆಂಜನೇಯ ಎಂಥ ಅಜಾಡ್ಯತೆ ಉಳ್ಳವನು ಅಂದ್ರೆ, ಹಾರಿದ್ನಂತೆ. ಹಾರುವಾಗ ಎತ್ತರದ ರೂಪ ತಗೊಂಡು ಹಾರಿದ. ಸಮುದ್ರದ ಹಾರಾಟ, ಅಲ್ಲಿ ಸಮುದ್ರದ ದಡದಲ್ಲಿ ಒಂದು ಬೆಟ್ಟ ಇತ್ತು. ಆ ಬೆಟ್ಟ ತುಳಿದ, ಮಾಹೇಂದ್ರ ಅಂತ ಹೆಸರು ಅದಕ್ಕೆ. ಮಾಹೇಂದ್ರ ಕಾಲಿನಿಂದ ತುಳಿದ ಆಕಾಶಕ್ಕೆ ಹಾರಿದ. ಹಾರಿದ ಕೂಡಲೇ ಒಬ್ಬ ಬಂದ, ಮೈನಾಕ ಅಂತ. ಒಂದು ಬೆಟ್ಟ ತುಳಿದಿದ್ದಾನೆ, ಇನ್ನೊಂದು ಬೆಟ್ಟ ಬಂದ್ಬಿಟ್ಟಿದೆ. ಆತ ಕೇಳಿದ್ದಂತಪ್ಪ ಆಂಜನೇಯ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹೋಗು ಅನ್ನಂತೆ. ಇಷ್ಟು ಎತ್ತರ ಹಾರಿದ್ದಿ, ಒಂದು ಉಸಿರು ಹಿಡ್ಕೊಂಡು ಹಾರಿದ್ದಿ, ಇನ್ನೂ ದೂರ ಹೋಗ್ಬೇಕು, ಪ್ರಯಾಣ ನಿಂದು ಮಾಡಬೇಕಿದೆ. ಅಷ್ಟು ದೂರ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ವಿಶ್ರಾಂತಿ ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ವಿಶ್ರಾಂತಿ ತಗೋ, ನಾನೊಂದಿಷ್ಟು ಹಣ್ಣು ಹಂಪಲು ಕೊಡ್ತೇನೆ, ಆತಿಥ್ಯ ಸ್ವೀಕಾರ ಮಾಡು. ನಿನ್ನ ತಂದೆ ಉಪಕಾರ ಮಾಡಿದ್ದ ನನಗೆ, ಕೃತೇಚ ಪ್ರತಿ ಕರ್ತವ್ಯಂ, ಸ್ವಲ್ಪ ನಿನಗೂ ಕೊಡ್ತೇನೆ, ನೀನು ವಿಶ್ರಾಂತಿ ತಗೋ ಅಂದ. ಸ್ವಲ್ಪ ಕಲ್ಪನೆ ಮಾಡ್ಕೊಳ್ರಿ, ನಮ್ಗೆ ಯಾರಾದ್ರೂ ಹಿಂಗೊಂದೊಳ್ಳೆ ಕೆಲಸಕ್ಕೆ ಹೋಗುವಾಗ ಹೇಳಿದ್ರೆ ನಾವೇನ್ ಮಾಡ್ತೀವಿ? ಆಯ್ತು ಬಿಡು, ಒಂದ್ 4 ದಿವಸ ಇಲ್ಲೇ ಕಳೆದು ಹೆಂಗಿದ್ರು ಊಟಕ್ಕೆ ಹಾಕ್ತಾರೆ, ಚೆನ್ನಾಗಿ ನಿದ್ರೆ ಮಾಡಿ ಆಮೇಲೆ ಹೋದ್ರೆ ಆಯ್ತು. ರಾಮನ ಕೆಲಸ ಅಲ್ವೇ, ಸ್ವಲ್ಪ ನಿಧಾನ ಮಾಡಿದ್ರೆ ಆಯ್ತು. ಅದಕ್ಕೆ ದೇವರ ಕೆಲಸ, ನಿಧಾನ ಮಾಡಿದ್ರೆ ಆಯ್ತು. ಇದು ನಮಗಿರೋ ತಿಳುವಳಿಕೆ. ನಮ್ಗೆ ಹೆಂಗಿದೆ ಬುದ್ಧಿಯಲ್ಲಿ. ಆಂಜನೇಯ ಅಂದ, ನನಗೆ ಯಾಕೋ ವಿಶ್ರಾಂತಿ ಎಂದಂತೆ. ಈ ಮಾತೇ ಬರಲ್ಲ ನಮ್ಮ ಜೀವನದೊಳಗೆ. ನನಗ್ಯಾಕೋ ವಿಶ್ರಾಂತಿ ಅಂತಂತಾನೆ. ನನಗ್ಯಾಕೆ ಅಲ್ಲ, ಮತ್ತೆ ಶ್ರಮ ಆಗ್ತದೆ. ಒಂದು ಉಸಿರಿನಲ್ಲಿ ಆಕಾಶಕ್ಕೆ ಹಾರಿದ್ದಿ ಅಂದ್ರೆ ಶ್ರಮ ಆಗಲ್ವೇ? ಇಲ್ಲ ಅಂದ, ಶ್ರಮ ಇಲ್ಲ. ನಿಸ್ಸೀಮಮಾತ್ಮ ಬಲಮಿತ್ಯನು ದರ್ಶಯಾನ. ನಿಸ್ಸೀಮಮಾತ್ಮ ಬಲಂ, ತನ್ನ ಅಪಾರವಾದ ಬಲ ಎಂಥದ್ದು ಅಂತ ತೋರಿಸ್ಬೇಕು. ಕುತ ಶ್ರಮೋಸ್ಯ ಅಂತಾರೆ ಭಗವತ್ಪಾದರು. ಶ್ರಮದ ಪ್ರಶ್ನೆನೇ ಇಲ್ಲ ಅಂದ. ಶ್ರಮ ಅಲ್ಲ, ಶ್ರಮ ಆದ್ರೆ ವಿಶ್ರಾಂತಿ, ಶ್ರಮನೇ ಇಲ್ಲ ಅಂದ. ಮತ್ತೆ ಹಾಗೆ ಹಾರ್ತೇನೆ ಅಲ್ಲ, ಏನೇ ಆಗ್ಲಿ ನಾನು ಕರಿತಿದ್ದೇನಲ್ಲ ಪಾಪ, ಅದು ಮೈನಾಕನ ಪ್ರಾರ್ಥನೆ. ಅವನು ಬಿಡೋ ಹಾಗಿಲ್ಲ, ಇವನು ಹಾರಬೇಕಾಗಿದೆ. ತೋರಿಸ್ತಾನೆ ಲೋಕಕ್ಕೆ. ದೇವರ ಕಾರ್ಯಕ್ಕೆ ಹೋಗುವಾಗ ವಿಶ್ರಾಂತಿಯ ನೆಪ ಒಡ್ಬೇಡ್ರಿ, ವಿಶ್ರಾಂತಿ ನೆಪ ಒಡ್ಡಿ ತಡ ಮಾಡಬೇಡ್ರಿ. ದೇವರ ಕೆಲಸಕ್ಕೆ ಹೋಗುವಾಗ ಶ್ರಮ ಆಯ್ತು ಅಂತ ಹೇಳಬೇಡ್ರಿ. ಇವತ್ತು ಜಾಸ್ತಿ ಹೇಳೋದು ಶ್ರಮ ಆಯ್ತು ಅಂತ. ಆವಾಗಲೇ ಹರಿ ಪೂಜೆ ಮಾಡಿರ್ತಾರೆ, ಶ್ರದ್ಧೆಯಿಂದ ನೋಡಿದ್ರೆ ಮತ್ತೆ ಒಳ್ಳೆ ಪೂಜೆ ಮಾಡಿರ್ತಾರೆ, ಮೈ ತುಂಬ ಬೆವತಿರ್ತಾರೆ. ಹೊರಗೆ ಬಂದು ಕೂಡ್ಲೆ ಏನಾಯ್ತು, ಬಹಳ ಶ್ರಮ, ಭಾರೀ ಶ್ರಮ, ದಿನಾ 2 ತಾಸು ದೇವರಿಗೆ ಇಡ್ಬೇಕು ನೋಡ್ರಿ ಅಂತ. ಯಾರು ಉಪಕಾರಕ್ಕೆ? ದೇವರ ಪೂಜೆ ಮಾಡಿ ಶ್ರಮ ಆಯ್ತು, ದೇವರ ಪೂಜೆ ಮಾಡಿ ದೇವರಿಗಾಗಿ ಕಥೆ ಕೇಳಿ ಶ್ರಮ ಆಯ್ತು. ಇದು ಬಹಳ ಅಪರಾಧ. ಇದೆಲ್ಲ ಈ ಅಪರಾಧವೇ ನಮ್ಮನ್ನು ಇವತ್ತು ಪೂಜೆ ಫಲ ಕೊಡದೇ ಇರೋ ಹಾಗೆ ಮಾಡ್ತದೆ. ಆಂಜನೇಯನಿಗೆ ಅದು ಇಲ್ಲವೇ ಇಲ್ಲ, ಶ್ರಮನೇ ಇಲ್ಲ, ಸದಾ ಚಟುವಟಿಕೆಯಲ್ಲಿರ್ತಾನಂತ.
ಸೈನ್ಸು ಹೇಳ್ತದೆ, ಯಾವಾಗಲೂ ಕಾರ್ಯಚಟುವಟಿಕೆಯಿಂದ ಇಟ್ಟುಕೊಂಡ್ರೆ ದೇಹವನ್ನ ಸಕ್ರಿಯಗೊಳಿಸಿದ್ರೆ ಮನುಷ್ಯನಿಗೆ ಆಲಸ್ಯ ಬರಲ್ಲಂತೆ. ಆಲಸ್ಯ ಯಾವಾಗ ಬರ್ತದೆ? ನೀವು ದೇಹವನ್ನ ಎಷ್ಟೆಷ್ಟು ಕ್ರಿಯೆಯಿಂದ ದೂರ ಸರಿಸ್ತೀರಿ, ಕ್ರಿಯಾತ್ಮಕತೆಯಿಂದ ದೂರ ಸರಿಸ್ತೀರಿ, ಅಷ್ಟು ದೇಹಕ್ಕೆ ಆಲಸ್ಯ. ಮನಸ್ಸನ್ನ ಒಳ್ಳೆ ವಿಚಾರದಿಂದ ಎಷ್ಟು ಮನಸ್ಸನ್ನು ದೂರ ಮಾಡ್ತೀರಿ ಐಡ್ಲಾಗಿ, ಅಷ್ಟು ಮನಸ್ಸಿಗೆ ಆಲಸ್ಯ ಬರ್ತದಂತೆ. ಮನಸ್ಸಿಗೊಂದು ದೋಷ, ದೇಹಕ್ಕೊಂದು ದೋಷ. ಕ್ರಿಯಾತ್ಮಕತೆಯಿಂದ ದೂರ ಆದ್ರೆ, ಧನಾತ್ಮಕ ಚಿಂತನೆಯನ್ನು ಮನಸ್ಸಿಗೆ ಕೊಟ್ರೆ ಮನಸ್ಸು ಯಾವಾಗಲೂ ಆಕ್ಟಿವ್ ಆಗಿರ್ತದಂತೆ. ಇಂಥ ವಿಷಯಗಳನ್ನು ಕೊಡಬೇಕು ಮನಸ್ಸಿಗೆ ಯಾವಾಗಲೂ. ಆಂಜನೇಯ, ರಾಮಾಯಣ, ಇತಿಹಾಸ, ಪುರಾಣಗಳು ವಿಷಯಗಳನ್ನು ಅದಕ್ಕೆ ಆಹಾರ ಕೊಟ್ಟು ಅದಕ್ಕೆ ಬುದ್ಧಿ ತೀಕ್ಷ್ಣ ಮಾಡಬೇಕು. ಅಲ್ಲಿ ಯಾಕೆ ಹೀಗಂದ್ರು, ಇಲ್ಲಿ ಯಾಕೆ ಹೀಗಂದ್ರು, ಆಂಜನೇಯನ ವ್ಯಕ್ತಿತ್ವ ಎಂಥದ್ದು, ಇಂಥ ಒಂದೊಂದೇ ವಿಷಯಗಳನ್ನು ಮನಸ್ಸಿಗೆ ಕೊಡಬೇಕು. ಆ ಬುದ್ಧಿಗೆ ಆಹಾರ ಹಾಕಿದಾಗ ಅದು ಪುಟಿತದೆ. ನಾವೇನ್ ಮಾಡ್ತೇವೆ ಅಂದ್ರೆ ಅದೇ ಹಳೆ ಕಾಲದ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಹಾಡು ಕೇಳ್ತೀವಿ. ಆ ಬ್ಲ್ಯಾಕ್ ಅಂಡ್ ವೈಟ್ ಇರ್ತಾವ, ಏನ್ ನಮ್ಮ ಬುದ್ಧಿಗೆ ಏನ್ ಚಾಣಾಕ್ಷತೆ ಕೊಡಲ್ಲ, ಪದಗಳಲ್ಲಿ ಒಂದಿಷ್ಟು ಜೋಡಣೆ ಅಷ್ಟೇ, ಅಲ್ಲಿ ಒಳಗಡೆ ಏನು ಖುಷಿ ಕೊಡಲ್ಲ. ಖುಷಿ ಕೊಡಬೇಕಾದ್ರೆ, ಬುದ್ಧಿ ಚಾಣಾಕ್ಷ ಆಗ್ಬೇಕಾದ್ರೆ ಹೊಸ ವಿಷಯಗಳನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ಬೇಕು. ಆಂಜನೇಯ ಹಾಗಂತ ಯಾವಾಗಲೂ ಒಳೊಳಗೆ ರಾಮನ ಗುಣಚಿಂತನೆ ಹಾಗೆ ಮಾಡ್ತಿರ್ತಾನಂತೆ ಮನಸ್ಸಿನಿಂದ. ಅದೆಲ್ಲ ಅವನ ಮನಸ್ಸಿನಿಂದ, ದೇಹದಿಂದ ಸಕ್ರಿಯನಾಗಿರ್ತಾನೆ, ಆಲಸ್ಯ ದೂರ ಆಗಿಬಿಡ್ತದೆ ಅವನೊಳಗೆ. ಇದು ಅಜಾಡ್ಯಂ. ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಯಾವ ವ್ಯಕ್ತಿಯಲ್ಲಿಯೂ ಕೂಡ ಜಾಡ್ಯ ಸೇರ್ಕೊಳ್ಳೋದಿಲ್ಲ, ಅವನು ಸಕ್ರಿಯನಾಗ್ತಾನೆ, ಆಲಸ್ಯ ತೊರೆದು ಸದಾ ಚಟುವಟಿಕೆಯಿಂದ ಇರೋಹನ ಹಾಗೆ ಹಾಕ್ತಾನೆ ಆಂಜನೇಯನಂತೆ ಅಂತ ಅಜಾಡ್ಯಂ ವಾಕ್ಪಟುತ್ವಂಚ ಅಂತಾರೆ. ವಾಕ್ಪಟುತ್ವ ಕೊನೆ ಮಾತು. ವಾಕ್ಪಟುತ್ವ ಅಂದ್ರೆ ಅರ್ಥ ಏನು? ಮಾತು ಹೀಗೇ ಇರಬೇಕು ಅಂತ ಶಾಸ್ತ್ರಗಳು ಹೇಳ್ತಾವೆ. ಇಲ್ಲದೆ ಇದ್ರೆ ಮಾತೇ ಆಡಬಾರ್ದಂತ. ವ್ಯಾಕರಣ ಶಾಸ್ತ್ರಕ್ಕೆ ಪತಂಜಲಿ ಅಂತ ಭಾಷ್ಯವನ್ನ ರಚನೆ ಮಾಡಿದ್ರು. ಅವರು ಪ್ರಾರಂಭದಲ್ಲಿ ಒಂದು ಮಾತು ಬರೀತಾರೆ, ಮಾತು ಹೇಗಿರಬೇಕು ಅಂತ ಒಂದು ಮಾತು ಬರೀತಾರೆ, ಹೇಗಿದ್ರೆ ಏನಾಗ್ತದೆ ಅಂತ. ಪತಂಜಲಿಯವರ ಬಾಯಲ್ಲಿ ಬಂದ ಮಾತು, ಏಕ ಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅಂತಂತಾರೆ. ಇದು ಪತಂಜಲಿಯವರ ಮಾತು. ಪತಂಜಲಿಯವರೇ ಜಗತ್ತಿಗೆ ಯೋಗಶಾಸ್ತ್ರ ಕೊಟ್ಟವರು. ನಿನ್ನ ಬದುಕಿನಲ್ಲಿ ನಿನ್ನ ನಾಲಿಗೆ ತುದಿಯಿಂದ ಬರುವ ಒಂದು ಶಬ್ದ, ಅದು ಪ್ರಕೃತಿ, ಪ್ರತ್ಯಯ, ಸಂಧಿ, ಸಮಾಸ ಎಲ್ಲ ಅರಿತು ಹೊರಗೆ ಬರ್ಬೇಕಂತೆ. ಈಗೆಲ್ಲ ಕೇಳಿದ್ರೆ ಗಾಬರಿ ಆಗ್ತದೆ. ಈಗ ತಾವೇ ಹಾಡುಗಳನ್ನು ಬರಲಿಕ್ಕೆ ಶುರು ಮಾಡಿದಾರಲ್ಲ, ಬೇಡ ಕತೆ. ಅರ್ಧ ದಾಸರದ ಕಳ್ತನ ಬೇರೆ ಮಾಡಿರ್ತಾರೆ, ಇನ್ನು ತಮ್ದು ಸೇರಿಸ್ಲಿಕ್ಕೆ ಹೋಗ್ತಾರೆ, ಅದು ಎಲ್ಲ ಹದಿಗೆಟ್ಟು ಹೋಗ್ತದೆ. ಅದೆಲ್ಲ ಹದಿಗೆಟ್ಟು ಹಾಗಾಗಬಾರ್ದು. ಈಗ ಎಲ್ಲರೂ ಬರೀಲಿಕ್ಕೆ ಶುರು ಮಾಡಿದ್ರು, ಎಲ್ಲರೂ ಪುಸ್ತಕಕಾರರು, ಎಲ್ಲರೂ ದಾಸರು, ಎಲ್ಲರೂ ಪದ್ಯಗಳ ರಚನಾಕಾರರು. ಹಂಗಾದ್ರೆ ಏನರ್ಥ? ಅದಕ್ಕೆ ಪತಂಜಲಿ ಅಂದೇ ಎಚ್ಚರಿಕೆ ಕೊಟ್ಟ, ನಿಮಗೆ ಕೈಯಲ್ಲಿ ಶಬ್ದಗಳಿದೆ ಅಂತ ಬಳಸಬೇಡಿ, ಬಳಸಿದ ಮೇಲೆ ಮುಂದೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಅಂತಂತಾರೆ. ಈ ಎಚ್ಚರಿಕೆ ನಮಗಿಲ್ಲ ಇವತ್ತು. ಪುಣ್ಯಕ್ಕೆ GST ಅದರ ಮೇಲೆ ಹಾಕಿಲ್ಲಲ್ಲ, ಇನ್ನು ಹಾಕಿದ್ರೆ ಗೊತ್ತಾಗ್ತದೆ. ಮಾತಿನ ಮೇಲೆ ಒಂದು GST, ಮೊಬೈಲಿಗೆ GST ಇದೆ. ರೀಚಾರ್ಜ್ ಮಾಡಿಸ್ತೇವೆ ಅಂದ್ರೆ ಅದು ಸರ್ವಿಸ್ ಕೊಡ್ತಾರೆ ಅಂತ GST ಇದೆ. ದೇವರು ಕೊಟ್ಟ ಶಬ್ದಗಳನ್ನಾಡ್ಲಿಕ್ಕೆ GST ಕೊಡ್ಲಿಲ್ಲಲ್ಲ ನಮಗೆ. ಇದೇ ವಿಪರ್ಯಾಸ. ಯೋಚನೆ ಮಾಡಿದ್ರೆ ಗಂಭೀರ ಆಗ್ತದೆ ಇದು. ಅದಕ್ಕೆ ಶಾಸ್ತ್ರಗಳು ಏಕ ಶಬ್ದ, ಸರಿಯಾಗಿ ಮಾತನಾಡೋದನ್ನು ಕಲಿ, ಅಶ್ಲೀಲ ಶಬ್ದಗಳನ್ನು ಬಳಸಬೇಡ. ಯಾವತೀರ್ವೈ ದೇವತಾ, ವೇದ ಏನು ಹೇಳ್ತದೆ? ವೇದ ವಿಧಿ ಬ್ರಾಹ್ಮಣೇ ವಸಂತಿ ನಾಶ್ಲೀಲಂ ಕೀರ್ತಯೇತ್ ಏತಾಹ ಏವ ದೇವತಾಹ ಪ್ರೀಣಾತಿ. ನಾಶ್ಲೀಲಂ ಕೀರ್ತಯೇತ್ ಏತಾಹ ಏವ ದೇವತಾಹ ಪ್ರೀಣಾತಿ ಅಂತ ವೇದ ಪುರುಷ ಆದೇಶ ಮಾಡ್ತಾನೆ. ಒಬ್ಬ ವ್ಯಕ್ತಿ ಎದುರುಗಡೆಗೆ ಬಂದಿದ್ದಾನೆ, ತಿಳಿದವನು, ಬಹಳ ತಿಳಿದವನು ಬಂದಿದ್ದಾನೆ ಅಂದ್ರೆ ನಮ್ಮ ಬಾಯಲ್ಲಿ ಅಶ್ಲೀಲ ಶಬ್ದ ಎಂದೂ ಬರಬಾರ್ದಂತ. ಇದು ಶ್ರಾದ್ದದಲ್ಲಿ ಯಾಜ್ಞಿಕರು ಹೇಳುವ ಮಂತ್ರ ಇದು. ಯಾವತೀರ್ವೈ ದೇವತಾಹ ತಾಹ ವೇದ ವಿಧಿ ಬ್ರಾಹ್ಮಣೇ ವಸಂತಿ ನಾಶ್ಲೀಲಂ ಕೀರ್ತಯೇತ್. ಎಷ್ಟು ಎಚ್ಚರಿಕೆ ಕೊಡ್ತದೆ. ಇದರ ರಹಸ್ಯ ಹೇಳ್ತೀರಿ. ವೇದದ ರಹಸ್ಯ ಏನು ಗೊತ್ತಾ? ನಮಗೆಲ್ಲ ಏನೋ ಒಂದು ಆಸೆ, ನಮ್ಮ ದೇವತೆಗಳು ಬೇಗ ನಮ್ಮ ವಿಷಯದಲ್ಲಿ ಪ್ರೀತರಾಗಲಿ ಅಂತ
ನಮಗೇನೋ ಒಂದು ಬೇಕಾಗಿದೆ, ಅದನ್ನು ಕೊಡ್ಲಿ, ಪ್ರೀತರಾಗ್ಲಿ ಅಂತ ನಮಗೆ ಆಸೆ ಇದೆ. ಈ ಆಸೆ ಪೂರೈಸ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಏನು ಮಾಡೋದು ಬೇಡ. ಬಹಳ ತಿಳಿದವ್ರ ಮುಂದೆ ಒಂದು ತಪ್ಪು ಮಾತನಾಡದೇ ಇರೋ ಹಾಗೆ ಮಾತನಾಡಿಬಿಟ್ರೆ ದೇವತೆಗಳು ಪ್ರೀತನಾಗ್ಬಿಡ್ತಾರಂತ. ಮಾಡ್ತೇವ ನಾವು? ಇಷ್ಟು ಮಾಡಿದ್ರೆ ಸಾಕು. ಒಂದು ಅಶ್ಲೀಲ ಶಬ್ದ ಆಡಿರಬಾರ್ದು. ಅಶ್ಲೀಲ ಅಂದ್ರೆ ಅಪಶಬ್ದಗಳನ್ನು ಆಡಿರಬಾರ್ದು, ಅವರ ಮನಸ್ಸಿಗೆ ನೋವು ಆಗುವ ಹಾಗೆ ಆಡಿರಬಾರ್ದು, ದೇವದ್ರೋಹ ಆಗಿರಬಾರ್ದು, ಭೂತದ್ರೋಹ ಆಗಿರಬಾರ್ದು. ಅಂಥ ಒಂದು ಶಬ್ದ ಬಾಯಲ್ಲಿ ಬರ್ಬೇಕಂತ. ಅದನ್ನು ಪತಂಜಲಿಯೂ ಹೇಳಿದ. ಅದಕ್ಕೆ ಏಕ ಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುದ್ಭವತಿ ಅಂತ. ಆಂಜನೇಯನ ವಾಕ್ಪಟುತ್ವ ಎಂಥದ್ದು ಅನ್ಲಿಕ್ಕೆ ನಿನ್ನೆ ಸ್ವಲ್ಪ ಹೇಳಿದ್ದೆ, ಇವತ್ತೊಂದು ಶ್ಲೋಕ ಹೇಳ್ತಾರೆ ರಾಮಾಯಣದೊಳಗೆ. ಇದರ ಒಳ ಅರ್ಥ ಬೇರೆ ಇದೆ, ವ್ಯಾಖ್ಯಾನಕಾರರು ತಿಳಿಸಿತ್ತು. ರಾಮನ ಮುಂದೆ ಕಿಷ್ಕಿಂಧೆಯಲ್ಲಿ ರಾಮ ಮೊದಲನೇ ಬಾರಿ ರಾಮನ ದರ್ಶನ ಮಾಡಿದಾಗ ಆಂಜನೇಯ ರಾಮನ ಸ್ತೋತ್ರ ಮಾಡ್ತಾನೆ, ಒಂದಿಷ್ಟು ಮಾತುಗಳನ್ನು ಆಡಿದ. ಆ ಆಂಜನೇಯನ ಮಾತು ಹೇಗಿತ್ತು ಅಂತ ರಾಮ ಹೇಳಿದ. ಆಮೇಲೆ ಲಕ್ಷ್ಮಣನಿಗೆ ಕುರಿತು, ಲಕ್ಷ್ಮಣ ಹೇಗೆ ಮಾತನಾಡಿದ್ನಲ್ಲ ಆಂಜನೇಯ, ಹೇಗಿತ್ತು ಆ ಮಾತುಗಾರಿಕೆ? ಅದಕ್ಕೊಂದು ಶ್ಲೋಕ. ವ್ಯಕ್ತಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಮತಂ. ಪೂರ್ಣ ವ್ಯಾಕರಣ ಓದಿದ್ರೆ ಮಾತ್ರ ಹೀಗೆ ಮಾತನಾಡ್ಲಿಕ್ಕೆ ಬರ್ತದೆ ನೋಡು ಲಕ್ಷ್ಮಣ ಅಂತ ರಾಮ ಶುರು ಮಾಡಿದ್ದಂತೆ. ವಾಲ್ಮೀಕಿಗಳು ಹೇಳ್ತಾರೆ ರಾಮನ ಮಾತು ಹೇಗಿತ್ತವತ್ತು, ಆಂಜನೇಯನ ಬಗ್ಗೆ ಏನ್ ಪ್ರಶಸ್ತಿ ಕೊಟ್ಟ. ನಾನೃಗ್ ವೇದ ವಿನೀತಸ್ಯ ನಾಯಜುರ್ವೇದಧಾರಿಣ ನೂನಂ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಇದೊಂದು ಶ್ಲೋಕ ಸಾಕಿವತ್ತು. ನಾನೃಗ್ ವೇದ ವಿನೀತಸ್ಯ, ಋಗ್ವೇದವನ್ನ ಈತ ಏನಾದ್ರೂ ಓದದೇ ಹೋದ್ರೆ ಇಷ್ಟು ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಇದು ಮೊದಲನೇದು. ಯಜುರ್ವೇದವನ್ನೇನಾದ್ರೂ ಈತ ಧಾರಣೆ ಮಾಡದೆ ಹೋಗಿದ್ರೆ ಇಷ್ಟು ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಸಾಮವೇದ ಏನಾದ್ರೂ ತಿಳಿದೇ ಇದ್ದಿದ್ರೆ ಇಷ್ಟು ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ವ್ಯಾಕರಣ ಓದಿದಾನೆ, ಋಗ್ವೇದ ಓದಿದಾನೆ, ಯಜುರ್ವೇದ ಓದಿದಾನೆ, ಸಾಮ ಓದಿದಾನೆ ಅಂದ್ರೆ ಮಾತ್ರ ರಾಮ ಹೇಳ್ತಾನೆ ಇಷ್ಟು ಚೆನ್ನಾಗಿ ಆಂಜನೇಯ ಮಾತನಾಡ್ಲಿಕ್ಕೆ ಸಾಧ್ಯ ಆಯ್ತು, ಅದೆಲ್ಲ ಓದಿದಾನೆ ಅಂತ ಗೊತ್ತಾಯ್ತು ಅಂತ ಬರ್ತದೆ. ಇದು ವಾಕ್ಪಟುತ್ವ ಅಂದ್ರೆ. ಮಾತಿನಲ್ಲಿ ನಿಪುಣತೆ ಬರಬೇಕಾದ್ರೆ ಇವೆಲ್ಲ ಇರಬೇಕಂತ. ಇದ್ರ ಒಳ ಅರ್ಥ ಏನು ಅಂತ ತಿಳಿಸ್ತಾರೆ ಹಿರಿಯರು. ಋಗ್ವೇದ ಅಧ್ಯಯನ ಮಾಡಿದ್ರೆ ವಿನಯ ಬರ್ತದಂತ. ಋಕ್ಸಂಹಿತ ಅಧ್ಯಯನದಲ್ಲಿ ತೊಡಗಬೇಕು. ಅದಕ್ಕೆ ವಾಲ್ಮೀಕಿಗಳು ನಾನೃಗ್ವೇದ ವಿನೀತಸ್ಯ ಅಂತಂದ್ರಂತ. ಯಾರು ಋಗ್ವೇದ ಚೆನ್ನಾಗಿ ಪಠಣ ಮಾಡಿರ್ತಾನೆ, ಸುಮ್ಮನೆ ಮೇಲ್ಮೇಲ್ ಪಠಣ ಮಾಡೋದಕ್ಕೆ ಋಗ್ವೇದ ಅಧ್ಯಯನ ಅನ್ನಲ್ಲ. ಹಿಂದೆಲ್ಲ ಋಗ್ವೇದ ಪಠಣ ಅಂತ ಮಾಡ್ತಿತ್ತಲ್ಲ, ಈಗಲೂ ಮಾಡ್ತಾರೆ. ಜನವಾರಕ್ಕೆ ಹೀಗೆ ಸುತ್ತಕೊಂಡಿರ್ತಾರೆ. ಜನವಾರ ಹೀಗೆ ಸುತ್ತಕೊಳ್ಳೋದು, ಜನವಾರ ಸುತ್ತಕೊಂಡು 10 ಸಲ ಸುತ್ತಕೊಂಡ್ರೆ ಒಂದೊಂದು ಸಲ ಹೇಳೋದು. ಈ ತರ ರಟನೆ ಮಾಡೋದಷ್ಟೇ ಅಧ್ಯಯನ ಅಲ್ಲ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾ ಅಧಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಮೃಚಾ ಕರಿಷ್ಯತಿ ಯೈಸ್ತದ್ವಿದುಸ್ತ ಇಮೇ ಸಮಾಸತೆ. ಯಸ್ತನ್ನ ವೇದ ರುಚಾ ಕಿಂ ಕರಿಷ್ಯತಿ. ಋಗ್ವೇದದ ಒಳ ಅರ್ಥ ಯಾರು ಅಂತ ಯಾರು ತಿಳಿಲಿಲ್ಲ, ಋಗ್ವೇದ ಅಧ್ಯಯನ ಮಾಡಿಯೋ ಏನು ಫಲ ಅಂತ ಕೇಳ್ತದೆ. ಹಾಗಾಗಿ ಋಗ್ವೇದ ಚೆನ್ನಾಗಿ ಅರ್ಥಾನುಸಂಧಾನದಿಂದ ಅಧ್ಯಯನ ಮಾಡಿದರೆ ಅವನೊಳಗೆ ವಿನಯ ಅನ್ನುವ ಗುಣ ಬರ್ತದಂತೆ. ವಿನಯಪೂರ್ವಕವಾದಾಗ ಮಾತು ಬಹಳ ವಿನಮ್ರವಾಗಿ ಬರ್ತದಂತೆ. ಅಂಥ ಮಾತುಗಾರಿಕೆ ಹನುಮಂತನಲ್ಲಿತ್ತು. ಎರಡನೇದ್ದು, ಯಜುರ್ವೇದ ಧಾರಣೆ ಮಾಡಿದ್ದಾನೆ. ಯಜುರ್ವೇದ ಯಾರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ಯಜುರ್ವೇದ ಅಧ್ಯಯನ ಮಾಡಿದವರಿಗೆ ಯಾವತ್ತೂ ಕೂಡ ಧಾರಣಾ ಶಕ್ತಿ ಬರ್ತದಂತೆ. ಅದಕ್ಕೆ ಯಜುರ್ವೇದ ದಿನಾ ಪಠಣ ಮಾಡಬೇಕು. ಧಾರಣಾ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಅಂಡ್ ಸೇವಿಂಗ್ ಪವರ್ ಅಂತ ಎರಡು ಹೇಳ್ತಾರೆ. ಆ ವಿಶೇಷವಾದಂತಹ ಗ್ರಾಸ್ಪಿಂಗ್ ಪವರ್ ಬರಬೇಕು. ಓದಿದ್ದು ಚೆನ್ನಾಗಿ ಧಾರಣ ಆಗಬೇಕು. ಅದು ಆಂಜನೇಯ ಯಜುರ್ವೇದ ಅಧ್ಯಯನ ಮಾಡಿ ಕರಗತ ಮಾಡಿಕೊಂಡಿದ್ದಾನೆ. ಧಾರಣಾ ಶಕ್ತಿಯಿಂದ ಮಾತುಗಳು ಬರ್ತಾವಲ್ಲ, ಆ ಮಾತೇ ಬೇರೆ ಅಂತ. ಆ ಮಾತು 100 ಜನರನ್ನ ಮೊದಲು ಆಕರ್ಷಣೆ ಮಾಡ್ತಾ ಇದ್ರೆ ಬರ್ತಾ 1000 ಜನರನ್ನ ಆಕರ್ಷಣೆ ಮಾಡ್ತದೆ. ಆಮೇಲೆ 1,00,000 ಜನರನ್ನ ಆಕರ್ಷಣೆ. ಯಾಕಂದ್ರೆ ಧಾರಣಾ ಶಕ್ತಿ ಅಂತಹದ್ದಿರ್ತದೆ. ಅದು ಯಜುರ್ವೇದದ ಪ್ರಭಾವ ಅಂತ ಹೇಳ್ತಾರೆ. ಹಾಗೆ ನಾಸಾಮವೇದ ವಿದುಷಃ,
ಸಾಮವೇದ ಅಧ್ಯಯನ ಮಾಡಿದವನಲ್ಲಿ ವಿದ್ವತ್ತ, ವಿಶೇಷವಾಗಿ ವಿದುಷಃ ಅಂತ ಶಬ್ದ ಇದೆ, ವಿದ್ವತ್ತ ಪಾಂಡಿತ್ಯ ಬರ್ತದೆ. ಪಾಂಡಿತ್ಯ ಬೇಕು ಮಾತನಾಡುವಾಗ. ನಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋ ಯಥಾ. ಎಲ್ಲಿವರೆಗೂ ಮಾತನಾಡಲ್ಲ, ವಿದ್ವಾಂಸರ ಸಭೆಗಳೊಳಗೂ ದೊಡ್ಡ ಶಾಲ್ ಹಾಕೊಂಡು ಬಂದಿದ್ದಂತೊಬ್ಬ. ಏನೇನೇನೇನು ಅಧ್ಯಯನ ಮಾಡಿಲ್ಲ, ಶಾಲ್ ನೋಡಿದ್ರೆ ಜರ್ತಾರಿ ಶಾಲು, ಸುಮ್ಮನೆ ಕೂತಿದ್ದಂತೆ. ಯಾವಾಗ ಅವನು ಬಾಯಿ ಬಿಟ್ಟ ಎಲ್ರಿಗೂ ಅರ್ಥ ಆಯ್ತಂತೆ, ಹಂಸ ಯಾರು ಬಕ ಯಾರು ಅಂತ ಗೊತ್ತಾಯ್ತಂತೆ. ಹಾಗಾಗಬಾರ್ದು ಅಂತ. ಪಾಂಡಿತ್ಯ ಮನುಷ್ಯನಿಗೆ ಸಾಮವೇದದಿಂದ ಬರ್ತದೆ. ಆ ಸಾಮವೇದದಿಂದ ಬಂದ ಪಾಂಡಿತ್ಯ ಪೂರ್ವಕವಾಗಿ ಮಾತು ಬಂತು ಅಂದ್ರೆ ನೂರಾರು ಜನರನ್ನ ಅದು ತಲುಪ್ತದೆ, ಪರಿಣಾಮ ಆಗ್ತದೆ, ಪ್ರಭಾವಶಾಲಿ ಆಗ್ತದೆ. ಇದು ಹನುಮಂತನ ಮಾತು. ಆಂಜನೇಯನ ಮಾತು ಅಂದ್ರೆ ಸಾಧಾರಣ ಅಲ್ಲ. ಸನಕಾದಿ ಮುನಿಗಳು ಇವತ್ತೇನಾದ್ರೂ ಪಾಠವೋ ಪ್ರವಚನವೋ ನಡೆಸಿದ್ದಾರೆ ಅಂದ್ರೆ ಹನುಮಂತ ಹೇಳಿಕೊಟ್ಟ ಪಾಠ ಅಂತದಲ್ಲ. ಹನುಮಂತ ಪಾಠ ಮಾಡಿದ್ದಕ್ಕೆ ಅವರೆಲ್ಲ ಇವತ್ತು ಪಾಠ ನಡೆಸ್ತಾ ಇದ್ದಾರೆ ಅಂತ. 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸ ಖೇಳಾಗಮಾರ್ಥವ ಓದಿ ಜಲಧಿಯೊಳು ಅಂತಾರೆ. 10 ಕಲ್ಪದಿ ತಪವಗೈದ ಆದಿತ್ಯರೊಳಗುತ್ತಮ ನೆನೆಸಿದ. ಯಾಕೆ ಈ ಮಾತನ್ನು ಹೇಳಿದ್ರು? ಚೆನ್ನಾಗಿ ಅಧ್ಯಯನ ಮಾಡ್ತಾರೆ ವಾಯುದೇವರ ಹತ್ರ ಅವರೆಲ್ಲ. ಆ ರೀತಿ ಸಾಮವೇದದ ವಿದ್ವತ್ತ, ಸಾಮವೇದದಿಂದ ಗಳಿಸುವ ವಿದ್ವತ್ತು, ವ್ಯಾಕರಣ ಶಾಸ್ತ್ರದಿಂದ ಬಂದಂತಹ ಪ್ರಕೃತಿ ಪ್ರತ್ಯಯ ತಿಳುವಳಿಕೆ, ಋಗ್ವೇದ ಅಧ್ಯಯನದಿಂದ ವಿನಯ, ಯಜುರ್ವೇದ ಅಧ್ಯಯನದಿಂದ ಧಾರಣಾ ಶಕ್ತಿ, ಇವೆಲ್ಲ ಮಡುಗಟ್ಟಿದೆ, ಹೆಪ್ಪುಗಟ್ಟಿದೆ ಆಂಜನೇಯನಲ್ಲಿ. ಅದಕ್ಕೆ ಇಂಥ ಮಾತು ಏವಂ ಪ್ರಭಾಷಿತುಂ ಅನ್ನೇನ ನ ಶಕ್ಯತೆ. ಇಂಥ ಮಾತು ಬೇರೆಯವರಿಂದ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಮಾತನ್ನು ಆಂಜನೇಯ ಆಡಿದ. ಎಷ್ಟು ಅರ್ಥಗರ್ಭಿತವಾದ ಮಾತು. ಅದು ಮುತ್ತಿದ್ದಾಗಿರಬೇಕು ಅಂತ ಹಿರಿಯರು ಹೇಳ್ತಾರೆ. ಮಾತು ಅಂದ್ರೆ ಅಂಥ ಮಾತುಗಾರಿಕೆ ಹನುಮಂತನ ಸ್ಮರಣೆಯಿಂದ ನಮಗ್ ಬರ್ತದೆ. ಕಮ್ಯುನಿಕೇಟ್ ಮಾಡೋದೇ ಜಗತ್ತಿನಲ್ಲಿ ಮಾತಲ್ವೇ. ಕನೆಕ್ಟಿಂಗ್ ಪೀಪಲ್ ಅಂತಾರಲ್ಲ ಏರ್ಟೆಲ್ ಅನ್ನ, ಏರ್ಟೆಲ್ ಕನೆಕ್ಟಿಂಗ್ ಪೀಪಲ್ ಅಲ್ಲ, ನಾವಾಡೋ ಮಾತು ಕನೆಕ್ಟಿಂಗ್. ಅದು ಕನೆಕ್ಟ್ ಮಾಡ್ತದೆ ಜಗತ್ತನ್ನ. ಅದನ್ನ ಕೊಡೋನು ಹನುಮಂತ. ಹೀಗೆ ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಇಂಥ ಹನುಮಂತನ ಸ್ಮರಣೆಯಿಂದ ಇಷ್ಟರ್ಥಗರ್ಭಿತವಾಗಿ ದಿನನಿತ್ಯ ನಾವದನ್ನ ಸ್ತೋತ್ರ ಹೇಳಿ ಅವನ ಸ್ಮರಣೆ ಮಾಡಿದರೆ ಅವಶ್ಯವಾಗಿ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಶ್ರೀಗಳ ಸನ್ನಿಧಾನದಲ್ಲಿ ಹನುಮಂತನ ಸ್ಮರಣೆ. ನಿನ್ನೆ ಮೊದಲೇ ಒಂದ್ಸಲಿ ಕೇಳಿದ್ದೆ ಆ ಕಥೆಯನ್ನ. ಆಂಜನೇಯನ ಮಹಿಮೆ ಹೇಳುವಾಗ ಇದನ್ನು ಹೇಳದೇ ಬಿಟ್ರೆ ಇಲ್ಲಿರೋ ಆಂಜನೇಯ ನನ್ನ ಮೇಲೆ ಅನುಗ್ರಹ ಮಾಡದೇ ಇರ್ತಾನೆ. ರಾಕ್ಷಸರೆಲ್ಲ ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ರಾಮ ಅವರೊಟ್ಟಿಗೆ ಯುದ್ಧ ಮಾಡ್ತಾನೆ. ರಾಕ್ಷಸರು ಮಾಯಾವಿಗಳು, ಅವರಿಗೂ ಬೇರೆ ಬೇರೆ ರೂಪ ಧಾರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅವರು ಬೇರೆ ಬೇರೆ ತಮಗ್ ಬೇಕಾದ ರೂಪ ಧರಿಸ್ತಾರೆ. ಹಾಗಾಗಿ ಅವ್ರೇನ್ ಮಾಡಿದ್ರು, ರಾಮ ಲಕ್ಷ್ಮಣರನ್ನೇ ವಂಚಿಸೋಣ ಅಂತ ರಾಮ ಲಕ್ಷ್ಮಣರ ರೂಪವನ್ನು ತಗೊಂಡು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಎಂಥೆಂಥ ಮೋಸಗಾರರು ಇರ್ತಾರೆ ನೋಡ್ರಿ. ಕಾಸ್ಟ್ಯೂಮ್ ಯಾರು ಹಾಕಿದ್ರು ಏನೋ ಅವುಗಳಿಗೆಲ್ಲ. ಅಂತೂ ರಾಮ ಲಕ್ಷ್ಮಣರಂತೆ ರೂಪ ಧರಿಸಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಆ ಸಮಯಕ್ಕೆ ಅಲ್ಲೇ ಇದ್ದ ಆಂಜನೇಯ, ಹೀಗೆ ಯುದ್ಧ ರಾಕ್ಷಸರು ಮಾಡ್ತಿದ್ದಾರೆ, ಕಪಿಗಳಿಗೆಲ್ಲ ಇದರಿಂದ ವಂಚನೆ ಆಗ್ತದೆ, ರಾಮ ಲಕ್ಷ್ಮಣರು ಯಾರು ಅಂತ ತಿಳಿಯಲ್ಲ ಅಂತ ಕಪಿ ಮುಖಂಡನಾದ ಆಂಜನೇಯ ರಾಮ ಲಕ್ಷ್ಮಣರ ಪಾದಗಳಿಗೆ ಗಂಟೆ ಕಟ್ಟಿಬಿಟ್ರಂತೆ. ಗಂಟೆ ಕಟ್ಟಿ, ಗಂಟೆ ಶಬ್ದ ಬರಬೇಕು, ಗಂಟೆ ಕಟ್ಟಿದ್ರು. ಉಳಿದ ರಾಕ್ಷಸರು ರಾಮ ಲಕ್ಷ್ಮಣರ ರೂಪ ತಗೊಂಡಿದ್ರಲ್ಲ, ಅವ್ರ ಕಾಲಿಗೆ ಗಂಟೆ ಇರಲಿಲ್ಲಂತೆ. ಯಾರ ಕಾಲಲ್ಲಿ ಗಂಟೆ ಇದೆ ಅವರು ರಾಮ ಲಕ್ಷ್ಮಣರು ಅಂತ ಹೇಳಿಕೊಟ್ರಂತೆ. ಎಲ್ಲ ಕಪಿಗಳಿಗೆ ಆಮೇಲೆ ಅರ್ಥ ಆಯ್ತು, ಆ ಗಂಟೆ ಕಟ್ಟಿಸ್ಕೊಂಡ ರಾಮನೇ ಇವತ್ತು ಭೀಮಸೇತು ಮುನಿವೃಂದ ಮಠದಲ್ಲಿ ಪೂಜೆಗೊಳ್ತಿದ್ದಾನೆ ಅನ್ನೋದು ಇದು ಭೀಮನಕಟ್ಟೆಯ ಮಠದ ಪರಂಪರೆಯ ವಿಶೇಷ. ಇದು ನಿನ್ನೆ ಶ್ರೀಪಾದಂಗಳವರು ನನ್ನ ಕೈಗೆ ಪುಸ್ತಕ ಕೊಟ್ಟು ಭೀಮನಕಟ್ಟೆಯ ಮಠದ ಪರಂಪರೆಯಲ್ಲಿ ಬಂದ ಮಹಿಮೆಗಳು, ಪ್ರತಿಮೆಗಳು
ಯತಿಗಳು ಹೇಗೆಲ್ಲ ತಪಸ್ಸು ಮಾಡಿದ್ದಾರೆ. ಹಂಸನಾಮಕ ಪರಮಾತ್ಮನಿಂದ ಆರಂಭ ಮಾಡಿ ಮಧ್ಯದಲ್ಲಿ ಬಂದ ಕೈವಲ್ಯ ತೀರ್ಥರಿಂದ ಎಲ್ಲ ಪುಸ್ತಕ ಅಧ್ಯಯನ ಮಾಡಿ ನೋಡಿದೆ. ನಿನ್ನೆ ರಾತ್ರಿ ಪೂರ್ಣ ಆ ಪುಸ್ತಕ ಓದಿದೆ. ಎಂಥ ಎಂಥ ತಪಸ್ವಿಗಳು ಬಂದು ಹೋಗಿದ್ದಾರೆ, ಏನು ಅದ್ಭುತ. ಹಾಗಾಗಿ ಅಂಥ ಪರಂಪರೆ ನೋಡಿ. ಈ ಕಥೆ ಏನಾದ್ರೂ ಹೇಳದೆ ಇದ್ದಿದ್ರೆ ಅರೆ ನನ್ನ ಕಥೆನೇ ಹೇಳಿ ನಂದೇ ಹೇಳಿಲ್ಲಲ್ಲ ಅಂತಂತ ಇದ್ರು. ಅವತ್ತು ಗಂಟೆ ಕಟ್ಟಿ ರಾಮ ಲಕ್ಷ್ಮಣರಿಗೆ ಗಂಟೆ ಕಟ್ಟಿ ಕಪಿಗಳಿಗೆಲ್ಲ ಇವನೇ ರಾಮ ಇವನೇ ಲಕ್ಷ್ಮಣ ಅಂತ ಕಪಿಗಳಿಗೆ ಪರಿಚಯಿಸಿದ ಆ ಆಂಜನೇಯನೇ ಕಲಿಯುಗದೊಳಗೆ ಮಧ್ವಾಚಾರ್ಯರಾಗಿ ನಮಗೆಲ್ಲ ನಾನು ಯಾರನ್ನು ತೋರಿಸಿದೇನೋ ಅವನೇ ರಾಮ ಅವನೇ ಲಕ್ಷ್ಮಣ, ಅದೇ ತತ್ವ, ಅದು ಬಿಟ್ಟು ಮತ್ತೊಂದು ತತ್ವ ಅಲ್ಲ ಅಂತಂದಕ್ಕೆ ಬಂದಿದ್ದಾರೆ. ಆ ಮಧ್ವಾಚಾರ್ಯರ ಪರಂಪರೆಯೂ ನಮ್ಮ ಭೀಮನಕಟ್ಟೆಯ ಪರಂಪರೆ. ಅವರ ಅತ್ಯಂತ ಪ್ರಿಯ ಶಿಷ್ಯರು ಅಂದ್ರೆ ಸತ್ಯತೀರ್ಥರು. ಸತ್ಯತೀರ್ಥರು ಅಂತ ಭಗವತ್ಪಾದರ ಶಿಷ್ಯರಿದ್ರು. ಉತ್ತರ ಬದರಿ ಯಾತ್ರೆಗೆ ಹೊರಟಾಗ ಇವರು ಕೂಡ ಗುರುಗಳ ವಿರಹ ತಾಳಲಾರದೆ ಹೊರಟು ಬಿಟ್ರು. ನಾನು ಬರ್ತೇನೆ. ಭಗವತ್ಪಾದರು ನೋಡ್ಲಿಲ್ಲ ಸತ್ಯತೀರ್ಥರನ್ನ. ಆವಾಗ ಬೆಟ್ಟ ಹಾರಿ ಹಾರಿ ಹೋಗ್ತಿದ್ರಂತೆ ಮಧ್ವಾಚಾರ್ಯರು. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಬಹು ಅಂತರ ಇರ್ತಿತ್ತು. ಹಿಂದೆ ಹಿಂಬಾಲಿಸ್ಕೊಂಡು ಸತ್ಯತೀರ್ಥರು ಬಂದದ್ದಕ್ಕೆ ಬೆಳಗ್ಗೆ ಸೂರ್ಯೋದಯದ ಪ್ರಾರಂಭ ಮಾಡಿದ್ದು ಸೂರ್ಯಾಸ್ತ ಆಗೋವರೆಗೂ ಹೋಗೇ ಹೋಗ್ತಿದ್ದಾರೆ. ಸತ್ಯತೀರ್ಥರಿಗೆ ಆಚಾರ್ಯರು ದೂರದಲ್ಲಿ ಹೋಗೋದು ಕಾಣಿಸ್ತಾ ಇದೆ, ಅವರನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಭಗವತ್ಪಾದರಿಗೆ ಬೆಟ್ಟ ಹಾರಿ ಹಾರಿ ಅಭ್ಯಾಸ, ಸತ್ಯತೀರ್ಥರಿಗೆಲ್ಲ ಆಗ್ಬೇಕು ಪಾಪ. ಸತ್ಯತೀರ್ಥರು ಒಂದು ಬೆಟ್ಟ ಹತ್ತಬೇಕು, ಪುನಃ ಅದನ್ನು ಇಳಿಬೇಕು, ಮತ್ತಿನ್ನೊಂದು ಬೆಟ್ಟ ಹತ್ತಬೇಕು, ಹೀಗೆ ಮುಂದೆ ಸಾಗ್ಬೇಕು. ಟ್ರೆಕ್ಕಿಂಗ್ ಅಂತ ಮಾಡ್ತಾರೆ. ಟ್ರೆಕ್ಕಿಂಗ್ ಅಂತ ಈಗೆಲ್ಲ ಶುರುವಾಗಿದೆ ಜಾಸ್ತಿ. ಟ್ರೆಕ್ಕಿಂಗ್ ಅಭ್ಯಾಸ ಇರೋರಿಗೆ ಗೊತ್ತಾಗ್ತದೆ. ಸತ್ಯತೀರ್ಥರು ಹಾಗೆ ಪ್ರಯಾಣ ಮಾಡ್ಕೊಂಡು ಏನಾದ್ರೂ ಮಾಡಿ ಗುರುಗಳನ್ನು ತಲುಪಬೇಕು ಅಂತ ಆಗ್ತಾ ಇಲ್ಲ. ಬಹುದೂರ ಹೋದ ಮೇಲೆ ಇನ್ನು ಸೂರ್ಯಾಸ್ತ ಆದಾಗ ಸತ್ಯತೀರ್ಥರಿಗೆ ಹೆದರಿಕೆ ಆಯ್ತು. ಇನ್ನು ನನ್ನ ಸ್ಥಿತಿ ಗಂಭೀರ ಆಯ್ತು, ಹಿಂದೆ ಹೋಗ್ಲಿಕ್ಕಿಲ್ಲ, ಮುಂದೆ ಆಚಾರ ಹೋಗೋಣ ಅಂದ್ರೆ ಅವ್ರು ಸಿಗುತ್ತಿಲ್ಲ, ನನ್ನ ಸ್ಥಿತಿನೇ ಮುಗಿದೋಯ್ತು ಅನ್ಕೊಂಡ್ರಂತೆ. ಅಷ್ಟರಲ್ಲಿ ಭಗವತ್ಪಾದರ ಕರುಣೆ ಎಂತಾದ್ರು, ನಮ್ಮ ಗುರುಗಳ ಕರುಣೆ ಒಂದು ಬಾರಿ ಸ್ಮರಣೆ ಸಾಲದೆ. ಇತಿಹಾಸ ಪ್ರಸಿದ್ಧವಾದ ಈ ಕಥೆ ಕೇಳಿ ಆದ್ರೂ ಒಂದು ಬಾರಿ ಸ್ಮರಣೆ ಮಾಡ್ಬೇಕಲ್ವೇ ನಾವು ಅವರನ್ನ. ಒಂದ್ಸಲಿ ಕೈ ಹೀಗಂದ್ರಂತ. ಆ ಭಗವತ್ಪಾದರು ಹೋಗ್ತಾನೆ ಕೈ ಹೀಗಂದ್ರು. ಆ ಕೈ ಹೀಗಂದದ್ದಕ್ಕೆ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಎಷ್ಟು ಪ್ರಯಾಣ ಮಾಡಿ ಬಂದಿದ್ರು ಸತ್ಯತೀರ್ಥರು, ಅದು ಪೂರ್ಣ ಒಂದು ಕ್ಷಣದಲ್ಲೇನೆ ಅಲ್ಲೀದ ಸತ್ಯತೀರ್ಥರು ಎದ್ದು ಬಂದು ಇವತ್ತಿನ ಬದರಿಯಲ್ಲಿ ಅನಂತ ಮಠದಲ್ಲಿ ಬಂದು ಬಿದ್ದಿದ್ರಂತೆ. ಅಲ್ಲಿ ಬಂದಿದ್ದಾರೆ, ನೋಡ್ತಾರೆ ನಾನು ಎಲ್ಲಿದ್ದೇನೆ ಅಂತ. ಆಚಾರ್ಯ ಶಿಷ್ಯರ ಜೊತೆ ಕೂತಿದ್ರಂತೆ. ಎಲ್ಲರೂ ಬಂದು ಎಬ್ಸಿದ್ರು. ಏನ್ ಸತ್ಯತೀರ್ಥರೇ, ಬೆಳಗ್ಗೆ ಹೋದವ್ರು ನೀವು, ವಾಪಸ್ ಹೇಗ್ ಬಂದ್ರಿ, ಏನು ಸಮಾಚಾರ ಅಂದ್ರೆ, ವಾನರೇಂದ್ರ ಇವ ವಾಯುಜವೋಸೋ ಭೀಮಸೇನ ಇವ ದಾನವ ಭೀಮ ಉಲ್ಲಲಾಸ ಗಿರಿಪುಂಗವ ಶೃಂಗೇ ಸೌರಜನ್ವ್ರಜಿನ ನಾಶನ ನಾಮ. ಏನ್ ಕೇಳ್ತೀರಿ ನನ್ನ ಕಥೆ ಅಂದ್ರಂತ. ಅವ್ರು ಹೇಳ್ಕೊಂಡ್ರು ತಮ್ಮ ಅನುಭವ. ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ತಿದ್ರಲ್ಲ, ಭೀಮ ನೋಡಿದಾಗ ಆಗ್ತಿತ್ತು, ಹನುಮನನ್ನು ನೋಡಿದಾಗ ಆಗ್ತಿತ್ತು. ನಮ್ಮ ಗುರುಗಳನ್ನು ನೋಡಿ ನಾನು ಹೋದೆ ಇನ್ನು ಅನ್ಕೊಂಡಿದ್ದೆ. ಪಾಣಿನಾಹ್ಯಭಿನಯೇನ ಸುನುನ್ನಃ, ಕೈ ಹೀಗೆ ಮಾಡಿದ ಕೂಡ್ಲೇನೆ ಇಲ್ಲಿಗೆ ಬಂದಿದ್ದೇನೆ, ನನ್ನಂಥವನನ್ನು ಹೀಗೆ ರಕ್ಷಣೆ ಮಾಡಿದ್ರು ನಮ್ಮ ಗುರುಗಳು ಅಂತ ಎಲ್ಲರ ಮುಂದೆ ಕಥೆ ಹೇಳ್ಕೊಂಡ್ರಂತೆ. ಇದು ಸತ್ಯತೀರ್ಥರ ಅನುಭವ. ಅದೇ ಸತ್ಯತೀರ್ಥರೇ 3 ಬಾರಿ ಐತರೆಯ ಭಾಷ್ಯವನ್ನ ಭಗವತ್ಪಾದರ ಮುಖದಿಂದ ಪಾಠ ಕೇಳಿದವರು. ಅತ್ಯಂತ ಪ್ರೀತರಾಗಿ ಭಗವತ್ಪಾದರು ತಾವು ಸ್ವತಃ ತಮ್ಮ ಗುರುಗಳ ಪೂಜೆ ಮಾಡಲಿಕ್ಕೆ ಅಂತ ಯಾವ ವೇದವ್ಯಾಸರನ್ನು ಇಟ್ಟುಕೊಂಡಿದ್ರೋ ಅದನ್ನೇ ಸತ್ಯತೀರ್ಥರಿಗೆ ಕೊಟ್ಟದ್ದು. ಅದೇ ವೇದವ್ಯಾಸರೇ ಈ ಸಂಸ್ಥಾನದಲ್ಲಿ ಇವತ್ತು ಪೂಜೆ ಆಗ್ತಾ ಇದೆ. ಇದು ವೇದವ್ಯಾಸರ ಮಹಿಮೆ. ಅವತ್ತು ಭಗವತ್ಪಾದರು ಕೊಟ್ಟದ್ದು. ಇದು ಕೂಡ ಆ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಅಂಥ ವೇದವ್ಯಾಸರಿದ್ದಾರೆ. ದಾಮೋದರ ಶಾಲಿಗ್ರಾಮ ಇದೆ, ವಿಶ್ವಂಭರ ಶಾಲಿಗ್ರಾಮ ಇದೆ, ಗಂಟೆ ಕಟ್ಟಿಸ್ಕೊಂಡ ರಾಮದೇವರ ಹಾಗೂ ವಿಠ್ಠಲ ದೇವರದೊಂದು ಕಥೆ ಇದೆ. ಮತ್ಯಾವಾಗಲಾದ್ರೂ ಸನ್ನಿಧಾನದಲ್ಲಿ ಅದನ್ನು ಚಿಂತಿಸೋಣ. ಇಷ್ಟು ಸನ್ನಿಧಾನ ನಾವು ತುಮಕೂರಿನಲ್ಲಿ ನೋಡ್ತಾ ಇರೋದು ನಮ್ಮ ಭಾಗ್ಯ. ಅಲ್ಲಿ 4 ಮಾತು ಹನುಮಂತನ ಬಗ್ಗೆ ಹೇಳಲಿಕ್ಕೆ ಅವಕಾಶ ಸಿಕ್ಕದ್ದು ನನ್ನ ಭಾಗ್ಯ ಅಂತ
ಭಾವಿಸಿ ಇನ್ನು ಪ್ರಶ್ನೋತ್ತರಗಳು ಅಂತ ಒಂದು ಕಾರ್ಯಕ್ರಮ ನಾನಂದೆ. ಈ ಪ್ರಶ್ನೋತ್ತರಗಳು ಅಂದಾಗ ಎಷ್ಟು ಪ್ರಶ್ನೆಗಳು ಎಷ್ಟು ಉತ್ತರ. ನಮ್ಮಲ್ಲಿ ಏನಾಗಿರ್ತದೆ ಅಂದ್ರೆ, ಸುಮ್ಮನೆ ಹಂಗೆ ಹೇಳಿರ್ತೇನೆ, ಇದನ್ನ ಯಾರು ತಪ್ಪು ತಿಳಿಯೋದು ಬೇಡ. ಗೊತ್ತಿದ್ದವರು ಪ್ರಶ್ನೆ ಕೇಳಿರ್ತಾರೆ, ಉತ್ತರ ಹೇಳುವ ಆಚಾರ ಬುದ್ಧಿ ಎಷ್ಟು ಅಂತ ಪರೀಕ್ಷೆನೂ ನಡೀತಿರ್ತದೆ. ಆಮೇಲೆ ಅವರು ಉತ್ತರನೂ ಹೇಳ್ತಾರೆ, ಹೇಳಿದ ಮೇಲೆ ಇನ್ನೊಬ್ರು ಹಾಗೆ ಹೇಳಿದ್ರಲ್ಲ ಮತ್ ನೀವು ಹೀಗೆ ಹೇಳಿದ್ರಿ ಅಂತ ಜಗಳನೂ ಆಗ್ತದೆ. ಆ ಥರದ ಪ್ರಸಂಗಕ್ಕೆ ಈ ಪ್ರಶ್ನೋತ್ತರಗಳೇನಲ್ಲ. ಯಾಕಂದ್ರೆ ನೀವೆಲ್ಲ ಒಳ್ಳೆಯವರೇ ಇದ್ದೀರಿ ಅಂತ ನನಗೂ ಗೊತ್ತು. ಹಾಗಾಗಿ ನಾನು ನಿಮಗಿಂತ ಒಳ್ಳೆಯವನು ಅಂತ ನಿಮಗೂ ಗೊತ್ತು. ಈ ಕಾರಣದಿಂದ ಸಾಮಾಜಿಕವಾಗಿ ಯಾವುದೇ ಕಲಹಕ್ಕೆ ಅವಕಾಶಗಳನ್ನು ಕೊಡದೇನೆ ಪ್ರಶ್ನೋತ್ತರಗಳು ಜ್ಞಾನದ ಅಭಿವೃದ್ಧಿಗೆ ಮಾತ್ರ ಆಗಲಿ ಅಂತ ಭಾವಿಸ್ತೇನೆ. ಯಾವುದೋ ಒಂದು ಪರಂಪರೆ ಆಚರಣೆ, ಅದು ಮೇಲಿರ್ಬೋದು ಕೆಳಗಿರ್ಬೋದು, ದೊಡ್ಡದಿರ್ಬೋದು ಸಣ್ಣದಿರ್ಬೋದು, ಅಥವಾ ಅದು ಇವತ್ತಿನ ಶಾಸ್ತ್ರದ ಮಾತುಗಳಲ್ಲಿ ನಮಗೆ ಸಿಗದೇ ಇರುವಂತಹದ್ದು ಆಗಿರ್ಬೋದು, ಅದು ಆಚರಣೆಯಲ್ಲಿ ಬಂದಿರ್ಬೋದು. ಈ ಅಜ್ಞಾನಗಳನ್ನ ನಮ್ಮಲ್ಲಿ ನಾವು ಮುಚ್ಚಿಟ್ಟುಕೊಳ್ಳೋದ್ರಲ್ಲಿಯೋ ಅಥವಾ ಅದನ್ನು ತೆಗೆದು ಬಿಚ್ಚಿ ಇನ್ನೊಬ್ಬರಿಗೆ ತೋರಿಸೋದ್ರಲ್ಲಿಯೋ ಅರ್ಥ ಇಲ್ಲ. ಮಾಡ್ತಿರೋದನ್ನು ಯಾರು ಬಿಡೋದು ಬೇಡ. ಹೊಸದನ್ನು ಅಡಾಪ್ಟ್ ಮಾಡಿಕೊಳ್ಳುವಾಗ ಸಾಧ್ಯವಾದರೆ ಹಿರಿಯರನ್ನು ಕನ್ಸಲ್ಟ್ ಮಾಡದೇ ಇರೋದು ಬೇಡ. ಇಷ್ಟೇ 4 ನಿಮ್ಮ ಹತ್ರ ನಾನು 2 ಕಿರುನುಡಿಗಳನ್ನ ಹೇಳಿ, ಇಲ್ಲಿ ನಾನು ಕೊಡುವ ಯಾವುದೇ ಪ್ರಶ್ನೆಗಳಿಗೆ ಉತ್ತರಗಳು ಇದು ಕೇವಲ ಒಂದಿಷ್ಟು ನಿಮ್ಮ ಆಚರಣೆಗೆ ಪೂರಕ ಆಗೋ ಹಾಗಾದ್ರೆ ಆಯ್ತು. ಅಷ್ಟಕ್ಕೆ ನನ್ನ ಉತ್ತರ ಅಂತ ಭಾವಿಸೋಣ. ನಿನ್ನೆ ಕಳಿಸಿದ್ದು ಗದಾ ಮುದ್ರೆ ಧಾರಣೆಯೋ ಅಥವಾ ಪಂಚಮುದ್ರೆಗಳು, ಅವುಗಳ ಧಾರಣೆ ಮಾಡಬೇಕಾದ ಸ್ಥಾನಗಳು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಪ್ರಾಚೀನವಾಗಿ ಸ್ತ್ರೀಯರು ಗದಾ ಮುದ್ರೆ ಧಾರಣೆ ಮಾಡ್ಕೊಂಡು ಬಂದ ಪದ್ಧತಿ, ನಾರಾಯಣ ಮುದ್ರೆ ಧಾರಣೆ ಮಾಡ್ಕೊಂಡ ಪದ್ಧತಿ ಇವತ್ತಿಗೂ ನೋಡ್ತಾ ಇದ್ದೇವೆ. ಹಾಗಾಗಿ ಸ್ತ್ರೀಯರು ಧಾರಣೆ ಮಾಡಬೇಕಾಗಿರೋದು ಗದಾ ಮುದ್ರೆಗಳನ್ನ, ನಾರಾಯಣ ಮುದ್ರೆಯನ್ನ. ಆದರೆ ಪಂಚಸ್ಥಾನಗಳು ಅಂತ ಹೇಳಿದ್ದಾರೆ. ನಾಭಿ, ಹಣೆ, ಕೈಗಳಲ್ಲಿ ಅಂತ ಪಂಚಸ್ಥಾನಗಳನ್ನು ನಿರ್ದೇಶ ಮಾಡಿದ್ದಾರೆ. ಅದು ಪ್ರಾಚೀನ ಶಿಷ್ಟ ಸ್ತ್ರೀಯರಿರ್ತಾರೆ ಅನೇಕರು ನಿಮ್ಮ ಒಡನಾಡಿಗಳಾಗಿ. ಯಾರಾದ್ರೂ ಸ್ತ್ರೀಯರನ್ನು ಕನ್ಸಲ್ಟ್ ಮಾಡಿದ್ರು ಸ್ಥಾನ ಪಂಚ, ಮುದ್ರೆ ಮಾತ್ರ ಗದಾ ನಾರಾಯಣ ಅಂತ ಪದ್ಧತಿಗೆ ಅನುಗುಣವಾಗಿ ಅದನ್ನು ಮಾಡೋದು ಒಳ್ಳೆಯದು. ಇನ್ನೊಂದು, ಪತ್ಯಂತರ್ಗತ ಅಂತಲೇ ಹೇಳಬೇಕೋ ಅಥವಾ ನೇರವಾಗಿ ಮಧ್ವಾಂತರ್ಗತ ಅಂತ ಹೇಳಬೇಕು ಅನ್ನೋದೊಂದು ಪ್ರಶ್ನೆ. ವಿವಾಹಿತ ಸ್ತ್ರೀ ಅಂತಂದಾಗ ವಿವಾಹವೇ ಅವಳಿಗೆ ಉಪನಯನದ ಸಂಸ್ಕಾರ ಅಂತ ಗೃಹ್ಯ ಸೂತ್ರಗಳು ಸ್ಪಷ್ಟಪಡಿಸಿದ್ದಾವೆ. ಸ್ತ್ರೀಯರಿಗೆ ವಿವಾಹವೇ ಉಪನಯನದಂತೆ, ಪುರುಷರಿಗೆ ಉಪನಯನ ಅನ್ನೋದು ವೇದಾಧ್ಯಯನಕ್ಕಿರೋ ಸಂಸ್ಕಾರ. ಕರ್ಮ ಹುಟ್ಟೋದು, ಕರ್ಮದ ಅರ್ಹತೆ ಬರೋದು ಸ್ತ್ರೀಯರಿಗೆ ವಿವಾಹದ ನಂತರ ಅಂತ. ಕರ್ಮದ ಅರ್ಹತೆ ಅಂದ್ರೆ ಪರವಾನಿಗೆ ಅಂತ ಅರ್ಥ. ವಾಹನ ಚಲಾವಣೆ ಮಾಡಲಿಕ್ಕೆ ಪರವಾನಿಗೆ ಇಲ್ಲದೆ ಮಾಡಿದ್ರೆ ದಂಡ ಹಾಕ್ತಾರೆ. ಸ್ತ್ರೀಯರಿಗೆ ವಿವಾಹವೇ ಒಂದು ಪರವಾನಿಗೆ ಕರ್ಮ ಮಾಡಲಿಕ್ಕೆ. ಆ ಪರವಾನಿಗೆ ಬಂದದ್ದು ಯಾರಿಂದ, ಅವನನ್ನು ನಾವು ಬಿಡಲಿಕ್ಕೆ ಅವಕಾಶ ಇರಲ್ಲ. ಯಾರನ್ನ ವಿವಾಹ ಮಾಡಿಕೊಳ್ಳೋದ್ರಿಂದ ಸ್ತ್ರೀಯರಿಗೆ ಕರ್ಮದಲ್ಲಿ ಪರವಾನಿಗೆ ಉಂಟಾಯ್ತು, ವೇದ ವಿಹಿತ ಕರ್ಮ ಮಾಡಲಿಕ್ಕೆ, ಅವನನ್ನ ಬಿಡೋ ಹಾಗಿಲ್ಲ ಅಂತ ಮಾಡಿದ್ರು ಅಷ್ಟೆ. ಹಾಗಾಗಿ ಪತ್ಯಂತರ್ಗತ ಅಂತನ್ನೋದು ಕಡ್ಡಾಯವಾಗಿ ಶಾಸ್ತ್ರಗಳಲ್ಲಿ ನಮಗೆ ವಿಧಾನ ಮಾಡಿತು. ಯಾರೋ ಕೇಳಿದ್ರು, ನಮ್ಮ ಪತಿ ಅಷ್ಟು ಉಪಯೋಗ ಇಲ್ಲ ಆಚಾರ್ಯ, ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಏನು ಹೇಳಿದೆ ಅಂತ. ನಾನು ಯಾವ ಪತಿಯನ್ನು ದೂಷಿಸ್ಲಿಕ್ಕೆ ಕೂತಿಲ್ಲ, ಪತ್ನಿಯನ್ನು ಹೊಗಳಿಕ್ಕೂ ಕೂತಿಲ್ಲ. ನಾವು ನೀವು ಎಲ್ಲ ಅದೇ ಸಮುದ್ರದಲ್ಲೇ ಈಜಾಡ್ತಿದ್ದೇವಾದ್ರಿಂದ ಪತಿ ಪರಮೇಶ್ವರನೋ ಪತ್ನಿ ಸತಿನೋ ಅಂತ ಹೇಳಿ ಕೂತಿಲ್ಲ. ಭೂಮಿಗೆ ಬಂದ ತಪ್ಪಿಗೆ ಕರ್ಮ ಮಾಡ್ಬೇಕಷ್ಟೆ. ಆ ಅರ್ಹತೆ ಕಳ್ಕೊಳ್ಬಾರ್ದು. ಕರ್ಮದ ಅರ್ಹತೆ ಬಂದದ್ದು ಪತಿಯಿಂದ ಆದ್ರಿಂದ ಎಲ್ಲ ಪತಿ ರಾಮನೇ ಆಗ್ಬೇಕಾಗಿಲ್ಲ. ಮಂಡೋದರಿಗೆ ರಾವಣ ಸಿಕ್ಕಿರ್ಲಿಲ್ವೇ? ಅಲ್ಲ, ಸುಮ್ಮನೆ ಹೇಳಿದೆ ಅಷ್ಟೆ. ಮಂಡೋದರಿಗೆ ರಾವಣ ಸಿಕ್ಕಿರ್ಲಿಲ್ವೇ ಅಂಥೇಳಿ ಅದನ್ನು ನೆನಪಿಟ್ಕೊಳ್ಬೇಕು. ಮತ್ತು ಆಚಾರ್ಯ ಹೀಗಂದ್ರಲ್ಲ ಅಂತ ಬೇರೆಯವ್ರು ಸಿಟ್ಟಾಗಬಾರ್ದು. ಸಮಸ್ಯೆ ಅದೀಗ, ಸಮಸ್ಯೆ ಅದು ಅಂಥೇಳಿ. ಈಗ ವಿಚಿತ್ರ ಅಂದ್ರೆ ಎಲ್ಲರ ಪತ್ನಿಯರು ಕೂಡ ಸೀತೆನೇ ಆಗಬೇಕಾಗಿಲ್ಲ, ಮಂಡೋದರಿನೇ ಆಗಬೇಕಾಗಿಲ್ಲ. ಏನ್ ಮಾಡೋದು? ಶೂರ್ಪಣಿಕೆನೂ ಸಿಗ್ಬೋದೇನೋ, ತಾಟಕೆನೂ ಸಿಗ್ಬೋದೇನೋ. ಈ ವಿಷಯದ ಚರ್ಚೆ ಮುಗೀತದೆ ಎಂದು
ಮಾಡಬೇಕಾದ ಕೆಲಸ ಬೇರೆ ಇದೆ ಅಲ್ವೇ? ಹಾಗಾಗಿ ತಾಟಕ, ಶೂರ್ಪಣಖ, ಮಂಡೋದರಿ, ತಾರ, ಅಹಲ್ಯ, ಸೀತಾ ಇವರೆಲ್ಲ ಒಂದೊಂದೊಂದೊಂದು ಪ್ರತೀಕಗಳಷ್ಟೇ. ರಾಮ, ಸುಗ್ರೀವ, ವಾಲಿ ಇದೊಂದು ಮಾರ್ಗದರ್ಶಕ ವ್ಯವಸ್ಥೆ. ಇದನ್ನು ನಾವು ಇಟ್ಕೊಂಡು ಮುಂದುವರಿಯೋದು ಅಂತ ಅಭಿಪ್ರಾಯ ಅಲ್ಲ. ನಾವು ಪಡಿಬೇಕಾದದ್ದು ಬೇರೆನೇ ಇದೆ. ನಾವು ಹೋಗ್ಬೇಕಾಗಿರೋ ಮನೆ ಬೇರೆನೇ ಇದೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇಲ್ಲಿ ಸುಮ್ಮನೆ ಬಂದಿದ್ದೇವೆ ನಾವೆಲ್ಲ. ಆ ಸುಮ್ಮನೆ ಬಂದಾಗ ಎಷ್ಟೋ ಅಷ್ಟೇ. ಟಿಕೆಟ್ ತಗೊಂಡು ಬಸ್ನಲ್ಲಿ ಕೂತಿದ್ದೇವೆ ಅಂದಮೇಲೆ ಬಂದ ಮೇಲೆ ಸ್ಟಾಪಿಗೆ ಇಳಿಲೇಬೇಕು. ಇಲ್ಲದೆ ಇದ್ರೆ ಮುಂದೆ ಹೋದ್ರೆ ಬೈತಾನಷ್ಟೇ ಕಂಡಕ್ಟರ್. ಮನುಷ್ಯ ಜನ್ಮ ಟಿಕೆಟ್ ತಗೊಂಡು ಬಸ್ನಲ್ಲಿ ಕೂತ ಹಾಗೆ. ನಾವು ಹೋಗಿ ತಲುಪಬೇಕಾಗಿರೋ ಗುರಿ ಬೇರೆ ಇದೆ. ಅದು ಬರೋ ತನಕ ಇದನ್ನು ನಾವು ಅಳವಡಿಸ್ಕೊಡ್ಬೇಕು ಅಂತ ಇಷ್ಟೇ ತಾತ್ಪರ್ಯ. ಹಾಗಾಗಿಯೇ ಆದರೂ ಯಾವ ಟಿಕೆಟ್ ತಗೊಂಡಿದ್ದೇವೆ ಅದನ್ನಂತೂ ಭದ್ರವಾಗಿ ಇಟ್ಕೊಳ್ಬೇಕಾಗ್ತದೆ. ಟಿಕೆಟ್ ಕಳ್ಕೊಂಡ್ರೆ ಕಂಡಕ್ಟರ್ ಹಿಡಿದು ಕೆಳಗೆ ಇಳಿಸಿಬಿಡ್ತಾರೆ. ಹಾಗೆ ಪತ್ಯಂತರ್ಗತ ಅನ್ನೋದು ಈ ಜನ್ಮದಲ್ಲಿ ನಾವು ತಗೊಂಡೆ ಟಿಕೆಟು ಅಂತ ಭಾವಿಸ್ಬೇಕಷ್ಟೆ. ಹಾಗಾಗಿ ಆ ರೀತಿ ಆಗಾದ್ರು ಅದರಲ್ಲೇನು ಭಾರೀ ತತ್ವ ಇದೆ, ಅವನು ಹಂಗ್ ಮಾಡ್ತಾನೆ, ಅದು ಬೇಕಿಲ್ಲ. ಇಲ್ಲದೆ ಇದ್ರೆ ಬೆಳಗ್ಗೆ ಎದ್ದು ಕೂಡಲೇ ಮಂಡೋದರಿಗೆ ರಾವಣನೇ ಪತಿ ಅಂದ ಮೇಲೆ ಪತ್ಯಂತರ್ಗತ ಅಂತ ಹೇಳದೇ ಇದ್ರೆ ಇವತ್ತು ಜಗತ್ತಿನಲ್ಲೆಲ್ಲ ಮಂಡೋದರಿಯನ್ನು ಸ್ಮರಣೆ ಮಾಡಲಿ ಅಂತ ಶಾಸ್ತ್ರ ಯಾಕೆ ಹೇಳ್ತಾ ಇತ್ತು? ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಇವರನ್ನ ಲೋಕದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಯಾರು ಸ್ಮರಣೆ ಮಾಡ್ತಾರೋ ಪಂಚಕನ್ಯಾ ಸ್ಮರೇ ನಿತ್ಯಂ ಪಂಚಪಾತಕ ನಾಶನಂ. ಆ ಕುಂತಿಯಂತಹ, ಆ ಮಂಡೋದರಿಯಂತಹ, ಆ ಅಹಲ್ಯೆಯಂತಹ ಸ್ತ್ರೀಯರು ನಾವೇನಾಗಿಲ್ಲ. ಆದ್ರೆ ಅವ್ರನ್ನ ಆದರ್ಶ ಅಂತ ಇಟ್ಕೊಂಡು ಹೊರಟಿದ್ದೇವಲ್ಲ. ಹಾಗಾಗಿ ಶಾಸ್ತ್ರ ಹೇಳಿದಂತೆ ಯಾರೇ ಏನೇ ಆಗಿದ್ರು ಪತ್ಯಂತರ್ಗತ ಅನ್ನೋ ಭಾವವನ್ನು ಬಿಡದೆ ತಮ್ಮ ಕರ್ಮಾನುಷ್ಠಾನವನ್ನ ತದಂತರ್ಗತ ಮಧ್ವ ಅಂದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಅಭಿಪ್ರಾಯ. ತದಂತರ್ಗತ ಭಗವಂತನ ಸ್ಮರಣೆ, ಕುಂಕುಮ ಧಾರಣ ಕ್ರಮ, ದೀಪ ಜ್ವಾಲೆಯವ ಸಾ ಬಭೌ ಅಂತ ಒಂದು ಪುರಾಣ ವಾಕ್ಯ ಇದೆ. ದೀಪದ ಜ್ವಾಲೆಯ ಮುಂಭಾಗ ಯಾವ ರೀತಿ ತೀಕ್ಷ್ಣವಾಗಿರ್ತದೋ ಆ ತೀಕ್ಷ್ಣತೆ, ಆ ಶೇಪು ಅಂತ ಅರ್ಥ, ಆ ಆಕಾರ ಅಂತ ಅರ್ಥ. ಅದು ಸ್ತ್ರೀಯರ ಹಣೆಯಲ್ಲಿರಬೇಕಾದ ಕುಂಕುಮ ಅಂತ ಶಾಸ್ತ್ರಗಳು ಹೇಳ್ತಾವೆ. ಇಷ್ಟವಿಲ್ಲದ ಕೆಲಸ ಭಜನೆಗೆ ಹೋಗುವುದು, ಜಪ ಮಾಡುವುದು, ಉಪವಾಸ ಮಾಡುವುದು, ಸತ್ಕರ್ಮಗಳನ್ನು ಚಾತುರ್ಮಾಸ್ಯ ಮಾಡುವುದು, ಹೋಮ ಮಾಡುವುದು, ದಾನ ಮಾಡುವುದು ಯಾವುದು ಇಷ್ಟವಾಗದಿದ್ದರೆ ಸ್ತ್ರೀಯರು ಏನ್ ಮಾಡಬೇಕು? ಪತಿವ್ರತ ಧರ್ಮಕ್ಕೆ ತೊಂದರೆ ಬರುತ್ತದೆ. ಪ್ರಶ್ನೆ ಕೇಳಿದವರಿಗೆ ಒಂದು ವಿಶೇಷ ಧನ್ಯವಾದವನ್ನು ಮೊದಲು ಸಲ್ಲಿಸಿ, ಇದಕ್ಕೆ ತಕ್ಕಂತೆ ಉತ್ತರ ನಾನು ಕೊಟ್ಟು ಉದಾಹರಣೆಯಲ್ಲಿದೆ ಅಂತ ಭಾವಿಸ್ತೇನೆ. ಇದನ್ನ ಮಾಡಿ ಗೆಲ್ಲೋದೇ ನಮ್ ದೊಡ್ಡ ಸಾಧನೆ ಇವತ್ತು. ಗಂಡನಿಗಿಷ್ಟ ಇಲ್ಲದೆ ಇದ್ದದ್ದು 100% ಹೆಂಡತಿಯಲ್ಲಿದೆ. ಹೆಂಡತಿಗೆ ಇಷ್ಟ ಇಲ್ಲದೆ ಇದ್ದದ್ದು 100% ಗಂಡನಲ್ಲಿದೆ. ಇಬ್ಬರಲ್ಲೂ ಕರ್ಮದ ಒಂದು ವಿಶೇಷ ಶ್ರದ್ಧೆ ಆ ಭಗವಂತ ಕೊಡಬೇಕು. ಅದು ಬಿಟ್ಟು ಬೇರೆ ಏನು ಉಪಾಯ ಇಲ್ಲ. ನಾವಿದರಲ್ಲಿ ಏನೋ ತರ್ಕ ಮಾಡಿ ಹೇಳ್ತೇವೆ ಅಂದ್ರೆ ಸಾಧ್ಯನೇ ಇಲ್ಲ. ಹಾಸ್ಯ ಆಗ್ಬೋದಷ್ಟೇ, ಕ್ಷಣಕ್ಕೆ ನಗು ಬರ್ಬೋದು, ಆದರೆ ಯಥಾರ್ಥ ಇರೋದು ಒಂದೇ, ಸತ್ಯ ಒಂದೇ ಯಾವತ್ತಿದ್ರೂ ಕೂಡ. ಹಾಗಾಗಿ ಇವನಿಗಿಷ್ಟ ಇಲ್ಲ ಅವನನ್ನಾಗ್ಲಿ, ಅವನಿಗಿಷ್ಟ ಇಲ್ಲ ಇವಳನ್ನಾಗ್ಲಿ ಸರಿಪಡಿಸುವಂಥ ಬಹಳ ದೊಡ್ಡ ಪ್ರಭಾವ ನಮ್ಮೊಳಗೆ ಯಾರಲ್ಲೂ ಇರಲ್ಲ. ಅವರವರ ಮನಸ್ಥಿತಿಯನ್ನು ಅವರು ಅರ್ಥೈಸಿಕೊಂಡು, ನಾನು ಮಂಡೋದರಿನ ನೀನು ರಾವಣನ, ಅಥವಾ ನಾನು ತಾರಾನ ನೀನು ವಾಲಿನ ಅಂತ ಅವರವರು ಅರ್ಥೈಸಿಕೊಂಡ್ರೆ ಆ ಬದುಕು ಹಸನಾಗಿ ಕರ್ಮಮಯವಾಗಬಹುದು ಅಂತ. ಇದಕ್ಕೆಲ್ಲ ಸಜ್ಜನರ ಸಂಘ, ಸಜ್ಜನರ ಮಾರ್ಗದರ್ಶನ, ಗುರು ಹಿರಿಯರ ದರ್ಶನ, ಇಂಥ ಯತಿಗಳ ಸನ್ನಿಧಾನ, ಇಂಥ ಸತ್ಸಂಗ, ಎಲ್ಲೋ ಒಂದು ಕಡೆ ವ್ಯಕ್ತಿಗಳನ್ನ ಬದಲಾಯಿಸಿ ಸ್ವಕರ್ಮ ಸ್ವಧರ್ಮ ನಿರತರನ್ನ ಮಾಡಬಹುದು ಅಂತ ಒಂದು ಕಿರು ಸಲಹೆಯನ್ನ ನಿಮ್ಮ ಮುಂದೆ ನಾನು ಇಡ್ತೇನೆ. ಸ್ತ್ರೀಯರು ಸಂಸ್ಕೃತ ಶ್ಲೋಕಗಳನ್ನ ಹೇಳುವಂತಿಲ್ಲವೇಕೆ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಸ್ತ್ರೀಯರು ದೇವರಿಗೆ ನೈವೇದ್ಯವನ್ನ ಅರ್ಪಿಸಬಹುದೇ? ಅರ್ಪಿಸಬಹುದಾದ್ರೆ ಕ್ರಮ ಹೇಗೆ? ಎರಡೂ ಪ್ರಶ್ನೆ ಕೇಳಿದವರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ. ಮೊದಲನೇ ಪ್ರಶ್ನೆ ಬಹಳ ಸೊರಸವಾದ ಪ್ರಶ್ನೆ. ಸ್ತ್ರೀಯರ ಸಂಸ್ಕೃತ ಶ್ಲೋಕ ಹೇಳಬಾರ್ದು ಅಂತ ಎಲ್ಲೂ ಇಲ್ಲ. ಅವಶ್ಯವಾಗಿ ಇಲ್ಲಿ ಬಂದ ಸ್ತ್ರೀಯರು
ಮುಂದೆ ನಿಮಗೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅವರಿಗೂ ಬರುವ ಹಾಗೆ ನೀವು ಮನೆಯೊಳಗೆ ಹೇಳ್ರಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಎಷ್ಟು ಹೇಳಬೇಕು ಅಂತ ಯಾರೋ ಮೊನ್ನೆ ಒಂದು ಉದಾಹರಣೆ ಕೇಳ್ರಿ ಅಂದ್ರು. ನಿಮ್ಮ ಮನೆಯೊಳಗೆ ನಿಮ್ಮ ವಯಸ್ಸಿನಲ್ಲಿರುವಾಗ ಕಾಲೇಜಿನಲ್ಲಿ ಸಿನಿಮಾ ಹಾಡು ಹೇಳಿ ಹೇಳಿ ಹೇಗೆ ಬಾಯಲ್ಲಾಗಿದ್ದಾವೋ ಹಾಗೇನೆ ಇವಾಗ ಮನೆಯಲ್ಲಿ ಸಂಸ್ಕೃತ ಶ್ಲೋಕಗಳನ್ನು ಹೇಳಿ ಹೇಳಿ ಅದು ನಿಮಗಷ್ಟೇ ಬಾಯಲ್ಲಿ ಬರೋದಲ್ಲ, ಕೇಳಿ ಕೇಳಿ ಮಕ್ಕಳಿಗೆ ಬರೋ ಹಾಗೆ ಮಾಡ್ರಿ. ಅದು ಬಹಳ ಮುಖ್ಯ ಇವತ್ತಿನ ಸಮಾಜದಲ್ಲಿ. ಇಂಗ್ಲಿಷ್ ಹಾಡುಗಳು ಬರ್ಲಿಕ್ಕೆ ಶುರು ಆಗಿದ್ದಾವೆ, ಹಿಂದಿ ಹಾಡು ಬರ್ತದೆ, ಇನ್ನು ಉಳಿದೆಲ್ಲ ಲೌಕಿಕ ಗ್ರಾಮ್ಯ ಗೀತೆಗಳು ಬರ್ತಾವೆ. ಅವುಗಳೆಲ್ಲ ನಮ್ಮ ಮನಸ್ಸನ್ನು ವಿಪರಿಣಾಮಗೊಳಿಸ್ತವೆ. ಸಂಸ್ಕೃತ ದೇವ ಭಾಷೆ, 4 ನುಡಿಗಳು ಬಾಯಲ್ಲಿ ಬಂತು ಅಂತಂದ್ರೆ ಇಂದಲ್ಲ ನಾಳೆ ಕೃತಾರ್ಥರಾಗ್ತೀವಿ. ಹಾಗಾಗಿ ಅವಶ್ಯ ಸಂಸ್ಕೃತ ಶ್ಲೋಕವನ್ನ ಪ್ರತಿಯೊಬ್ಬ ಸ್ತ್ರೀಯರು, ಈಗಂತೂ ಮಾಧ್ಯಮಗಳು ಜಾಸ್ತಿ ಆಗಿದ್ದಾವೆ, ಹೇಳಿಕೊಡೋ ಸಂಖ್ಯೆ ಜಾಸ್ತಿ ಆಗಿದೆ, ಕಲ್ಲೂರು ಸಂಖ್ಯೆನೂ ಜಾಸ್ತಿ ಆಗಿದೆ, ಒಪ್ಪಬೇಕಾದದ್ದೇ. ಹಾಗಾಗಿ ಒಂದಲ್ಲ ಒಂದು ಮುಖವಾಗಿ ಎಲ್ಲರೂ ಸಂಸ್ಕೃತ ಶ್ಲೋಕಗಳನ್ನು ಹೆಚ್ಚು ಒತ್ತು ಕೊಟ್ಟು, ಒಬ್ಬ ಸಂಶೋಧನೆ ಮಾಡಿದ್ದಾನೆ, ಅತಿ ಹೆಚ್ಚು ಮನುಷ್ಯ ಸಂಸ್ಕೃತವನ್ನು ಅಧ್ಯಯನ ಮಾಡಿದರೆ ಅವನಿಗೆ ಏನಾಗ್ತದೆ ಅಂತ ಸೈನ್ಸ್ ಸಂಶೋಧನೆ ಮಾಡ್ತು, ತಡವಾಗಿ ಮಾಡ್ತು. ಅದಕ್ಕೂ ನಾನು ಶ್ಲಾಘನೆ ಮಾಡ್ತೀನಿ. ಮೊದಲೇ ಕಂಡು ಹಿಡಿದಿದ್ದ ಋಷಿ ಮುನಿಗಳೆಲ್ಲ ಪಾಪ ಹಿಂದುಳಿದ್ರಲ್ಲ ಇವ್ರ ಮುಂದೆ, ಆಗಲಿ ಇವರನ್ನು ಶ್ಲಾಘನೆ ಮಾಡೋಣ. ಆತ ಹೇಳ್ದ, ಸಂಸ್ಕೃತ ಅಭ್ಯಾಸ ಮಾಡಿದವನಿಗೆ ಒಂದು ವಿಷಯವನ್ನು ಪಾಠ ಕೇಳ್ಕೊಂಡ್ರೆ 20 ವರ್ಷ ನೆನಪಿಟ್ಟುಕೊಳ್ಳೋ ಶಕ್ತಿ ಬರ್ತದಂತೆ ಸಂಸ್ಕೃತ ಶ್ಲೋಕ ಹೇಳಿದ್ರ ಪ್ರಭಾವದಿಂದ. ಬೇರೆ ಭಾಷೆಗಳಲ್ಲಿ ಹೇಳಿದ್ರಿಂದ ಅವನಿಗೆ ಕೇವಲ 10 ವರ್ಷದಷ್ಟೇ ನೆನಪಿಟ್ಟುಕೊಳ್ಳೋ ಶಕ್ತಿ ಬರ್ತದಂತೆ. ನೋಡಿ ಸಂಸ್ಕೃತ ಭಾಷೆಗೆ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಆಗ್ತದ. ಅತಿ ಹೆಚ್ಚು ನೆನಪಿಟ್ಟುಕೊಳ್ಳುವ ಶಕ್ತಿ ಮನುಷ್ಯನಲ್ಲಿ ಬಿಲ್ಟ್ ಆಗೋದು ಸಂಸ್ಕೃತ ಭಾಷೆಯಿಂದ. ಹಾಗಾಗಿ ಹಿಂದೆ ಬಹಳ ಜನ ನಮ್ಮ ಇತಿಹಾಸವನ್ನು ಬರೆದು ಶೈಕ್ಷಣಿಕವಾಗಿ ಸ್ತ್ರೀಯರಿಗೆ ಸಂಸ್ಕೃತ ಕೊಡದಂತೆ ಮೇಲ್ಜಾತಿಯವರು ಮಾಡಿದ್ರು ಅಂತ ಹೇಳುವ ಅಪವಾದ ನಮಗೆ ಬರಬಾರ್ದು. ಅದು ಯಾರೋ ಕೃತ್ರಿಮವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಿಮಿಯಂತೆ ಸೇರಿಸಿದ್ರು. ಇರ್ಲಿ, ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸಂಸ್ಕೃತ ಯಾರಿಗೂ ಕೊಡಬಾರ್ದು ಅನ್ನೋ ಉದ್ದೇಶವೇ ನಮಗಿದ್ದಿದ್ರೆ ಯೋಚನೆ ಮಾಡ್ರಿ, ಕಾಳಿದಾಸನ ಸಿನಿಮಾ ನೋಡಿದಿರೋ ಇಲ್ಲ ಎಲ್ಲಾರು? ಅಲ್ಲ, ನಾ ನೋಡಿದೀನೋ ಇಲ್ಲೋ ಕೇಳಬೇಡ್ರಿ. ಮತ್ತೆ ಈಗ ಕಾಳಿದಾಸನನ್ನು ಮದುವೆ ಮಾಡ್ಕೊಳ್ಳಿಕ್ ಬಂದ ಹೆಣ್ಣು ಸಂಸ್ಕೃತ ಪಂಡಿತ್ಲಾಗಿದ್ಲೋ ಇಲ್ಲೋ? ಅಂದ್ರೆ ಹಿಂದಿನವರು ಎಲ್ಲರೂ ಕೂಡ ಸಂಸ್ಕೃತವನ್ನು ಹೆಣ್ಣಿಗೆ ಕೊಟ್ಟೇ ಇಲ್ಲ ಅನ್ನೋದೇ ವಾದ ಆದ್ರೆ, ಶಿಕ್ಷಣವೇ ಕೊಟ್ಟಿಲ್ಲ ಅನ್ನೋ ವಾದ ಆದ್ರೆ, ಇಷ್ಟೆಲ್ಲ ಇತಿಹಾಸಗಳಲ್ಲಿ ಆ ರಾಜಕುಮಾರಿಯರೆಲ್ಲರೂ ಕೂಡ ಹೇಗೆ ವರನನ್ನು ವರಿಸ್ತಾ ಇದ್ರು? ಯೋಚನೆ ಮಾಡಬಾರ್ದು? ಇದೆಲ್ಲ ಶುದ್ಧ. ಒಂದು ಪ್ರದೇಶ ವಿಶೇಷದಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಸ್ತ್ರೀಯರಿಗೆ ನೀನು ಸ್ಕೂಲಿಗೆ ಹೋಗ್ಬೇಡ, ನೀನು ಶಿಕ್ಷಣ ಪಡಿಬೇಡ ಅಂತ ಒಂದಿಷ್ಟು ನಡೆದದ್ದು ಇದೆ, ಅದು ನಡೆದಿದೆ, ಇಲ್ಲ ಅಂತಲ್ಲ. ಆದರೆ ಸಾರ್ವತ್ರಿಕವಾಗಿ ಸ್ತ್ರೀ ಜನಾಂಗಕ್ಕೆ ಶಿಕ್ಷಣದಿಂದ ವಂಚಿತರನ್ನು ಮಾಡಿತ್ತು ಈ ಪದ್ಧತಿ ಅಂತ ಆ ಶಿಕ್ಷಣ ಪದ್ಧತಿ ಮಾಡಿದವರನ್ನ ಬೆಳೆಸ್ಕೊಂಡು ಬಂದ ಸನಾತನ ಪರಂಪರೆಯನ್ನು ಕಲ್ಲು ಹೊಡೆದ್ರೆ ನಾವೇನಾಗ್ಲಿಕ್ಕಿಲ್ಲ. ಹೇಳಿ, ನಿಮಗೆಷ್ಟು ಉದಾಹರಣೆ ಕೊಡ್ಲಿ ನಾನು? ಎಂಥೆಂಥ ಸ್ತ್ರೀಯರು, ರಾಜಕುಮಾರಿಯರು. ಹಿಂದೆ ನಿಮಗೆ ಆಶ್ಚರ್ಯ ಆಗ್ತದೆ, ಒಬ್ಳು ವಿದೇಶ ಮಂತ್ರಿ ಆದವಳು ಒಂದು ಮಾತನ್ನು ಹೇಳ್ತಾಳೆ. ಒಂದು ವಿದೇಶ ಮಂತ್ರಿಯ ಬಾಯಲ್ಲಿ ಬಂದ ಮಾತು, ಅವಳ ಹೆಸರು ಇರಲಿ, ಆಮೇಲೆ ಉಲ್ಲೇಖ ಮಾಡೋಣಂತೆ. ಕಾಡಿನಲ್ಲಿ ಕಟ್ಟಿಗೆ ಹೊಡೆಯೋನು ಕಟ್ಟಿಗೆ ಭಾರಿ ಭಾರದ ಸಾಮಾನು ಹೊತ್ಕೊಂಡು ಬರ್ತಿದ್ನಂತೆ. ಅದಕ್ಕೊಬ್ಬ ರಾಜ ಎದುರುಗಡೆಗೆ ಬರ್ತಾ ಇದ್ದ. ರಾಜ ಎದುರುಗಡೆಗೆ ಬಂದವನು ನೋಡಿದ್ನಂತೆ ಕಟ್ಟಿಗೆ ಹೊಡೆಯೋನನ್ನ. ಅಲ್ಲೋ, ಎಂಥ ಭಾರ ಹೊತ್ಕೊಂಡು ಬರ್ತಾ ಇದ್ದೀಯಲ್ಲ ಅಂತ ಹೇಳಬೇಕಾಗಿತ್ತು. ರಾಜ ಸಂಸ್ಕೃತದಲ್ಲಿ ಮಾತಾಡಿದ್ನಂತೆ, ಕಟ್ಟಿಗೆ ಹೊಡೆಯೋನು ಸಂಸ್ಕೃತದಲ್ಲಿ ಉತ್ತರ ಕೊಟ್ಟನಂತೆ. ಆ ಉತ್ತರ, ಆ ಪ್ರಶ್ನೆ ಸುಮ್ಮನೆ ನಿಮಗೆ ಹೇಳಿರ್ತೇನೆ. ಕಾಡಿನಲ್ಲಿ ಕಟ್ಟಿಗೆ ಹೊಡೆಯೋನು ರಾಜನ ಜೊತೆಗೆ ಸಂಸ್ಕೃತ ಮಾತಾಡ್ತಿದ್ದ ಅಂತ ಇತಿಹಾಸ ಹೇಳ್ತದೆ. ಆತ ಅಂದ, ಹೇ ಕಟ್ಟಿಗೆ ಹೊಡೆಯೋನೇ, ಕಟ್ಟಿಗೆಯ ಭಾರದಿಂದ ಬಾಧತಿ ಕಿಂ ಅಂತ ಕೇಳಿದ್ನ. ಸಂಸ್ಕೃತದಲ್ಲಿ ಬಾಧತಿ ಕಿಂ ಅಂದ್ರೆ ಕಟ್ಟಿಗೆಯ ಭಾರ ಬಹಳ ಬಾಧ ಆಗಿದೆನಾ ಅಂತ ಕೇಳಿದ್ನಂತೆ. ಕಟ್ಟಿಗೆ ಹೊಡೆಯವನು ಹೇಳಿದ್ನಂತೆ, ರಾಜನ್, ನನಗೆ ಕಟ್ಟಿಗೆ ಭಾರದ ಬಾಧ ಜಾಸ್ತಿ ಆಗಲಿಲ್ಲ, ನಿನ್ನ ಬಾಯಲ್ಲಿ ಬಂದ ಬಾಧತಿಯ ಭಾರ ಬಾಳ ಆಯ್ತು ಅಂತ. ಬಾಧತಿ ಬಾಧತೆ ಅಂತಂತೆ. ಸಂಸ್ಕೃತದಲ್ಲಿ ಯಾವತ್ತೂ ಕೂಡ ಬಾಧತಿ ಅಂತ ಕ್ರಿಯಾಪದ ಆಗಲ್ಲ, ಅದೊಂದು ವರ್ಬು. ಬಾಧತೆ ಅಂತ ಆತ್ಮನೆ ಪದನೇ ಹೇಳಬೇಕಂತೆ. ರಾಜ ತಪ್ಪು ಹೇಳ್ಬಿಟ್ಟ. ಕಟ್ಟಿಗೆ ಹೊಡೆಯೋನ್ ತಿದ್ದಿದ್ನಂತೆ,
ಹೇ ರಾಜನ್, ನೀನ್ ಬಾಯಲ್ಲಿ ಸಂಸ್ಕೃತ ಶಬ್ದ ಬಾಧತಿ ಅಂತ ಆಡಿದೆಲ್ಲ, ಅದರಷ್ಟು ಏನು ಈ ಕಟ್ಟಿಗೆ ಭಾರ ನನಗೆ ಬಾಧಿಸ್ತಾ ಇಲ್ಲ ಅಂತ ಅಂದ್ಬಿಟ್ನಂತೆ. ಈ ಮಾತನ್ನ ಅರ್ಥೈಸ್ಕೊಂಡ್ರೆ ನಿಮಗೆ ರಹಸ್ಯ ಅರ್ಥ ಆಗ್ತದೆ. ಕಟ್ಟಿಗೆ ಒಡೆಯೋನಿಗೂ ಸಂಸ್ಕೃತ ಹೇಳಿಕೊಟ್ಟ ಶಿಕ್ಷಣ ನಮ್ದಿದೆ, ಅದರಲ್ಲಿ ಏನ್ ಸಂಶಯ. ಸ್ತ್ರೀಯರಿಗೂ ಶಿಕ್ಷಣ, ಪುರುಷರಿಗೂ ಶಿಕ್ಷಣ, ಶ್ರೀ ಸಾಮಾನ್ಯನಿಗೆ ಶಿಕ್ಷಣ, ಜಾನಪದದವರಿಗೆ ಶಿಕ್ಷಣ ಕೊಟ್ಟ ಪದ್ಧತಿ ನಮ್ದಿದೆ. ಇವತ್ತು ಇದ್ರ ಬಗ್ಗೆ ಹೋರಾಟ ನಡೆದಿದೆ. NPS ಅಂತ ಮುಂದೆ ಮಾಡ್ಲಿಕ್ಕಿದ್ದಾರೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆನೂ ಇದೆ, ಅದ್ರ ಬಗ್ಗೆ ಮತ್ತೊಂದ್ಸಲಿ ನೋಡೋಣ. ಆದರೆ ಯಾರು ಸಂಸ್ಕೃತದ ಶ್ಲೋಕ, ಸಂಸ್ಕೃತ ಭಾಷೆ ಅವುಗಳಿಂದ ವಂಚಿತರಾಗಬೇಡ್ರಿ. ಸಂಸ್ಕೃತದಿಂದ ವಂಚಿತರಾದರೆ ಸಂಸ್ಕೃತಿಯಿಂದಲೇ ನಾವು ವಂಚಿತರಾದಂತೆ ಅನ್ನೋ ಎಚ್ಚರಿಕೆ ಇಟ್ಟುಕೊಂಡು ಇವತ್ತಿನಿಂದಲೇ ಬೇಕಂದ್ರೆ ಸಂಸ್ಕೃತ ಶ್ಲೋಕವನ್ನ ಪ್ರತಿಯೊಬ್ಬರು ಹೇಳ್ಕೊಳ್ಳೋ ಅಭ್ಯಾಸ ಮಾಡಬೇಕು. ಎರಡನೇ ಪ್ರಶ್ನೆ, ಸ್ತ್ರೀಯರು ದೇವರ ನೈವೇದ್ಯ ಮಾಡಬಹುದಾ ಅನ್ನೋ ಪ್ರಶ್ನೆ. ಅವಶ್ಯವಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಪತಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗುವ ಸಂದರ್ಭಗಳನ್ನ ನಾವು ಅನಿವಾರ್ಯವಾಗಿ ಅನುಭವಿಸ್ತಿರ್ತೇವೆ. ನೈವೇದ್ಯನೇ ಮಾಡದೆ ಭೋಜನವನ್ನ, ಆಹಾರವನ್ನು ಸ್ವೀಕರಿಸೋದಕ್ಕಿಂತಲೂ ನೈವೇದ್ಯ ಮಾಡಿ ಸ್ವೀಕರಿಸೋ ಪದ್ಧತಿ ಉತ್ತಮ ಅಂತ ಹೇಳಿದ್ರಿಂದ ಪತಿಯ ಅನಿವಾರ್ಯತೆ ಇದ್ದಾಗ ಅವಶ್ಯ ಸ್ತ್ರೀಯರಿಗೆ ಮನುರಬ್ರವೀತ್ ವೈಶ್ವದೇವಂ ಕುರ್ಯಾತ್, ಮನುಸ್ಮೃತಿಯಲ್ಲಿ ಸ್ತ್ರೀಯರಿಗೆ ಪಿಂಡದಾನ, ವೈಶ್ವದೇವರ ಅಧಿಕಾರ ಕೊಟ್ಟದ್ದ ವಾಕ್ಯಗಳನ್ನು ಕೇಳ್ತೇವೆ. ಅಷ್ಟು ದೀರ್ಘ ಏನ್ ಸದ್ಯಕ್ಕೆ ಹೋಗೋದು ಬೇಡ, ಮನುಸ್ಮೃತಿಯ ಬಗ್ಗೆ ಆಮೇಲೆ ಮಾತಾಡೋಣ. ಅದ್ರ ಮೇಲೆ ಗೂಬೆ ಕೂಡಿಸ್ತಾರೆ ಮತ್ತೆ. ಅಯ್ಯೋ, ನನ್ನ ಬಾಯಲ್ಲಿ ಮನುಸ್ಮೃತಿ ಬಂತು ಅಂತ ನಾವ್ಯಾಕೆ ಮನುವನ್ನು ಬಯಸ್ಬೇಕರಪ್ಪ. ಬಹಳ ವಿಚಿತ್ರ ಇದೆ ಇವತ್ತಿನ ಕಾಲ, ಮಾನ. ಅದಕ್ಕನುಗುಣವೇ ಅವಶ್ಯ ಸ್ತ್ರೀಯರು ದೇವರಿಗೆ ಅರ್ಪಿಸ್ಲಿಕ್ಕೆ ಅವಕಾಶ ಅನಿವಾರ್ಯ ಸ್ಥಿತಿಗಳಲ್ಲಿ ಅಗತಿಕಾಗತಿ ಅಂತ ಅದನ್ನು ಕರೀತಾರೆ, ಕೊಟ್ಟಿದ್ದಾರೆ. ಅಂತೂ ಧರ್ಮದಲ್ಲಿ ನಿಮಗೂ ಹೆಚ್ಚು ಶ್ರದ್ಧೆ ಇದೆ, ಅದಕ್ಕನುಗುಣವೇ ಪ್ರಶ್ನೆಗಳನ್ನು ನೀವು ಮಾಡಿದ್ದೀರಿ. ನಿಮ್ಮನ್ನು ಕೂಡ ಅಭಿನಂದಿಸಿ ನನಗೆ ಪ್ರವಚನಕ್ಕೆ ಅವಕಾಶ ಮಾಡಿಕೊಟ್ಟ ತುಮಕೂರಿನ ಚಾತುರ್ಮಾಸ್ಯ ಸಮಿತಿಯ ಎಲ್ಲ ಸದಸ್ಯರನ್ನ ಅಭಿನಂದಿಸಿ, ನನ್ನನ್ನು ಇಲ್ಲಿ ಬರಮಾಡಿಕೊಳ್ಳಿಕ್ಕೆ ದೂರವಾಣಿ ನಮ್ಮ ಜ್ಯೋತಿ ಮತ್ತು ನರಸಿಂಹ ಅವರು ದಂಪತಿಗಳು ಮೊಬೈಲ್ ಮೂಲಕ ಕರೆಸಿದ್ರು, ಅವರನ್ನು ಧನ್ಯವಾದ ಸಲ್ಲಿಸಿ, ಹೆಚ್ಚು ನನ್ನ ಆತ್ಮೀಯರು, ನನಗೆ ಮೊದಲು ಪರಿಚಯನೇ ಪೂರ್ಣಪ್ರತಿ ವಿದ್ಯಾಪೀಠದಲ್ಲಿ ನಮ್ಮ ಜನಾರ್ದನ ಭಟ್ರು, ಒಳ್ಳೆ ಸಾರಥ್ಯ. ತುಮಕೂರಿನ ಚಾತುರ್ಮಾಸ್ಯದಲ್ಲಿ ಒಳ್ಳೆ ಸಾರಥ್ಯ. ಈ ಭೀಮಸೇತು ಮುನಿವೃಂದ ಮಠದ ಚಾತುರ್ಮಾಸ್ಯದ ಒಳ್ಳೆ ವಿದ್ವಾಂಸರ ಸಾರಥ್ಯ, ವೈದಿಕರ ವಿದ್ವಾಂಸರ ಸಾರಥ್ಯ ಯತಿಗಳ ಚಾತುರ್ಮಾಸ್ಯಕ್ಕೆ ಇದು ಶೋಭೆ. ಎಲ್ಲ ಮನುಷ್ಯ ಎಲ್ಲವನ್ನೂ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಭೀಮಸೇನ್ ದೇವರು ಯಾವಾಗಲೂ ಎಲ್ಲ ಕಾರ್ಯದಲ್ಲಿ ವೈದಿಕರನ್ನು ಮುಂದೆ ಮಾಡ್ತಿದ್ರಂತೆ. ಅದು ನಮಗೆ ಸ್ಫೂರ್ತಿದಾಯಕ. ಒಬ್ಬ ಯತಿಗಳನ್ನು ಕರೆಸ್ಬೇಕಾದ್ರೆ ದಶರಥ ರಾಜ ಸೀತೆಯನ್ನು ವಿವಾಹ ಮಾಡ್ಕೊಂಡು ಬರಬೇಕು ಅಂತ ಸೊಸೆಯನ್ನು ಮನೆಗೆ ಕರೆಸುವಾಗ ವಸಿಷ್ಠರನ್ನು ಮುಂದೆ ಮಾಡಿದ್ನಂತೆ. ವಸಿಷ್ಠರನ್ನು ಮುಂದೆ ಮಾಡಿದ. ಇದೆಲ್ಲ ಸಂಪ್ರದಾಯ ಸರಿಯಾದದ್ದೇ ತಾನೆ. ಹಾಗಾಗಿ ಎಷ್ಟೇ ಧನಿಕರಾಗಿರ್ಬೋದು, ಎಷ್ಟೇ ಲೌಕಿಕರಲ್ಲಿ ಪದವಿವೇತ್ತರಾಗಿರ್ಬೋದು, ಆದರೆ ಒಬ್ಬ ವೈದಿಕರನ್ನ ನಾವು ಮುಂದೆ ಮಾಡಿಕೊಂಡು ಆ ಕಾರ್ಯ ಮಾಡಿದರೆ ದೇವರಿಗೆ ಬಹಳ ಪ್ರೀತಿ ಆಗ್ತದೆ. ಹಾಗೆ ತುಮಕೂರಿನ ಎಲ್ಲ ಚಾತುರ್ಮಾಸ್ಯ ಸದಸ್ಯರು ಒಳ್ಳೆ ವಿಚಾರ ಮಾಡಿ ನಮ್ಮ ಜನಾರ್ದನ ಭಟ್ರನ್ನ ವೈದಿಕರನ್ನ ಮುಂದೆ ಮಾಡಿ ಇಲ್ಲಿ ಇಂಥ ಚಾತುರ್ಮಾಸ್ಯ ನಡೆಸ್ತಾ ಇರೋದು ನಿಜವಾಗಲೂ ಇದು ಆದರ್ಶ ಅಂತ ನಾನು ಭಾವಿಸ್ತೇನೆ. ವೈದಿಕರನ್ನು ಮುಂದೆ ಮಾಡಿ ಮಾಡಬೇಕು, ಅದು ದೇವರಿಗೆ ಅತ್ಯಂತ ಪ್ರೀತಿ. ಯಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖಶ್ರೀಹಿ ಅಂತ ವಿದ್ವಾಂಸರು, ವೇದಾಂತ ತಿಳಿದವರು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ, ಪೂಜ್ಯ ಶ್ರೀಪಾದಂಗಳವರು ಇದುವರೆಗೂ ನನ್ನ ಉಪನ್ಯಾಸ ಕೇಳಲಿ ಕೂತರಲ್ಲ ಅಂತ ಹೇಳಿ ನಾನು, ಯಾಕಂದ್ರೆ ಅವ್ರದ್ದೇ ಆದ ಕಾರ್ಯ ಚಟುವಟಿಕೆಗಳಲ್ಲಿಯೂ ಅದನ್ನು ಬಿಟ್ಟು ನನ್ನ ಮೇಲಿರುವ ಕರುಣೆಯಿಂದ ಇಷ್ಟು ಹೊತ್ತು ಅವ್ರಿಗೇನು ಅವಶ್ಯಕತೆ ಸ್ತ್ರೀಯರು ಮಾಡೋ ಪ್ರಶ್ನೆ, ನಾವು ಹೇಳೋ ಪ್ರವಚನಗಳದ್ದು, ಆದರೂ ಕುಳಿತು ಕೇಳಿ ನಿಮ್ಮೆಲ್ಲರನ್ನ ಹರಿಸುವಂಥ ಒಂದು ಆ ಸಂಯಮ. ಅದಕ್ಕೆ ಯತಿಗಳಿಗೆ ಸಂಯಮೀಂದ್ರ ಅಂತ ಕರೀತಾರೆ. ಆ ಸಂಯಮ ಅಂದ್ರೆ ಏನು ಅಂದ್ರೆ ಅದು ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳೋದೆಲ್ಲ ಸಂಯಮೀಂದ್ರ ಸರಿ. ನಮ್ಮಂತ ಹುಚ್ಚರನ್ನ, ದಡ್ರನ್ನ, ಪೆದ್ರನ್ನ, ಈ ಥರದ ಪ್ರಶ್ನೆ ಉತ್ತರಗಳನ್ನು ನಡೆಸೋರನ್ನ, ಅವರನ್ನು ಪೀಡಿಸೋರನ್ನ ಸಹಿಸ್ಕೊಳ್ತಾರಲ್ಲ, ಅದು ಸ್ವಲ್ಪ ಸಂಯಮ ಅಂತ. ಇದೆಲ್ಲ ಸಹಿಸ್ಕೊಳ್ಳಿಕ್ ಬರದೇ ಹೋದ್ರೆ ಯತಿಗಳಾಗುವಾಗ ಭಾರಿ ಕಷ್ಟ.
ಯತಿಗಳು ಅಂತ ಆ ಸ್ಥಾನದಲ್ಲಿ ಕೂಡಬೇಕಾದ್ರೆ ಬಹಳ ತಿತಿಕ್ಷತೆ ಬೇಕಾಗ್ತದೆ. ಅದು ಕೃಷ್ಣ ಹೇಳಿದಂತೆ ಆ ತಿತಿಕ್ಷಾ ಬಹಳ ಮುಖ್ಯ. ಅವರು ನಮ್ಮಂಥವರನ್ನು ಕೂಡ ತಮ್ಮ ನಿತ್ಯ ಕರ್ಮಾನುಷ್ಠಾನ, ತಮ್ಮದೇ ಆದ ಪ್ರಣವ ಮಂತ್ರ ಜಪಗಳು, ಮಡಿ ಮೈಲಿಗೆ ಆಚರಣೆಯ ವಿಶೇಷತೆ, ಅದರಲ್ಲಿಯೂ ಭಗವಂತನ ಪೂಜೆ, ದೇವತೆಗಳು ಪೂಜೆ ಮಾಡಿದ ಆ ಪ್ರತಿಮೆಗಳನ್ನು ಬುಟ್ಟಿ ಪೂಜಿಸುವಾಗ ಬೇಕಾದ ಶುದ್ಧಿ, ಅದನ್ನೆಲ್ಲ ಜವಾಬ್ದಾರಿಯಿಂದ ಅದನ್ನು ನಿಭಾಯಿಸಬೇಕು. ಸಂಸ್ಥಾನ ನಡೆಸಬೇಕು. ಎಲ್ಲ ಸಮಾಜದ ಪ್ರತಿಯೊಬ್ಬ ಶ್ರೀ ಸಾಮಾನ್ಯರನ್ನು ಮುಖ್ಯವಾಹಿನಿಗೆ ಎಳ್ಕೊಂಡು ಬರಬೇಕು. ಅವರ ಮಾತು, ಕಷ್ಟ ಸುಖಗಳನ್ನು ಕೇಳಬೇಕು, ಅವರಿಗೆ ಸಮಾಧಾನ ಹೇಳಬೇಕು. ಇದೆಲ್ಲ ಮಾಡ್ತಾರಲ್ಲ, ಇದು ನಿಜವಾಗಲೂ ದೊಡ್ಡ ಸಾಧನೆ. ನಮ್ಮ ಕಾಲದಲ್ಲಿ ಇಂಥ ದೊಡ್ಡ ಯತಿಗಳನ್ನು ನಾವು ನೋಡ್ತಾ ಇರೋದೇ ಭಾಗ್ಯ ಅಂತ ಪೂಜ್ಯ ಶ್ರೀಪಾದಂಗಳವರಿಗೆ ನನ್ನ ಈ ನಮಸ್ಕಾರಗಳನ್ನು ಈ ಸಂದರ್ಭದೊಳಗೆ ಸಲ್ಲಿಸಿ ಭಕ್ತಿಪೂರ್ವಕವಾಗಿ, ನನ್ನ ಮಾತುಗಳಲ್ಲಿ ಏನಾದರೂ ಗುಣ ಇದ್ರೆ ನೀವೆಲ್ಲ ಅದನ್ನು ಸ್ವೀಕಾರ ಮಾಡ್ರಿ, ದೋಷಗಳಿದ್ರೆ ಅದನ್ನು ಈಗಲೇ ಮರೆತು ಬಿಡ್ರಿ. ಮನೆಗೆ ಹೋಗ ಮೇಲೆ ಮರೀರಿ ಅಂತ ಹೇಳಲ್ಲ, ಈಗಲೇ ದೋಷಗಳನ್ನು ಮರೆತು ಹಂಸಕ್ಷೀರನ್ಯಾಯದಂತೆ ಮತ್ತೆ ಮತ್ತೆ ಶ್ರೀಪಾದಂಗಳವರು ಇಂಥ ಚಾತುರ್ಮಾಸ್ಯ ನಡೆಸುವಂತೆ, ಜ್ಞಾನ ಕಾರ್ಯಕ್ಕೆ ಮೇಲಿಂದ ಮೇಲೆ ತುಮಕೂರಿಗೆ ಬರೋ ಹಾಗಾಗಲಿ. ಬಹಳ ಬೆಂಗಳೂರಿಗೆ ಹತ್ರ ಅಲ್ಲ, ಬಹಳ ಬೆಂಗಳೂರಿಗೆ ದೂರ ಅಲ್ಲ. ಯಾಕಂದ್ರೆ ಬಹಳ ಜನ ಬೆಂಗಳೂರಿನಲ್ಲಿ ಮಾತ್ರ ಕಾರ್ಯಕ್ರಮ ಅಂತ ಒಂದು ಮಾಸು ಜಗತ್ತಿನಲ್ಲಿ ಶುರುವಾಗಿದೆ. ಈಗ ಅದು ಕಳಿಲಿಕ್ಕೆ ಶುರುವಾಯಿತು. ಯಾವಾಗ ಅಂದ್ರೆ ಪೂಜ್ಯ ಶ್ರೀಪಾದಂಗಳವರು ತುಮಕೂರಿನಲ್ಲಿ ಚಾತುರ್ಮಾಸ್ಯ ಕೂತಿದ್ರಿಂದ ಎಲ್ಲರೂ ಎಲ್ಲಾ ಕಾರ್ಯಕ್ರಮ ಬೆಂಗಳೂರೇ ಆಗ್ಬೇಕು ಅಂತೇನಿಲ್ಲ, ತುಮಕೂರಿನಲ್ಲೂ ಮಾಡ್ಲಿಕ್ಕೆ ಬರ್ತದೆ, ಅಲ್ಲಿಯ ಜನಗಳಿಗೂ ಎಲ್ಲ ಜ್ಞಾನ ದಾಸೋಹ ನಡೆಸ್ಲಿಕ್ಕೆ ಬರ್ತದೆ ಅಂತ ಈ ಪ್ರಕ್ರಿಯೆ ಉಪಕ್ರಮವನ್ನು ಹಾಕಿ, ಬಹುಶಃ ಮಾಧ್ವ ಯತಿಗಳ ಚಾತುರ್ಮಾಸ್ಯಗಳು ಆಗಿದ್ದು ಅಂತ ಹಿಂದೆ ಕೇಳ್ತೇವೆ ಇತಿಹಾಸ. ಬಹಳ ಹಿಂದೆ ವ್ಯಾಸರಾಜರು ಬಂದಿದ್ರು, ವಿಜಯೇಂದ್ರ ತೀರ್ಥರು ಬಂದಿದ್ರು ಅಂತ. ಅದು ಮತ್ತೆ ಇತಿಹಾಸ ಪುನರ್ಜೀವನಗೊಳಿಸುವಂತೆ ಭೀಮಸೇತು ಮುನಿವೃಂದದ ಮಠಾಧೀಶರು ಇಲ್ಲಿ ಬಂದು ಚಾತುರ್ಮಾಸ್ಯ ಕುಳಿತು ಅದಕ್ಕೊಂದು ಉಪಕ್ರಮ ಹಾಕಿದ್ದಾರೆ. ಹೀಗೆ ಮೇಲಿಂದ ಮೇಲೆ ಶ್ರೀಗಳು ಬರಬೇಕು, ನಮಗೆಲ್ಲ ಜ್ಞಾನದ ದಣಿವನ್ನ ತಣಿಸ್ಬೇಕು, ಜ್ಞಾನದ ದಾನ ಮಾಡಿ ಅಂತ ಸತ್ಕರ್ಮಗಳಲ್ಲಿ ನಾವು ತೊಡಗೋ ಹಾಗೆ ಮತ್ತೆ ಮತ್ತೆ ಪ್ರೇರಣೆ ಮಾಡಬೇಕು ಅಂತ ಅವರನ್ನ ಪ್ರಾರ್ಥನೆಯನ್ನು ಮಾಡ್ತಾ, ಇದರಲ್ಲಿ ನಮ್ಮ ಸ್ವಾರ್ಥ ಇದೆ ಏನು ಅಂದ್ರೆ ಅವ್ರು ಬಂದ್ರೆ ನಮ್ಮನ್ನು ಒಂದಿಷ್ಟು ಪ್ರವಚನಕ್ಕೆ ಕರೆಸ್ತಾರೆ ಅಂತ, ಇಲ್ಲದೆ ಹೋದ್ರೆ ನನ್ನನ್ನು ನೀವು ಮರ್ತು ಹೋಗ್ತೀರಿ ಅಂತ ಅಷ್ಟೇ. ಹಾಗಾಗಿ ನೀವು ಮರಿಬಾರ್ದು, ನನಗೆ ಪ್ರವಚನಕ್ಕೆ ಅವಕಾಶ ಆಗಿರಬೇಕು. ಇವೆರಡೂ ಆಗ್ಬೇಕಾದ್ರೆ ಶ್ರೀಪಾದಂಗಳವರು ಮೇಲಿಂದ ಮೇಲೆ ತುಮಕೂರಿಗೆ ಬರಬೇಕು ಅಂತ ಈ ರೀತಿ ಅಭಿಪ್ರಾಯದಿಂದಲೂ ಎರಡು ಮಾತನ್ನ ಆಡಿ ನಿಮ್ಮನ್ನೆಲ್ಲ ವಿಶೇಷವಾಗಿ ಅಭಿನಂದಿಸಿ, ಆನ್ಲೈನ್ ಮೂಲಕ ಇದನ್ನು ಕೇಳೋರನ್ನು ಅಭಿನಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.